ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಿ ಶಾಸಕರೇ? ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೀನಶ್ರೀ. ಈ ಕಾರ್ಯಕ್ರಮವನ್ನು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ. ಹೇಗಿದ್ದೀರಿ ಶಾಸಕರೇ? ಒಂದು ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ. ಒಂದು ಶಾಸಕರನ್ನ ನಮ್ಮ ಸ್ಟುಡಿಯೋಗೆ ಕರೆಸಿ ಅವರ ಕ್ಷೇತ್ರದ ವಾಸ್ತವ ಚಿತ್ರಣವನ್ನ ಅವರ ಮುಂದೆ ಬಿಚ್ಚಿಡುವಂತಹ ಪ್ರಯತ್ನವನ್ನ ನಾವು ಮಾಡ್ತಾನೆ ಇರ್ತೀವಿ. ಈಗಾಗಲೇ ಸಾಕಷ್ಟು ಯಶಸ್ವಿ ಕಾರ್ಯಕ್ರಮಗಳಲ್ಲಿ ಹಲವು ಶಾಸಕರನ್ನ ನಾವು ನಿಮ್ಮ ಮುಂದೆ ತಂದಿದ್ದೀವಿ. ಅಲ್ಲಿರುವಂತಹ ಕ್ಷೇತ್ರದ ಜನರು ಸ್ವತಃ ಅಲ್ಲಿನ ನೇರವಾದಂತಹ ಪ್ರಶ್ನೆಗಳನ್ನ ಶಾಸಕರಿಗೆ ಕೇಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು. ಇವತ್ತು ಕೂಡ ವಿಶೇಷ ಅತಿಥಿ ನಮ್ಮ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಹೇಗಿದ್ದೀರಿ ಶಾಸಕರೇ? ಕಾರ್ಯಕ್ರಮಕ್ಕೆ ಈಗಾಗಲೇ ರಾಜ್ಯಾದ್ಯಂತ ಒಳ್ಳೆಯ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಯಾಕಂದ್ರೆ ಅದೇ ಕ್ಷೇತ್ರದ ಜನರ ಶಾಸಕರನ್ನ ನೇರವಾಗಿ ನಮ್ಮ ಪವರ್ ಟಿವಿಗೆ ಕರೆಸಿ ಅಲ್ಲಿರುವಂತಹ ಚಿತ್ರಣವನ್ನ ಅವರಿಗೆ ನಿಮ್ಮ ಮುಂದೆ ತೋರಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತಾನೆ ಇದ್ವಿ. ಈ ಕಾರ್ಯಕ್ರಮ ಆರಂಭ ಆದಾಗ್ಲೂ ಕೂಡ ಸಾಕಷ್ಟು ಗೊಂದಲಗಳಿತ್ತು, ಈ ಕಾರ್ಯಕ್ರಮ ಹೇಗೆ ಆಗುತ್ತೆ ಅಂತ. ಆದ್ರೆ ಇದು ಯಶಸ್ವಿಯಾಗಿ ಮುಂದುವರಿತಾ ಇರೋದು ನಮಗೂ ಕೂಡ ಹೆಮ್ಮೆ ತಂದಿದೆ. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರಿದ್ದಾರೆ ಅನ್ನುವಂಥ ಕುತೂಹಲ ಸಹಜವಾಗಿಯೇ ನಿಮ್ಗಿರುತ್ತೆ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮವನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಕೆಲವೊಂದಷ್ಟು ಬ್ರೇಕಿಂಗ್ ಪಾಯಿಂಟ್ಸ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಇದು ಪವರ್ ಟಿವಿಯ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ. ಕರ್ನಾಟಕದ ಶಾಸಕರ ಸಾಧನೆಗಳನ್ನ ಓರೆಗೆ ಹಚ್ಚುವಂತಹ ಕಾರ್ಯಕ್ರಮವನ್ನ ನಿಮ್ಮ ಪವರ್ ಟಿವಿ ಮಾಡ್ತಾ ಇದೆ. ಶಾಸಕರ ಕ್ಷೇತ್ರಗಳಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಿದೆಯಾ? ಕಳೆದ 3.5 ವರ್ಷಗಳಲ್ಲಿ ಕ್ಷೇತ್ರದಲ್ಲಿ ಆಗಿರುವಂತಹ ಕೆಲಸಗಳೇನು ಅನ್ನೋದನ್ನ ಬಿಚ್ಚಿಡುತ್ತೆ. ಶಾಸಕರು ಅಂದುಕೊಂಡಂತೆ ಕೆಲಸ ಮಾಡುವುದಕ್ಕೆ ಸಾಧ್ಯ ಆಗಿದೆಯಾ ಅವರ ಕ್ಷೇತ್ರದಲ್ಲಿ? ಕ್ಷೇತ್ರದ ಜನರ ನಿರೀಕ್ಷೆಗಳಿಗೆ ತಕ್ಕಂತೆ ಕೆಲಸವನ್ನ ಆ ಭಾಗದ ಶಾಸಕರು ಮಾಡಿದ್ದಾರಾ? ಉಳಿದಿರುವ 1.5 ವರ್ಷಕ್ಕೆ ಶಾಸಕರು ಯಾವ ರೀತಿಯ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ? ಕ್ಷೇತ್ರಕ್ಕೆ ಬಂದಿರುವ ಅನುದಾನವನ್ನ ಸೂಕ್ತವಾಗಿ ಬಳಕೆ ಮಾಡಿದ್ದಾರಾ ಎಂಎಲ್ಎ? ಇದು ಪವರ್ ಟಿವಿಯ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ. ಪವರ್ ಟಿವಿಗೆ ಆಗಮಿಸ್ತಾರೆ ಕರ್ನಾಟಕದ ವಿವಿಧ ಕ್ಷೇತ್ರಗಳ ಶಾಸಕರುಗಳು. ಪವರ್ ಟಿವಿ ಸ್ಟುಡಿಯೋದಲ್ಲಿ ಶಾಸಕರ ಎದುರೇ ಅವರ ಕ್ಷೇತ್ರದ ವಾಸ್ತವ ಚಿತ್ರಣವನ್ನ ಬಿಚ್ಚಿಡಲಾಗುತ್ತೆ. ಅವರ ಕ್ಷೇತ್ರದಲ್ಲಿ ಆಗಿರುವ ಅಭಿವೃದ್ಧಿ ಬಗ್ಗೆ ಯಥಾವತ್ ವರದಿಯನ್ನ ಪ್ರಸಾರ ಮಾಡಲಾಗುತ್ತೆ. ಕ್ಷೇತ್ರವನ್ನ ಕಾಡ್ತಾ ಇರುವ ಸಮಸ್ಯೆಗಳ ಬಗ್ಗೆಯೂ ಕೂಡ ಪವರ್ ಟಿವಿ ಬೆಳಕು ಚೆಲ್ಲುವ ಪ್ರಯತ್ನವನ್ನ ಮಾಡ್ತಾ ಇದೆ. ಕ್ಷೇತ್ರದ ಜನರ ಪ್ರಶ್ನೆಗಳನ್ನ ಶಾಸಕರ ಮುಂದಿಡ್ತಾ ಇದೆ ನಿಮ್ಮ ಪವರ್ ಟಿವಿ. ಪವರ್ ಟಿವಿ ಸ್ಟುಡಿಯೋದಲ್ಲಿ ಆಯಾ ಕ್ಷೇತ್ರದ ಶಾಸಕರೇ ನೇರವಾದಂತಹ ಉತ್ತರವನ್ನ ಕೊಡ್ತಾರೆ. ಪವರ್ ಟಿವಿಗೆ ಆಗಮಿಸ್ತಾರೆ ಕರ್ನಾಟಕದ ವಿವಿಧ ಕ್ಷೇತ್ರಗಳ ಶಾಸಕರುಗಳು. ಎಸ್, ಹಾಗಾದ್ರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಯಾರಿದ್ದಾರೆ ಅನ್ನುವಂಥ ಕುತೂಹಲ ನಿಮ್ಗಿರ್ಬೋದು. ಎಸ್, ನಮ್ಮ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ಕುಡುಚಿ ಕ್ಷೇತ್ರದ ಶಾಸಕರಾಗಿರುವಂತಹ ಪಿ ರಾಜೀವ್ ಅವರು. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ ರಾಕೇಶ್ ಸರ್ ಇದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗಾಗಲೇ ನಮ್ಮ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಾವು ಮುನ್ನುಗ್ತಾ ಇದ್ದೀವಿ. ಇವತ್ತು ವಿಶೇಷವಾದಂತಹ ಅತಿಥಿ ಅಂತಾನೆ ಹೇಳ್ಬೋದು. ಪಿ ರಾಜೀವ್ ಅವ್ರ ಬಗ್ಗೆ ಹೇಳೋದಾದ್ರೆ ತುಂಬಾ ಇದೆ ಅವ್ರ ಬಗ್ಗೆ ಹೇಳೋದಕ್ಕೆ. ನೇರ ನುಡಿಯ ಶಾಸಕರು ಕೂಡ ಹೌದು. ಕೆಲವೊಂದಷ್ಟು ನಿರ್ದಿಷ್ಟ ಗುರಿಗಳನ್ನ ಇಟ್ಕೊಂಡು ರಾಜಕೀಯಕ್ಕೆ ಬಂದು ಈಗ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಸರ್, ಏನ್ ಹೇಳ್ತೀರಿ? ನಾವು 6 ಎಪಿಸೋಡ್ ನೋಡಿದ್ದೀವಿ. ಡಿಫ್ರೆಂಟ್ ಕೈಂಡ್ ಆಫ್ MLAsಗಳನ್ನು ನಾವಿಲ್ಲಿ ಆಹ್ವಾನಿಸಿದ್ವಿ, ನೋಡಿದ್ವಿ. ಬಟ್ ಟುಡೇ ಎಪಿಸೋಡಲ್ಲಿ ನಿಷ್ಠಾವಂತ ಮತ್ತು ಪ್ರಜ್ಞಾವಂತ ಕೂಡ, ಯಂಗ್, ಡೈನಮಿಕ್. ಟುಡೇ ಇವತ್ತಿನ ಎಪಿಸೋಡ್ ನನಗನ್ಸುತ್ತೆ ಯುವ ರಾಜಕಾರಣಿಗಳಿಗೆ, ಯಂಗ್ ಯಾರಿದ್ದಾರೆ ಬರುವವರಿಗೆ, ಅಲ್ಲ ಹೊಸ ರಾಜಕಾರಣಿಗಳಿಗೆ, ಮುಂದೆ ರಾಜಕೀಯಕ್ಕೆ ಬರಬೇಕು ಅನ್ನೋರಿಗೆ ಐ ಥಿಂಕ್ ಇವತ್ತಿನ ಒಂದು ಪಾಠ ಇದ್ದಂಗಿದೆ. ರಾಜೀವ್ ಬಗ್ಗೆ ಹೇಳೋದಾದರೆ ವಿ ಆರ್ ಸೀನ್ ಹಿಮ್ ವರ್ಕಿಂಗ್, ಯಾವ ರೀತಿ ಕೆಲಸ ಮಾಡ್ತಾರೆ ಅಂದರೆ ಯಂಗಾಗಿ. ಮತ್ತು ವಿಧಾನಸಭೆಯ ಕಲಾಪಗಳಲ್ಲಿ ರಾಜೀವ್ ಅವರು ಮಾತಾಡಿದ್ದನ್ನು ನೋಡಿದ್ದೀವಿ. ಸೊ ಇವತ್ತಿನ ಕಾಲದಲ್ಲಿ ಕ್ವಶನ್ಗಳು ಕೇಳೋದವರೇ ವೆರಿ ಕಮ್ಮಿ. ನೀವು ವಿಧಾನಸೌಧಕ್ಕೆ ಹೋದಾಗ ಸ್ಟಡಿಯೇ ಇಲ್ಲದೆ, ಇವನ್ ಹೆಂಗೆ ಸೆಲೆಕ್ಟ್ ಆಗಿ ಬಂದವರು ಅಷ್ಟೇ, ಏನು ಸ್ಟಡಿ ಮಾಡಲ್ಲ, ಏನಿಲ್ಲ, ಹಾಗೆ ಹೋಗಿ ಕೂತ್ಕೊಳ್ಳೋದು, ಟೈಮ್ ಪಾಸ್ ಮಾಡೋದು, ಬರೋದು. ಬೋರ್ಡ್ ಸಿಕ್ಕಿದ್ರೆ ಸಾಕು, ಶಾಸಕ ಅನ್ನುವ ಒಂದು ಬೋರ್ಡ್ ಸಿಕ್ಕಿದ್ರೆ, MLC ಅನ್ನುವ ಬೋರ್ಡ್ ಸಿಕ್ಕಿದ್ರೆ ಸಾಕು, ಅದನ್ನೇ ಒಂದು ಪಾಠ ಮಾಡಿಕೊಂಡು ಆ ಕಡೆ ಈ ಕಡೆ ಹೋಗುವವರಿರೋದು. ಅದರಲ್ಲಿ ರಾಜೀವ್, ನಾನು ಹೇಳಿದ್ದೀನಿ, ಪ್ರಜ್ಞಾವಂತ, ನಿಷ್ಠಾವಂತ ಅಂತ. ಯಾಕಂದರೆ ಇವರು 2000 ಒಮ್ಮೆ ಸೋತಿದ್ದಾರೆ. ಇವರು ಫಸ್ಟ್ ಈಸ್ ನಾಟ್ ಈಸಿ. ಎಲೆಕ್ಷನ್ ನಾವು ಹೇಳಿದ್ವಿ, ಎಲೆಕ್ಷನ್ ಈಸ್ ವಾರ್. ಅದರಲ್ಲಿ ಒಮ್ಮೆ ಸೋತಿದ್ದಾರೆ ಅವರು. ನೆಕ್ಸ್ಟ್ BSR ಪಕ್ಷದಿಂದ ವಿನ್ ಆಗಿ ಬರ್ತಾರೆ. ಅದರ ಮೇಲೆ ಪುನಃ BJPಯಲ್ಲಿ ವಿನ್ ಆಗ್ತಾರೆ. ಬಟ್
ಅವರು ಮಾಡಿದ ಮೊದಲ ಕಾರ್ಯ ಅಂದರೆ ಸರ್ಕಾರಿ ಸೇವೆಯನ್ನು ಬಿಟ್ಟು ಲಾಸ್ಟ್ ನಮ್ಮ ಒಬ್ಬರು ಅತಿಥಿನಿದ್ರು ಅವರು ಗನ್ಮ್ಯಾನ್ ಆಗಿದ್ದರು, ಇವರು PSI ಆಗಿದ್ದಾರೆ. ಸೊ ಅದನ್ನು ಬಿಟ್ಟು ಜನಸೇವೆಗೆ ಬಂದವರು. ಆ್ಯಂಡ್ ಈ ಪ್ರೂವ್ಡ್ ಹಿಮ್ಸೆಲ್ಫ್. ನೀವು ಎಲೆಕ್ಷನಲ್ಲಿ ಒಂದು ಸಲ ಜನಗಳನ್ನು ಫೂಲ್ ಮಾಡ್ಬೋದು, ಅಲ್ಲ ಕನ್ವಿನ್ಸ್ ಮಾಡ್ಬೋದು. ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಬರುವಾಗ ನೀವು ಕೆಲಸ ಮಾಡಬೇಕಾಗುತ್ತೆ. ಐ ಥಿಂಕ್ ರಾಜೀವ್ ಅಚೀವ್ಡ್ ದೇರ್. ಸೊ ವಿ ವಿಲ್ ವೆಲ್ಕಮ್ ಹಿಮ್. ಥ್ಯಾಂಕ್ ಯು ಸರ್. ಓಕೆ ಸರ್. ಸರ್, ನಿಮ್ಮ ಕ್ಷೇತ್ರದ ಬಗ್ಗೆ ಅಲ್ಲಿರುವಂತಹ ಚಿತ್ರಣವನ್ನ ಬಿಚ್ಚಿಡುವಂಥ ಪ್ರಯತ್ನವನ್ನ ಪವರ್ ಟಿವಿ ಮಾಡ್ತಾ ಇದೆ. ನಿಮ್ಮ ಕ್ಷೇತ್ರದ ಚಿತ್ರಣವನ್ನ ಬನ್ನಿ ನೋಡ್ಕೊಂಡು ಬರೋಣ. ನೇರ ನಡೆ ನುಡಿ ವ್ಯಕ್ತಿತ್ವದ ಅತ್ಯಂತ ಸಜ್ಜನ ಹಾಗೂ ಪ್ರಾಮಾಣಿಕ ಯುವ ರಾಜಕಾರಣಿ ಶಾಸಕ ಪಿ ರಾಜೀವ್ ಎಂಥವರು ರಾಜಕಾರಣದಲ್ಲಿ ಸಿಗೋದು ಕಷ್ಟ. ಪೊಲೀಸ್ ಇಲಾಖೆಯಲ್ಲಿ PSI ಆಗಿ ಸೇವೆ ಸಲ್ಲಿಸಿ ಜನರ ಸೇವೆ ಮಾಡಲು ರಾಜಕಾರಣಕ್ಕೆ ಇಳಿದವರು ಪಿ ರಾಜೀವ್. BSR ಪಕ್ಷದ ಮೂಲಕ ಬೆಳಗಾವಿ ಜಿಲ್ಲೆ ಕುಡಚಿ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿ ಪಕ್ಷ ರಾಜಕಾರಣದ ಆಚೆಗೂ ಮೀರಿ ಅಪಾರ ಗೌರವ ಪಡೆದ ಕೀರ್ತಿ ಪಿ ರಾಜೀವ್ ಅವರಿಗೆ ಸಲ್ಲುತ್ತದೆ. ಇವರ ನೇರ, ಪ್ರಾಮಾಣಿಕ, ನಿಸ್ವಾರ್ಥದ ಗುಣಗಳಿಂದಾಗಿಯೇ ಪಕ್ಷಾತೀತವಾಗಿ ಕೇವಲ ಸ್ವಪಕ್ಷವಾದ ಬಿಜೆಪಿ ಅಷ್ಟೇ ಅಲ್ಲದೆ ಎಲ್ಲಾ ರಾಜಕೀಯ ನಾಯಕರು ಇವರಿಗೆ ಗೌರವ ನೀಡುತ್ತಾರೆ. ವೃತ್ತಿಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದ ರಾಜೀವ್ ಸಮಾಜ ಸೇವೆ ಮಾಡಬೇಕು ಎಂಬ ತುಡಿತದೊಂದಿಗೆ ರಾಜಕಾರಣಕ್ಕೆ ಬಂದವರು. ಈಗ ಅದೇ ತುಡಿತದೊಂದಿಗೆ ಜನಸೇವೆಯಲ್ಲಿ ತೊಡಗಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕುಪ್ಪಗಡ್ಡೆಯಲ್ಲಿ 1977ರಲ್ಲಿ ಜನಿಸಿದ ರಾಜೀವ್ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಕುಪ್ಪಗಡ್ಡೆಯಲ್ಲಿ ಮುಗಿಸಿದ್ರು. ಪ್ರೌಢ ಹಾಗೂ PUC ವಿದ್ಯಾಭ್ಯಾಸವನ್ನ ಶಿವಮೊಗ್ಗದಲ್ಲಿ ಮುಗಿಸಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಕರ್ನಾಟಕ ವಿಜ್ಞಾನ ಕಾಲೇಜು ಧಾರವಾಡಕ್ಕೆ ತೆರಳಿದ್ರು. ಅಲ್ಲಿ BSc ಪದವಿ ಪಡೆದ ಪಿ ರಾಜೀವ್ ಸಮಾಜ ಸೇವೆ ಮಾಡಬೇಕು ಎಂಬ ಹಠಕ್ಕೆ ಬಿದ್ದು 2003ರಲ್ಲಿ ಪೊಲೀಸ್ ಇಲಾಖೆಗೆ ಸೇರಿ ಸಬ್ ಇನ್ಸ್ಪೆಕ್ಟರ್ ಆಗಿ ಆಯ್ಕೆಯಾದ್ರು. ಮುಂದೆ ಅಲ್ಲಿಂದ 2005ರವರೆಗೆ ಮೈಸೂರಿನ ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ತರಬೇತಿ ಪಡೆದು 2006ರಲ್ಲಿ ಬೆಂಗಳೂರಿನ ಮಡಿವಾಳ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ನಿರ್ವಹಿಸಿದ್ರು. 2007ರಲ್ಲಿ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕುಡಚಿ ಪೊಲೀಸ್ ಠಾಣೆಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ನೇಮಕಗೊಂಡ ಪಿ ರಾಜೀವ್ ಅವರು ರಾಯಬಾಗ ತಾಲೂಕಿನಲ್ಲಿ ಪ್ರವಾಹ ಪೀಡಿತ ಪ್ರದೇಶಕ್ಕೆ ರಕ್ಷಣಾ ತಂಡವನ್ನು ರಚಿಸಿದ್ರು. ಪ್ರವಾಹ ಪೀಡಿತ ಜನರು ಸುರಕ್ಷಿತ ಸ್ಥಳಕ್ಕೆ ತಲುಪುವಂತೆ ನೋಡಿಕೊಂಡ್ರು. ಅಲ್ಲಿನ ರಾಜಕೀಯ ಲಾಬಿ ವಿರುದ್ಧ ಕೆಲಸ ಮಾಡಲು ಪ್ರಾರಂಭಿಸಿದ್ರು. ರಾಯಬಾಗ ತಾಲೂಕಿನ ಈ ಭಾಗದಲ್ಲಿ ಆ ಕಾಲದಲ್ಲಿ ರೌಡಿಸಂ, ಕೊಲೆಗಳು ಸಾಮಾನ್ಯವಾಗಿದ್ದು ಕಾನೂನು ಸುವ್ಯವಸ್ಥೆಯ ಪರಿಣಾಮಕಾರಿ ಆಡಳಿತದಿಂದ ಸಾರ್ವಜನಿಕರ ಸುರಕ್ಷತೆಯನ್ನು ಖಾತ್ರಿಪಡಿಸಿ ಜನರ ಮೆಚ್ಚುಗೆಗೆ ಪಾತ್ರರಾಗಿ ಜನರ ಮನ ಗೆದ್ದರು. 2008ರಲ್ಲಿ ಹಿಂದೆ ಮುಂದೆ ನೋಡದೆ PSI ವೃತ್ತಿಗೆ ರಾಜೀನಾಮೆ ನೀಡಿ ಅಲ್ಲಿಂದಲೇ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟ ಈ ಯಂಗ್ ಮ್ಯಾನ್ ಪಿ ರಾಜೀವ್ 2008ರಲ್ಲಿ ಮೊದಲ ಬಾರಿಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಕಾಂಗ್ರೆಸ್ ಪಕ್ಷದ ಶ್ಯಾಮ್ ಘಾಟಾ ವಿರುದ್ಧ ಸೋಲು ಅನುಭವಿಸಿದ್ರು. ಅದರಿಂದ ವಿಚಲಿತರಾಗದ ರಾಜೀವ್ ಸೋತರೂ ಕೂಡ ಜನರ ಸೇವೆ ಮುಂದುವರೆಸಿ ಜನರ ಕಷ್ಟ ಕಾರ್ಪಣ್ಯಗಳಲ್ಲಿ ಭಾಗಿಯಾದ್ರು. ಜನ ಸೇವೆಯೇ ಜನಾರ್ದನ ಸೇವೆ ಎನ್ನುವಂತೆ ಅಧಿಕಾರ ಇರಲಿ ಬಿಡಲಿ ಜನರ ಸೇವೆಯನ್ನು ಬಿಡಲಿಲ್ಲ. ಪ್ರಯತ್ನ ಪಟ್ರೆ ಫಲ ಸಿಕ್ಕೇ ಸಿಗುತ್ತದೆ ಎಂಬಂತೆ ಮುಂದೆ ಅಲ್ಲಿಂದ 2013ರಲ್ಲಿ ಬಿ ಶ್ರೀರಾಮುಲು ಹುಟ್ಟು ಹಾಕಿದ BSR ಪಕ್ಷಕ್ಕೆ ಸೇರ್ಪಡೆಗೊಂಡು ಭಾರಿ ಜನ ಬೆಂಬಲದೊಂದಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆಲುವು ಸಾಧಿಸಿದ್ರು. 2018ರಲ್ಲಿ ಮತ್ತೆ ಬಿಜೆಪಿ ಪಕ್ಷದಿಂದ ಟಿಕೆಟ್ ಪಡೆದು ಕಾಂಗ್ರೆಸ್ ಅಭ್ಯರ್ಥಿ ಅಮಿತ್ ಶಾಮಘಾಟಾ ವಿರುದ್ಧ 15,008 ಮತಗಳ ಅಂತರದಿಂದ ಗೆಲುವು ಸಾಧಿಸಿ 2ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿ ವಿಧಾನಸೌಧ ಪ್ರವೇಶ ಮಾಡಿದ್ರು.
ಮುಂಬೈ ಕರ್ನಾಟಕ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಮತ್ತು ಪರಿಶಿಷ್ಟ ಜಾತಿಗೆ ಮೀಸಲಾಗಿರುವ ಕುಡಚಿ ವಿಧಾನಸಭೆ ಕ್ಷೇತ್ರ ಬೆಳಗಾವಿ ಜಿಲ್ಲೆಯ 18 ವಿಧಾನಸಭೆ ಕ್ಷೇತ್ರಗಳ ಪೈಕಿ ಅತಿ ಚಿಕ್ಕ ಅಸೆಂಬ್ಲಿ ಕ್ಷೇತ್ರ. ಕುಡಚಿ ಕ್ಷೇತ್ರದಲ್ಲಿ ಅತಿ ಕಡಿಮೆ ಮತದಾರರಿದ್ದಾರೆ. ಕುಡಚಿ ವಿಧಾನಸಭೆ ಕ್ಷೇತ್ರದಲ್ಲಿ 1,46,584 ಮತದಾರರಿದ್ದಾರೆ. ಇವರಲ್ಲಿ ಮುಸ್ಲಿಂ ಮತ್ತು ಪರಿಶಿಷ್ಟ ಮತದಾರರ ಸಂಖ್ಯೆ ಹೆಚ್ಚಿದೆ. ಶಿಕ್ಷಣ, ಆರೋಗ್ಯ ಸೇರಿ ರಸ್ತೆ, ಕುಡಿಯುವ ನೀರು ಎಲ್ಲಾ ಮೂಲ ಸೌಕರ್ಯಗಳ ವಿಚಾರದಲ್ಲಿ ರಾಜಿಯಾಗದ ಪಿ ರಾಜೀವ್ ಎಂಬ ಯಂಗ್ ಅಂಡ್ ಡೈನಾಮಿಕ್ ಶಾಸಕನ ಕಾರ್ಯವೈಖರಿಯನ್ನು ಸ್ಥಳೀಯರು ಕೊಂಡಾಡ್ತಾ ಇದ್ದಾರೆ. ಕ್ಷೇತ್ರದ ಜನರಿಗೆ ಆಗುವ ತೊಂದರೆಯನ್ನು ತಪ್ಪಿಸಲು ಸರ್ಕಾರದಿಂದ ಹೆಚ್ಚಿನ ಅನುದಾನ ತಂದು ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡಲು ಪಣ ತೊಟ್ಟು ಹಗಲು ರಾತ್ರಿ ಎನ್ನದೇ ಜನರ ಸೇವೆಯಲ್ಲಿ ಭಾಗಿಯಾಗ್ತಾರೆ. ನಿರ್ಗತಿಕರಿಗೆ ಸೂರು ಕಲ್ಪಿಸುವ ಉದ್ದೇಶದಿಂದ ಏಜೆಂಟರ ಹಾವಳಿ ತಪ್ಪಿಸಲು ಮತ್ತು ಅರ್ಹರನ್ನು ಗುರುತಿಸಿ ಅಂತಹ ನಿರ್ಗತಿಕರನ್ನು ಹುಡುಕಿ ಸೂರು ಕೊಡಿಸುವ ಕೆಲಸಕ್ಕೆ ತಮ್ಮ ಕ್ಷೇತ್ರದಲ್ಲಿ ಗುಡಿಸಲಿನಲ್ಲಿ ವಾಸಿಸುವ ಜನರ ಬಳಿ ಹೋಗಿ ತಾವೇ ಖುದ್ದು ಮಾಹಿತಿ ಬರೆದುಕೊಳ್ಳುವ ಮೊದಲ ರಾಜಕಾರಣಿ ಎಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಈಗಲೂ ಸಹ ಕುಡಚಿ ಕ್ಷೇತ್ರದ ಜನರು ಶಾಸಕರ ಕಾರ್ಯಗಳನ್ನು ಮುಕ್ತ ಕಂಠದಿಂದ ಶ್ಲಾಘಿಸುತ್ತಾರೆ. ಕುಡಚಿ ಶಾಸಕರಾಗಿ ರಾಜೀವ್ ಸಮರೋಪಾದಿಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಹಾರುಗೇರಿ ಪಟ್ಟಣದ ಕೆರೆ ಅಭಿವೃದ್ಧಿಗೆ 5 ಕೋಟಿ ವೆಚ್ಚ ಮಾಡಿದ್ದಾರೆ. ಹಾರುಗೇರಿ ಯಬರಟ್ಟಿ ಏತ ನೀರಾವರಿ ಕಾಮಗಾರಿಗೆ 42 ಕೋಟಿ ರೂಪಾಯಿಗಳ ಪ್ರಸ್ತಾವನೆ ಇದೆ. ಹಾರುಗೇರಿ ಸರ್ಕಾರಿ ಪದವಿ ಕಾಲೇಜು ಮಂಜೂರಾಗಿದೆ. ಹಂದಿಗುಂದ ಪಿಯು ಕಾಲೇಜು ಕೂಡ ಮಂಜೂರಾಗಿದೆ. 10 ಗ್ರಾಮಗಳ 19 ಕೆರೆಗಳ ಯೋಜನೆ ಅನುಷ್ಠಾನದ ಹಂತದಲ್ಲಿದೆ. ಗ್ರಾಮೀಣ ರಸ್ತೆಗಳನ್ನು ಜಿಲ್ಲಾ ಮುಖ್ಯ ರಸ್ತೆಗಳನ್ನಾಗಿ ಮೇಲ್ದರ್ಜೆಗೇರಿಸಲಾಗಿದೆ. ಅಮೃತ ಗ್ರಾಮೀಣ ವಸತಿ ಯೋಜನೆಯಡಿಯಲ್ಲಿ ಗ್ರಾಮಗಳ ಆಯ್ಕೆ ಮಾಡಲಾಗಿದೆ. ಜನ ಸಂಪನ್ಮೂಲ ಇಲಾಖೆ ವತಿಯಿಂದ 40 ಕೋಟಿ ಅನುದಾನದ ಅಡಿಯಲ್ಲಿ ರಸ್ತೆಗಳ ಸುಧಾರಣೆ ಮಾಡಲಾಗಿದೆ. ಜೊತೆಗೆ 50 ಕೋಟಿ ರೂಪಾಯಿಗಳ ಯೋಜನೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಆರ್ಡಿಪಿಆರ್ ಇಲಾಖೆ ವತಿಯಿಂದ ಅಂದಾಜು 25 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ರಸ್ತೆಗಳ ಸುಧಾರಣೆ ಹಾಗೂ 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆಗಳ ಅಭಿವೃದ್ಧಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಇನ್ನು ಕುಡಚಿ ಪಟ್ಟಣದಲ್ಲಿ ಯುಜಿಡಿ ಯೋಜನೆಗೆ ಅಂದಾಜು ಮೊತ್ತ 13 ಕೋಟಿ ಎಂದು ನಿರ್ಧರಿಸಲಾಗಿದೆ. ಮುಗಳಖೋಡ ಹಾರುಗೇರಿ ಯುಜಿಡಿ ಯೋಜನೆಯು ಪ್ರಸ್ತಾವನೆಯಲ್ಲಿದೆ. ಜೆಜೆಎಂ ಕಾಮಗಾರಿಗಳ ಅನುಷ್ಠಾನಕ್ಕೆ ಅಂದಾಜು ಮೊತ್ತ 25 ಕೋಟಿ ಎಂದು ನಿರ್ಧರಿಸಲಾಗಿದೆ. ಉಳಿದಂತೆ 2.5 ಕೋಟಿ ರೂಪಾಯಿಗಳನ್ನು ಅಲ್ಪಸಂಖ್ಯಾತರ ಸಮುದಾಯದವರಿಗೆ ಜೈನ ಬಸದಿಗಳಿಗೆ ಮಂಜೂರು ಮಾಡಲಾಗಿದೆ. ರಾಜೀವ್ ಅವರ ಪರಿಶ್ರಮದ ಫಲವಾಗಿ ಹಾರುಗೇರಿ ಪೊಲೀಸ್ ಠಾಣೆ ಮಂಜೂರು ಮಾಡಲಾಗಿದೆ. ಮುಗಳಖೋಡ ಹಾಗೂ ಹಾರುಗೇರಿ ಗ್ರಾಮ ಪಂಚಾಯಿತಿಗಳನ್ನು ನೇರವಾಗಿ ಪುರಸಭೆಯಾಗಿ ಮೇಲ್ದರ್ಜೆಗೆ ಏರಿಸಲಾಗಿದೆ. ಸುಟ್ಟಟ್ಟಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮಂಜೂರು ಮಾಡಲಾಗಿದೆ. ಸಾಕಷ್ಟು ಭರವಸೆಯೊಂದಿಗೆ ಜನರ ಮನ ಗೆದ್ದು 2 ಬಾರಿ ಶಾಸಕರಾಗಿರುವ ಪಿ ರಾಜೀವ್ ಸದನದಲ್ಲೂ ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಅಲ್ಲಿನ ಚರ್ಚೆಗಳಲ್ಲಿ ಪಾಲ್ಗೊಂಡು ಮೌಲ್ಯಯುತ ರಾಜಕಾರಣದ ಝಲಕ್ ತೋರ್ತಾ ಇದ್ದಾರೆ. ಶಾಸಕ ಪಿ ರಾಜೀವ್ ಅವರ ಪ್ರಬುದ್ಧ ಮಾತುಗಳಿಗೆ ಆಡಳಿತ ಪಕ್ಷ ಮಾತ್ರವಲ್ಲದೆ ವಿಪಕ್ಷಗಳ ನಾಯಕರು ಕೂಡ ತಲೆದೂಗಿದ್ದಾರೆ. ಸಂವಿಧಾನ ಕುರಿತು ಸದನದಲ್ಲಿ ನಡೆದ ಚರ್ಚೆಯಲ್ಲಿ ಪಿ ರಾಜೀವ್ ಮಾಡಿದ ಭಾಷಣವನ್ನ ಎಂದಿಗೂ ಮರೆಯುವಂತಿಲ್ಲ. ಹೀಗೆ ಸಮಾಜ ಸೇವೆಯ ಉದ್ದೇಶದಿಂದ ರಾಜಕಾರಣಕ್ಕೆ ಬಂದಿರುವ ಪಿ ರಾಜೀವ್ ಆ ದಿಸೆಯಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಪವರ್ ಟಿವಿಯ ಮಹತ್ವಾಕಾಂಕ್ಷೆಯ ಹೇಗಿದ್ದೀರಿ ಶಾಸಕರೇ ಕಾರ್ಯಕ್ರಮಕ್ಕೆ ಇಂದಿನ ಅತಿಥಿಯಾಗಿ ಆಗಮಿಸಿದ್ದಾರೆ. ಪವರ್ ಟಿವಿ ಸ್ಟುಡಿಯೋಗೆ ಆಗಮಿಸಿರುವ ಕುಡಚಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರಾಜೀವ್ ಅವರಿಗೆ ಆತ್ಮೀಯ ಸುಸ್ವಾಗತ. ಎಸ್ ಸರ್, ನಿಮ್ಮ ಕ್ಷೇತ್ರದ ವಾಸ್ತವ ಚಿತ್ರಣವನ್ನು ಮುಂದಿಟ್ವಿ. ಸಾಕಷ್ಟು ಅಭಿಪ್ರಾಯಗಳು ಕೂಡ ನಿಮ್ಮ ಕ್ಷೇತ್ರದ ಜನರಲ್ಲಿ ಕೇಳಿ ಬರ್ತಾ ಇದೆ. ನಾನು ನಿಮ್ಮ ಒಂದು ವಿಡಿಯೋವನ್ನು ನೋಡಿದೆ, ಅದರಲ್ಲಿ ನೀವು ಹೇಳಿದ್ರಿ, ನಾನು 2 ಗುರಿಯನ್ನು ಇಟ್ಕೊಂಡು ಬಂದಿದ್ದೀನಿ. ಒಂದು ಭ್ರಷ್ಟಾಚಾರ ಇಲ್ಲದೆ, ಅಂದರೆ ದುಡ್ಡು ಕೊಡದೆ ನಾನು ನೌಕರಿಯನ್ನು ಪಡ್ಕೋಬೇಕು, ಜೊತೆಗೆ ವರದಕ್ಷಿಣೆ ಇಲ್ಲದೆ ಮದುವೆ ಆಗಬೇಕು ಅಂತ. ಸೊ ಅದು ಸಕ್ಸಸ್ ಆಗಿದೆ ಅಂತ ಅನಿಸುತ್ತೆ. ಏನು ಹೇಳ್ತೀರಿ ಸರ್? ನಾವು ಅತ್ಯಂತ ಕೆಳ ಮಧ್ಯಮ ವರ್ಗದಿಂದ ಬೆಳೆದು ಬಂದವರು. ಹಾಗಾಗಿ ಭಾಳ ದೊಡ್ಡ ನಿರೀಕ್ಷೆಗಳು ಇರಲಿಲ್ಲ ನಮಗೆ. ನಾವು ಕನಸು ಕಾಣೋದಕ್ಕೂ ಒಂದು ಅರ್ಹತೆ ಬೇಕಲ್ಲ. ನನ್ನ ಗುರಿ ಇದ್ದಿದ್ದು, ನನ್ನ ತಂದೆ ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದರು. ನನ್ನ ತಂದೆ ರಿಟೈರ್ಡ್ ಆಗೋದ್ರೊಳಗೆ ನಾನು ಯಾವುದಾದ್ರೂ ಒಂದು ಸರ್ಕಾರಿ ನೌಕರಿ ತೊಗೊಳ್ಬೇಕು,
ಅದು ಲಂಚ ಕೊಡಲಾರ್ದೆ ನೌಕರಿ ತೊಗೊಳ್ಬೇಕು ಅನ್ನೋದು ನನ್ನ ಗುರಿ ಇತ್ತು. ಹಾಗಾಗಿ ಕಷ್ಟಪಟ್ಟು ಓದಿದ್ವಿ, ಸಬ್ ಇನ್ಸ್ಪೆಕ್ಟರ್ ಆದೆ, ತೃಪ್ತಿ ಇದೆ. ನಿಮ್ಮ ವಿಡಿಯೋ ನೋಡಿದಾಗ ವಾವ್ ಫ್ಯಾಕ್ಟರ್, ಎಸ್ ಇವರನ್ನು ನಾವು ಹೆಮ್ಮೆ ಪಡ್ಬೋದು ಅಂತ ಒಂದು ಇದು ಎವಿ ಇತ್ತು ನಮ್ಮದು. ನೀವು ಸರ್ಕಾರಿ ಸೇವೆಗೆ ಆಯ್ಕೆಯಾದವರು, ನೀವು ಹೇಳ್ದಂಗೆ ದಟ್ ವಾಸ್ ಯುವರ್ ಡ್ರೀಮ್, ನಿಮ್ಮ ಡ್ರೀಮ್ ಆಗಿತ್ತದು ಸರ್ಕಾರಿ ಸೇವೆಗೆ ಲಂಚ ಕೊಡದೆ ಬರಬೇಕು ಅನ್ನೋದು. ಹೌದು. ಆದರೆ ನೀವು ಆಯ್ಕೆ ಮಾಡಿಕೊಂಡ ಇನ್ನೊಂದು ಕ್ಷೇತ್ರ ಇದೆ, ಜನನಾಯಕರು ಅಂತ ಹೇಳಿಕೊಂಡು ಜನರ ಸೇವೆಯೇ ದೇವರ ಸೇವೆ ಅಂತ ಹೇಳಿಕೊಂಡು ಬರುವವರು. ಅದು ಲಂಚಾಧಾರದಿಂದ ಕೂಡಿದ ಒಂದು ಸೇವೆ. ನೀವು ನೋಡಿದರೆ ಇವತ್ತು ಭ್ರಷ್ಟ ರಾಜಕಾರಣ, ನೀವು ಇವತ್ತು ನಿಮ್ಮದೇ ಪಕ್ಷದ ಪ್ರಧಾನಮಂತ್ರಿಯವರು ಇದ್ದಾರೆ, ಮೋದಿಯವರು. ಅವರು ಬಂದ ಫಸ್ಟ್ ಒಂದೇನು ಕಾಸ್ ಇತ್ತು, ಭ್ರಷ್ಟಾಚಾರವನ್ನು ಇಂಡಿಯಾದಿಂದ ತೆಗೆದುಹಾಕಬೇಕನ್ನೋ ಒಂದು ಸ್ಲೋಗನ್ ಅವ್ರದ್ದು. ಡೆವಲಪ್ಮೆಂಟ್ ಆ್ಯಂಡ್ ಅದರ ಒಟ್ಟಿಗೆ ಭ್ರಷ್ಟಾಚಾರ ಇರಬಾರ್ದು ಅಂತ. ಹೌದು. ಆ ಒಂದು ಫೀಲ್ಡನ್ನು ನೀವು ಆಯ್ಕೆ ಮಾಡ್ಕೋತೀರಿ. ಈ ಬದಲಾವಣೆ ಯಾಕೆ ಬಂತು? ಸರ್ಕಾರಿ ಫೀಲ್ಡಿಂದ ಬಂದು ಜನಸೇವೆಗೆ ಬಂದ ಈ ಒಂದು ರಾಜಕೀಯಕ್ಕೆ ಬರುವ ಆಯ್ಕೆ ಯಾಕಾಯಿತು? ನಾನು ಡಿಗ್ರಿ ಓದ್ತಾ ಇರುವಾಗ ನನ್ನ ಸಿಲೆಬಸ್ ಪುಸ್ತಕದ ಜೊತೆಗೆ ಎಕ್ಸ್ಟ್ರಾ ಪುಸ್ತಕಗಳು ಬಹಳಷ್ಟು ಇರ್ತಿದ್ವು. ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು, ಭಗತ್ ಸಿಂಗ್ ರಾಜ್ಗುರು ಅವರನ್ನು ಆವಾಗಲೇ ಓದ್ತಿದ್ವಿ ನಾವು. ಪ್ರೊಫೆಸರ್ಗಳು ಬೈತಿದ್ರು, ಇನ್ನು ಸಿಲೆಬಸ್ ಬಿಟ್ಟು ಬೇರೆ ಯಾವ್ಯಾವುದೋ ಪುಸ್ತಕ ತರ್ತಿರ್ತೀಯ, ಯಾವುದಾವುದೋ ಓದ್ತಿರ್ತೀಯ ಅಂತ. ಜಾಬ್ ಸಿಕ್ಕ ಮೇಲೆ ನಾವೇನು ಹ್ಯೂಮನ್ ರೈಟ್ಸ್ ಬಗ್ಗೆ ಓದಿದ್ವಿ, ಸ್ಪಿರಿಟ್ ಆಫ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಓದಿದ್ವಿ, ಅದಕ್ಕೆ ಮತ್ತು ವಸ್ತುಸ್ಥಿತಿಗೆ ವ್ಯತಿರಿಕ್ತ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಯಿತು. ಅಯ್ಯೋ, ನಮ್ಮ ಸಂವಿಧಾನದ ಮೂಲ ಪುರುಷರ ಆಶಯಗಳು ಈ ಥರ ಇದ್ವು, ಜನ ಯಾಕೆ ಈ ಥರ ಬದುಕ್ತಾ ಇದ್ದಾರೆ? ಎಲ್ಲೋ ಒಂದು ಕಡೆ ಹೈಜಾಕ್ ಮಾಡ್ತಾ ಇದ್ದಾರೆ, ಕಾನೂನನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ರಾಜಕೀಯ ಪ್ರಭಾವವನ್ನು ಬಳಸಿ ಜನರ ಬದುಕಿನ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಇದು ನನಗೆ ಸಬ್ ಇನ್ಸ್ಪೆಕ್ಟರ್ ಇದ್ದಾಗ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಯಿತು. ಆಮೇಲೆ ಒಬ್ಬ ಪೊಲೀಸ್ ಆಫೀಸರ್ ಆಗಿ ನಾನು ಒಳ್ಳೆಯದನ್ನು ಮಾಡಬೇಕು ಅಥವಾ ಮೋಸವನ್ನು ಮಾಡಬೇಕು, ಎರಡೇ ಆಪ್ಷನ್ ಇರುವಂಥದ್ದು, ಮಧ್ಯದಲ್ಲಿ ಇರೋದಕ್ಕೆ ಆಗಲ್ಲ. ಕರೆಕ್ಟ್. ಹಾಗಾಗಿ ಆಮೇಲೆ ಅದು ಎರಡನ್ನೂ ಬಳಸೋ ಕಾನೂನಿನ ಚೌಕಟ್ಟಿನಲ್ಲೇ ಬಳಸೋ ಅವಕಾಶ ಇದೆ. ಒಬ್ಬ ನಿರಪರಾಧಿಯನ್ನು ಅಪರಾಧಿ ಸ್ಥಾನದಲ್ಲೇ ನಿಲ್ಲಿಸುವಂಥದ್ದು ಕಾನೂನಿನ ಚೌಕಟ್ಟಿನಲ್ಲೇ ಪೊಲೀಸ್ ಅಧಿಕಾರಿ ಮನಸ್ಸು ಮಾಡಿದರೆ ನಿಲ್ಲಿಸ್ಬಿಡ್ಬೋದು. ಹಾಗಾಗಿ ಆ ಒತ್ತಡ ನನ್ನ ಮೇಲೆ ಬರಲಿಕ್ಕೆ ಪ್ರಾರಂಭ ಆಯಿತು. ಆವಾಗ ಒಂದು ಹಂತದವರೆಗೆ ನಾನು ಅದನ್ನು ತಾಳ್ಕೊಂಡೆ. ಆ ನಂತರ ನನಗೆ ತಾಳಲಿಕ್ಕಾಗಲೇ ಇಲ್ಲ. ಅವರ ರಾಜಕೀಯ ಕಾರಣಕ್ಕಾಗಿ ಅಮಾಯಕರನ್ನು ಕೊಲೆ ಕೇಸಲ್ಲಿ ಫಿಟ್ ಮಾಡು, ಅವ್ರನ್ನ ಅರೆಸ್ಟ್ ಮಾಡು, ಈ ಒತ್ತಡಗಳು ಬರ್ತಾ ಹೋದವು. ಇಲ್ಲಿ ಒಂದು ಕಡೆ ಅಮಾಯಕರ ಜೊತೆಗೆ ನಾನು ನಿಲ್ಲಬೇಕಾ? ಆಮೇಲೆ ನನಗೆ ಓಪನ್ ಆಪ್ಷನ್ ಇತ್ತು, ನೀನು ಎಷ್ಟಾದರೂ ಹಣ ಮಾಡ್ಕೋ, ಜನರ ಹತ್ರ ಎಷ್ಟಾದರೂ ದುಡ್ಡು ತಗೋ, ಬಟ್ ನಾವು ಹೇಳಿದ ಮಾತು ಕೇಳು, ಇದಷ್ಟೇ ಆಪ್ಷನ್ ಇತ್ತು. ನಾನು ಅವಾಗ ಹಣ ಮಾಡುವುದಕ್ಕೆ ಅವರ ಜೊತೆಗೆ ಶಾಮೀಲಾಗಬೇಕಾ ಅಥವಾ ಹಣವನ್ನು ಬಿಟ್ಟು ಜನರ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕಾ? ಈ ಎರಡು ಆಪ್ಷನ್ ಇತ್ತು. ನನಗೆ ಅಮಾಯಕರ ಕಣ್ಣೀರು, ಅಮಾಯಕರ ನಿರ್ದಯ ಮುಖಗಳು ನನ್ನ ಕಣ್ಣು ಮುಂದೆ ಬಂದವು. ಅವ್ರ ಪರವಾಗಿ ನಾನು ನಿಲ್ಲಬೇಕು ಅಂತ ತೀರ್ಮಾನ ಮಾಡಿದೆ. ಆವಾಗ ನನಗೆ ಮತ್ತು ಅವತ್ತಿನ ರಾಜಕಾರಣಿಗಳಿಗೆ ಸಂಘರ್ಷ ಪ್ರಾರಂಭ ಆಯಿತು. ಫ್ಯಾಂಟಾಸ್ಟಿಕ್. ನೀವು ಸೆಲೆಕ್ಟ್ ಮಾಡಿದ ಆಯ್ಕೆ ರಾಜಕಾರಣಿಗೆ, ನೀವು ಹೇಳ್ತಾ ಇದ್ರಿ ಎಲ್ಲೋ ರಾಜಕಾರಣಿಗಳು ನಿಮ್ಮನ್ನು ಕಂಟ್ರೋಲ್ ಮಾಡ್ತಾಯಿದ್ರು. ಈಗ ನಾವು ಮೊನ್ನೆ ಹೇಳಿದ್ವಿ, ನೀವು ಹೇಳಿದ ಪರ್ಫೆಕ್ಟ್ ವರ್ಡ್ ಅಂದರೆ ಒಂದು DCP ಹಗರಣವನ್ನು ನಾವು ಬೆಳಗೆಳೆದಿದ್ವಿ ಇಲ್ಲಿ ACPಗಳು. ಆಗ ಒಬ್ಬರು DCP ಬಂದು ಹೇಳ್ತಾರೆ, ಫೇಕ್ ಕಂಪ್ಲೇಂಟು ಲಾಡ್ಜ್ ಮಾಡ್ತಾರೆ ಒಂದು ಮೇಜರ್ ಮೇಲೆ. ಹೌದು. ಆಗ ಅವ್ರು ಹೇಳ್ತಾರೆ, ಇಲ್ಲ ಈ ಪಾರ್ಟಿ ಮಾಡಿದರೆ ಕರೆಕ್ಟಾಗಿ ಫೇಕ್ ಕಂಪ್ಲೇಂಟ್ ಮಾಡಬೇಕಿತ್ತು, ಯಾಕೆ ಇದು ಹಿಂಗೆ ಮಾಡಿಬಿಟ್ಟ ಅಂತ. ಅಂದರೆ ಫೇಕ್ ಕಂಪ್ಲೇಂಟನ್ನು ಲೀಗಲೈಸ್ ಮಾಡ್ಬೋದು ಒಬ್ಬ ಅಧಿಕಾರಿ ಶಾಮೀಲಾದ್ರೆ. ಹೌದು. ಬಟ್ ನೀವು ರಾಜಕಾರಣಕ್ಕೆ ಬಂದಾಗ ಎಲ್ಲಿಯಾದರೂ ನಿಮಗೆ ರಾಜಕಾರಣದಲ್ಲಿ ಇದರ ಅವಶ್ಯಕತೆ ಇದೆ, ಈ ರೀತಿಯ ಒಂದು ಗೇಮ್ ಪ್ಲ್ಯಾನ್ಗಳು ಬೇಕಾಗುತ್ತೆ ಅಂತ ಅನಿಸುತ್ತೆ ಯಾವಾಗಲಾದರೂ? ನಾನು ಕನಸಿನಲ್ಲಿ ಕೂಡ ರಾಜಕಾರಣ ಮಾಡ್ತೀನಿ ಅಂತ ಯೋಚನೆ ಮಾಡಿರಲಿಲ್ಲ. ಜಸ್ಟ್ ಮದುವೆ ಆಗಿ 1 ವರ್ಷ ಆಗಿತ್ತಷ್ಟೇ ನನ್ನ ತಲೆಯಲ್ಲಿ ರಿಸೈನ್ ಮಾಡೋಣ, ರಾಜಕಾರಣ ಮಾಡೋಣ ಅಂತ. 1 ವರ್ಷ ಮುಂಚೆ ನನ್ನ ತಲೆಯಲ್ಲಿ ಬಂದಿದ್ದರೆ ನಾನು ಮದುವೆಯನ್ನು ಪೋಸ್ಟ್ಪೋನ್ ಮಾಡಿಬಿಡ್ತಿದ್ದೆ. ನನಗೆ ಅದೊಂದು ಗೊಂದಲ ಇತ್ತು. ಪಾಪ ಒಬ್ಬ ಅಮಾಯಕ ಹೆಣ್ಣುಮಗಳ ಜೊತೆಗೆ ಅವಳ ಬದುಕು ಇದೆ, ಅವಳನ್ನು ಯಾವ ರೀತಿ ನಾನು ಇದಕ್ಕೆ ಒಗ್ಗಿಸಬೇಕು. ಕೊನೆಗೆ ಎಲ್ಲರೂ ಕೂತು ತೀರ್ಮಾನ ಮಾಡಿದ್ವಿ, ಸರಿ ರಾಜಕಾರಣಕ್ಕೆ ಹೋಗೋಣ ಅಂತ. ಬಹಳ ದೊಡ್ಡ ರಿಸ್ಕ್ ತಗೊಂಡ್ವಿ. ಆವಾಗಲೂ ಕೂಡ ಬಾಡಿಗೆ ಮನೆಯಲ್ಲಿದ್ವಿ. ನಮ್ಮದು ಅಂಥೇಳಿ ಒಂದು ಸ್ವಂತ ಮನೆ ಇರಲಿಲ್ಲ ನಮಗೆ, ಬಾಡಿಗೆ ಮನೆ ಇದ್ವಿ.
ಆಮೇಲೆ ನಮ್ಮ ಮನೆಗೆ ನಾನು ರಿಸೈನ್ ಮಾಡಿದ ಮೇಲೆ ಯಾವುದೇ ಆರ್ಥಿಕ ಮೂಲ ಇರೋದಿಲ್ಲ. ನಮ್ಮ ತಂದೆಯವ್ರದ್ದು ತಿಂಗಳಿಗೆ 8,000 ರೂಪಾಯಿ ಪೆನ್ಷನ್ ಇತ್ತು. ನಾವು 3,000 ರೂಪಾಯಿ ಮನೆ ಬಾಡಿಗೆಯನ್ನು ಕಟ್ತಾ ಇದ್ವಿ. ಇನ್ನು ಉಳಿದ 5,000ದಲ್ಲಿ ಕುಟುಂಬವನ್ನು ನಿಭಾಯಿಸಬೇಕು ಮತ್ತು ರಾಜಕಾರಣ ಮಾಡಬೇಕು. ಇದು ಸಾಧ್ಯನಾ? ರಿಸ್ಕ್ ತಗೊಳ್ಳೋಣ ಅಂತ ಹೇಳಿ ಒಂದು ಸಾರಿ ಆ ತೀರ್ಮಾನಕ್ಕೆ ಬಂದ್ವಿ. ಹೋರಾಟ ಅದು ಯಾವತ್ತೂ ಕೂಡ ಸುಖದ ಮಾರ್ಗದಲ್ಲಿ ಇರೋದಿಲ್ಲ. ಹೋರಾಟ, ಚಳವಳಿ, ಬಂಡಾಯ ಅನ್ನುವಂಥದ್ದು ಅದು ಕಲ್ಲು ಮುಳ್ಳುಗಳ ದಾರಿ. ಹಾಗಾಗಿ ಮುಳ್ಳುಗಳನ್ನು ತುಳಿತೇನೆ, ಕಲ್ಲುಗಳನ್ನು ಕಾಲಿಗೆ ಒತ್ತಿಸ್ಕೊಳ್ತಾನೆ, ಆ ಒಂದು ಬದ್ಧತೆಯಿಂದನೇ ಪ್ರಾರಂಭ ಮಾಡಿದ್ವಿ. ರಾಜು ಸರ್, ಎಲ್ಲೋ ರಾಜಕಾರಣ ಅಂತ ಹೇಳಿದ ಎಮ್ ಎಲ್ ಎಗಳಂತ ಹೇಳಿದ ಕೂಡಲೇ, ವಿನ್ ಆದ ಕೂಡಲೇ ಅವರೊಟ್ಟಿಗೆ ಒಂದು ಬರೋದಂದರೆ ಒಂದು ದುರಹಂಕಾರ, ನಾವೇ ಎಲ್ಲ ಅಂತ ಹೇಳೋ ಒಂದು ಅಹಂಕಾರ ಬಂದುಬಿಡುತ್ತೆ. ಎಲ್ಲೋ ನೀವು ಎಮ್ ಎಲ್ ಎಗಳಿಗೆ, ಎಂ ಪಿಗಳಿಗೆ ಸಲ್ಯೂಟ್ ಹೊಡಿತಾ ಇದ್ದವರು ನೀವು ಸರ್ಕಾರಿ ಸೇವೆಯಲ್ಲಿರುವಾಗ, ಆವಾಗ ನೀವೇ ಎಮ್ ಎಲ್ ಎ ಆದಾಗ ನೀವು ಸಲ್ಯೂಟ್ ಹೊಡಿಸ್ಕೊಳ್ಳುವಂಥ ಒಂದು ಯೋಗ ನಿಮಗೆ ಏನನ್ನಿಸ್ತು? ಅದನ್ನು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಿದ್ರಿ ಅದನ್ನು? ಸರ್, ನಿಸರ್ಗದಲ್ಲಿ ಯಾವುದೂ ಶಾಶ್ವತ ಅಲ್ಲ. ರಾಜ ಮಹಾರಾಜರ ವಂಶ ಎಲ್ಲಿದೆ ಅನ್ನೋದು ಇವತ್ತು ಸಿಕ್ಕಿಲ್ಲ ನಮಗೆ. ಅಂಥದ್ರಲ್ಲಿ ರಾಜಕಾರಣ ಅದು ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ. 5 ವರ್ಷಕ್ಕೆ ಒಂದು ಸಾರಿ ಜನರ ಮುಂದೆ ಪರೀಕ್ಷೆಗೆ ಹೋಗ್ತೀವಿ ನಾವು. ಜನ ಒಂದು ಸಾರಿ ಇವನ್ನ ತಿರಸ್ಕಾರ ಮಾಡಬೇಕು ಅಂದರೆ ಗಾಳಿಗೆ ಹಾರು ಹೋಗೋ ತರಗೆಲೆ ಥರ ಹಾರೋಗ್ಬಿಡ್ತೀವಿ ನಾವು. ಆದರೆ ಅಧಿಕಾರ ಅನ್ನುವಂಥದ್ದು ಅದು ಬರೀ ರಾಜಕಾರಣ ಅಂತಲೇ ಹೇಳೋದಿಲ್ಲ ನಾನು. ಸರ್ಕಾರಿ ನೌಕರಿ ಸಿಕ್ಕಿರ್ಬೋದು, ಅಥವಾ ಉದ್ಯಮಿ ಆಗಿರ್ಬೋದು, ಅಥವಾ ರಾಜಕಾರಣಿ ಆಗಿರ್ಬೋದು. ಒಂದು ಅಧಿಕಾರ ಅನ್ನುವಂಥದ್ದು ಸಿಕ್ಕಾಗ ಆತನ ಬದುಕಿನ ಶೈಲಿ ಇನ್ನೂ ಸ್ವಲ್ಪ ಕೆಳಮಟ್ಟಕ್ಕೆ ಬರಬೇಕು. ಇದರಲ್ಲಿ ನನಗೆ ಮಹಾತ್ಮ ಗಾಂಧೀಜಿಯವರು ಬಹಳ ಪ್ರೇರಣೆ ಆಗ್ತಾರೆ. ಅವರು ಸಹಜವಾಗಿ ಹೇಗೆ ಬದುಕಬಹುದಾಗಿತ್ತೋ ಅದಕ್ಕಿಂತ ಕಷ್ಟದ ಪರಿಸ್ಥಿತಿಯನ್ನು ಅವರೇ ಎದುರು ಮಾಡಿಕೊಳ್ತಿದ್ರು. ಸುಖದ ಹಾಸಿಗೆ ಇದ್ದಾಗ ಅದನ್ನೆಲ್ಲವನ್ನು ತೆಗೆಸಿ ಚಾಪೆ ಮೇಲೆ ಮಲಗ್ತಿದ್ರು ಮಹಾತ್ಮ ಗಾಂಧೀಜಿಯವರು. ಈ ರೀತಿ ಒಬ್ಬ ಯಾವುದೇ ವ್ಯಕ್ತಿಗೆ ಅಧಿಕಾರ ಸಿಕ್ಕಾಗ ಆತನ ಬದುಕಿನ ಶೈಲಿ ಒಂದು ಹಂತ ಕೆಳಮಟ್ಟಕ್ಕೆ ಬರಬೇಕು. ಅದನ್ನೇ ಸಿಂಪಲ್ಲಾಗಿ ಹೇಳ್ತಿದ್ದೆ ನಾನು. ಮೊದಲು ನೀವು ಕಾರಲ್ಲಿ ಓಡಾಡ್ತಾ ಇದ್ರಿ ಅಂದರೆ ನಿಮಗೆ ಅಧಿಕಾರ ಸಿಕ್ಕ ಮೇಲೆ ಬೈಕ್ ಮೇಲೆ ಓಡಾಡಲಿಕ್ಕೆ ಪ್ರಾರಂಭ ಮಾಡಿ. ಬೈಕಲ್ಲಿ ಓಡಾಡ್ತಾ ಇದ್ದೀರಿ ಅಂದರೆ ಸೈಕಲಲ್ಲಿ ಪ್ರಾರಂಭ ಮಾಡಿ. ನನಗೆ ಆಮೇಲೆ ನಿಜವಾದ ತೃಪ್ತಿ ಅದರಲ್ಲಿದೆ. ಭಾಳ ಜನ ಭ್ರಮೆಯಲ್ಲಿದ್ದಾರೆ. ನಾನು ಎಮ್ ಎಲ್ ಎ ಆದ ತಕ್ಷಣ, ಅಥವಾ ನಾನು ಎಂಟರ್ಪ್ರಿನರ್ ಆದ ತಕ್ಷಣ, ಅಥವಾ ನಾನು ಗೆಜೆಟೆಡ್ ಆಫೀಸರ್ ಆದ ತಕ್ಷಣ ಈ ಥರ ಇರಬೇಕು ಅಂತ. ಒಂದು ಸಾರಿ ಈ ಬದುಕಿನ ರುಚಿ ನೋಡಿ ನೀವು. ಆ ರುಚಿ, ಆ ತೃಪ್ತಿ ಇದೆಯಲ್ಲ, ಅದು ನಿಮ್ಮ ಅಹಮ್ಮಲ್ಲಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಅದನ್ನು ಅನುಭವಿಸ್ತಾ ಇದ್ದೀನಿ. ನಿಜಕ್ಕೂ ಫಾಲೋ ಮಾಡಿದ್ರೆ ಒಳ್ಳೆಯ ಎಲ್ಲೋ ಒಂದು ಕಡೆ ನೀವು ರಾಜಕಾರಣದಲ್ಲಿ ನೋಡ್ತೀವಿ, ವಯಸ್ಸು 80 ಆದರೂ ಇನ್ನೂ ಅಧಿಕಾರ ಬೇಕನ್ನೋ ಹೇಳುವಂತಹ ದಾಹ ಒಂದು ಕಡೆ ಯಂಗ್ ಜನ್ರೇಷನ್ಗಳಿಗೆ ಅವಕಾಶನೇ ಇರದಾಗೆ ಮಾಡುವಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ನೀವು ಕುಟುಂಬ ರಾಜಕಾರಣ ಅಂತ ಹೇಳ್ತೀವಿ. ಅದರಲ್ಲಿ ನಮ್ಮಲ್ಲಿ ಇರೋದು ನಿಮಗೆ ಗೊತ್ತು, 224 ಜನ. ಅವಕಾಶ ಸಿಗುವಾಗ 224 ಜನ ಅಷ್ಟೇ. 6 ಕೋಟಿ ಜನಕ್ಕೆ ರಾಜಕೀಯಕ್ಕೆ ಬರಬೇಕಂದ್ರೂ ಮನಸ್ಸಿದ್ರು, ಜನಸೇವೆ ಮಾಡಬೇಕಂತ ಮನಸ್ಸಿದ್ರು, ಒಂದು ನಿಮಗೆ ಸಾಮಾನ್ಯ ಕ್ಷೇತ್ರದಲ್ಲಿ ಇದ್ದವರು, ಇಲ್ಲ ದುಡ್ಡಿಲ್ಲದವರು ಬರಲಿಕ್ಕೆ ಚಾನ್ಸೇ ಇಲ್ಲ. ನಿಮ್ಗೊಂದು ಯೋಗ ಅಂತ ತಿಳ್ಕೊಂಡಿದ್ದೀರಿ ನೀವು. ಇಟ್ಸ್ ಎ ಲಕ್ ಆಲ್ಸೋ. ಲೈಕ್ 6 ಕೋಟಿ ಜನದಲ್ಲಿ 224ರಲ್ಲಿ ಸಾಮಾನ್ಯ ವರ್ಗದಿಂದ ಬಂದು ಒಬ್ಬ PSI ಆಗಿ ಜನಸೇವೆ ಮಾಡಿ ಆ ಒಂದು ಹೆಂಗ್ ಡೈನಮಿಕ್ ಆಗಿ ಬಂದಾಗ ನಿಮ್ಮನ್ನು ಈ ರಾಜಕಾರಣ ಯಾವ ರೀತಿ ವೆಲ್ಕಮ್ ಮಾಡ್ತು? ರಾಜಕಾರಣ ಮಾಡಬೇಕು ಅಂದರೆ 3 ಬೇಸಿಕ್ ಎಲಿಜಿಬಿಲಿಟಿಗಳು ಇರಬೇಕು. ಒಂದು ಹಣ ಇರಬೇಕು, 2 ಜಾತಿಯ ಬೆಂಬಲ ಇರಬೇಕು, 3 ಪೊಲಿಟಿಕಲ್ ಗಾಡ್ ಫಾದರ್ ಇರಬೇಕು. ಇವು 3 ಇಲ್ಲ ಅಂದರೆ ಅವರು ರಾಜಕಾರಣಕ್ಕೆ ಹೆಜ್ಜೆ ಇಡೋದಕ್ಕೆ ಆಗಲ್ಲ. ಇವು 3 ಕೂಡ ನನ್ನ ಹತ್ರ ಇರಲಿಲ್ಲ. ಎಸ್, ಕರೆಕ್ಟ್. ಜನ ನನ್ನನ್ನು ಎತ್ಕೊಂಡ್ರು. ನೀವು ಹೇಳಿದ್ದು ಬಹಳ ಸೂಕ್ತ. ಇವತ್ತು ರಾಜಕಾರಣವನ್ನು ಜನನೇ ಕುತ್ತಿಗೆಗೆ ಕೈ ಹಾಕಿ ಹೊರದಬ್ಬೋವರೆಗೂ ನಾವು ಇರ್ತೀವಿ ಅನ್ನೋ ಮನಸ್ಥಿತಿ ಇದೆಯಲ್ಲ, ಇದು ಹೋಗಬೇಕು. ಅದು ಮಾತ್ರ ಅಲ್ಲ, ಇದೊಂಥರ ಪಿತ್ರಾರ್ಜಿತ ಆಸ್ತಿ ಆಗಿಬಿಟ್ಟಿದೆ. ಈಗ ಆಯಿತು 80 ವರ್ಷ ಕೆಪೇಬಲ್, ನಮ್ಮಲ್ಲಿ 80 ವರ್ಷ ಇದ್ದವರು ಕೆಪೇಬಲ್ ಆಗಿ ಆಡಳಿತ ಮಾಡಿದ್ದವರು ಇದ್ದಾರೆ, ಅದು ಬೇರೆ ವಿಷಯ. ಸೆಕೆಂಡ್, ಇದೊಂಥರ ಪಿತ್ರಾರ್ಜಿತ ಆಸ್ತಿ. ನಾವು ಇರಬೇಕು, ನಮ್ಮ ಮಕ್ಕಳು ಇರಬೇಕು, ನಮ್ಮ ಸಂಬಂಧಿಕರು ಇರಬೇಕು, ನಮ್ಮ ಮೊಮ್ಮಕ್ಕಳು ಬರಬೇಕು ಅನ್ನುವಂಥ ರೀತಿಯಲ್ಲಿ ಆಸ್ತಿ. ಈ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಒಂದು ಭಾರತೀಯ ಜನತಾ ಪಕ್ಷ ಯಾವಾಗಲೂ ಅದನ್ನು ಹೇಳ್ತಾ ಇರುತ್ತೆ, ವಂಶವಾದ ಅದು ಇರಬಾರ್ದು ಅಂತ ಹೇಳಿ.
ನನ್ನ ಪ್ರಕಾರ ರಾಜಕಾರಣಿಯ ಮಗ ರಾಜಕಾರಣಿ ಆದರೆ ಅದು ವಂಶವಾದ ಅಲ್ಲ. ಆದರೆ ಅಮಿತ್ ಶಾ ಅವರು ಒಂದು ಸರಿ ಬೆಳಗಾವಿಯ ಬೈಠಕ್ನಲ್ಲಿ ಹೇಳಿದರು, ನನ್ನ ಮಗ ರಾಜಕಾರಣಕ್ಕೆ ಬರ್ತಾನೆ ಅಂದರೆ ಫಸ್ಟು ಕಾರ್ಯಕರ್ತನಾಗಿ ಬರಲಿ, ಪೇಜ್ ಪ್ರಮುಖನಾಗಿ ಬರಲಿ, ಅವನ ಶ್ರಮ ಮತ್ತು ಸಾಮರ್ಥ್ಯದ ಮೇಲೆ ಆತ ನಾಯಕ ಆಗಲಿ. ಹಾಗೆ ಇಡೀ ಭಾರತ ದೇಶದ ರಾಜಕಾರಣಿಗಳಲ್ಲಿ ರಾಜಕಾರಣಿಗಳ ಮಕ್ಕಳು ರಾಜಕಾರಣಕ್ಕೆ ಬರೋದು ತಪ್ಪು ಅಂತ ಹೇಳಿ ನಾವು ಹೇಳೋದೇ ಇಲ್ಲ, ಅಥವಾ ರಾಜಕಾರಣಿಯ ಮಗ MLA ಆಗೋದು ಕೂಡ ವಂಶವಾದ ಅಲ್ಲ. ನನ್ನ ಪ್ರಕಾರ ಯಾವುದು ಅಂದರೆ, ಈ ಕಾರ್ಯಕರ್ತ ಮಾಡುವಂತಹ ಕೆಲಸಗಳನ್ನು ಮಾಡಲಾರ್ದೆ ನೇರವಾಗಿ ಸ್ಥಾನಕ್ಕೆ ಬಂದು ಕೂರ್ತಾರಲ್ಲ, ನೇರವಾಗಿ ಹುದ್ದೆಯನ್ನು ಅಲಂಕರಿಸ್ತಾರೆ, ರೈಟ್ ಅವೇ ಫಸ್ಟ್ ಕ್ಲಾಸ್. ಇದು ತಪ್ಪು. ಇದು ಯಾವ ಪಕ್ಷಗಳಲ್ಲೂ ಕೂಡ ಆಗಬಾರದು. ಯಾವ ರಾಜಕಾರಣಿನೂ ಕೂಡ ಇದನ್ನು ಬೆಂಬಲಿಸಬಾರ್ದು, ಇದಕ್ಕೆ ಅವಕಾಶ ಕೊಡಬಾರ್ದು. ಇದು ನನ್ನ ಅಭಿಮತ. ಒಂದು ಮಾತು, ನಾನು ಇಲ್ಲಿವರೆಗೆ ಎಲ್ಲಿಯೂ ಕೂಡ ಹೊರಗಡೆ ಹೇಳ್ಕೊಂಡಿರಲಿಲ್ಲ. ಬಹುತೇಕ ನಾನು, ನನ್ನ ಹೆಂಡತಿ, ನಮ್ಮಪ್ಪ ಅಷ್ಟೇ ವಿಚಾರವನ್ನು ಮಾಡ್ಕೊಂಡಿದ್ವಿ. ಮೊದಲನೇದಾಗಿ ಇಡೀ ರಾಜ್ಯಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾನು ಡಿಸೈಡ್ ಮಾಡಿದ್ದೀನಿ 60 ವರ್ಷ ಆದಮೇಲೆ ಇವನ್ ಸಿಂಗಲ್ ಡೇ ರಾಜಕಾರಣದಲ್ಲಿ ಇರಬಾರ್ದು. ರೆಸ್ಪೆಕ್ಟ್ಫುಲ್ ಎಕ್ಸಿಟ್ ಆಗಬೇಕು. ಒಂದು ವೇಳೆ ನಾನು ಮುಖ್ಯಮಂತ್ರಿಯಾಗಿ ಕೂತರೂ ಕೂಡ, ಮುಖ್ಯಮಂತ್ರಿಯಾಗಿ ಒಂದೇ ತಿಂಗಳಾಗಿದೆ, ನನಗೆ 60 ವರ್ಷ ತುಂಬಿದೆ ಅಂದರೆ ಅದನ್ನು ಗೌರವಯುತವಾಗಿ ಬಿಟ್ಟು ಬಂದಿರಬೇಕು. ಅಥವಾ ಇನ್ನು ಒಂದೇ ವರ್ಷ ನೀನು ವೆಯ್ಟ್ ಮಾಡು, ನಿನ್ನ ಚೀಫ್ ಮಿನಿಸ್ಟರ್ ಮಾಡ್ತೀವಿ ಅಂದರೂ ಕೂಡ ರಾಜಕಾರಣ ಬಿಟ್ಟು ಬರಬೇಕು. ರಾಜಕಾರಣಕ್ಕೆ ಬರೋದು ಆದರ್ಶ ಆಗಬಾರ್ದು. ರಾಜಕಾರಣದಿಂದ ಎಕ್ಸಿಟ್ ಆಗೋದಿದೆಯಲ್ಲ, ಅದು ಬಹಳ ಜನರಿಗೆ ಸ್ಫೂರ್ತಿ ಆಗಬೇಕು. ರಾಜೀವ್ ಸರ್ ಕೆಲವೊಂದಷ್ಟು ವಿಚಾರಗಳನ್ನಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ರು. 60 ವರ್ಷ ಆದ ನಂತರ ಯಾವುದೇ ಕಾರಣಕ್ಕೂ ನಾನು ರಾಜಕೀಯದಲ್ಲಿ ಇರೋದಿಲ್ಲ ಅಂತ. ಅದಕ್ಕಿಂತ ಮುಂಚೆ ಅವರು ಹೇಳ್ತಾ ಇದ್ರು, ಆರಂಭದ ದಿನಗಳು ಹೇಗಿತ್ತು, ಮದುವೆ ಆದ ನಂತರ ಅವರು ರಾಜಕೀಯಕ್ಕೆ ಬರೋದಕ್ಕೂ ಕೂಡ ಪ್ರಯತ್ನವನ್ನ ಮಾಡ್ತಾರೆ. ಸರ್, ನಿಮ್ಮ ಹತ್ರ ಒಂದು ಪ್ರಶ್ನೆ. ಈಗಾಗಲೇ ನಾವು ಆಲ್ಮೋಸ್ಟ್ ಎಲ್ಲ ರಾಜಕಾರಣಿಗಳನ್ನ ನೋಡ್ತೀವಿ, ಒಂದು ಎಲೆಕ್ಷನ್ನಲ್ಲಿ ನಿಲ್ಲಬೇಕು ಅಂತ ಹೇಳಿದ್ರೆ ಕೋಟಿ ಇದ್ರೇನೆ ಅವರು MLA ಆಗಬಹುದು ಅಂತ. ಇತ್ತೀಚಿನ ಎಲೆಕ್ಷನ್ನಲ್ಲೂ ಕೂಡ ನಾವು ಗಮನಿಸಿದ್ವಿ. ಆದರೆ ನಿಮ್ಮ ಕೈಯಲ್ಲಿ ದುಡ್ಡಿರಲಿಲ್ಲ, ಆವಾಗ ಕುಟುಂಬದನ್ನ ಕೂಡ ಒಪ್ಪಿಸಿದ್ರಿ. ಕೇವಲ 5,000 ರೂಪಾಯಿಯಲ್ಲಿ ನೀವು ಫ್ಯಾಮಿಲಿನ ಮ್ಯಾನೇಜ್ ಮಾಡ್ತಾ ಇದ್ರಿ. ರಾಜಕೀಯಕ್ಕೆ ಬಂದಾಗ ದುಡ್ಡಿರಬೇಕು, ಕಾರ್ಯಕರ್ತನ ಸಂಘಟನೆ ಮಾಡಬೇಕು, ಒಂದು ಸಂಘಟನೆ ಮಾಡಬೇಕು ಅಂತ ಹೇಳಿದರೆ ಸುಮ್ಮನೆ ಆಗೋದಿಲ್ಲ. ಸೊ ಈ ಪ್ರಶ್ನೆ ಯಾಕೆ ಅಂತ ಹೇಳಿದರೆ, ಸಾಕಷ್ಟು ಜನರಿಗೆ ಇದು ಮಾದರಿ ಆಗುತ್ತೆ. ದುಡ್ಡು ಇಲ್ಲದೇನೂ ಕೂಡ ರಾಜಕೀಯಕ್ಕೆ ಬರ್ಬೋದು, MLA ಆಗಬಹುದು ಅಂತ. ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡಿದ್ರಿ? ದುಡ್ಡಿಲ್ಲದೆ ಕೂಡ ಬರಬಹುದಕ್ಕೆ ಸಾಧ್ಯನಾ? ಹೇಗೆ ಮ್ಯಾನೇಜ್ ಮಾಡಬೇಕಾಗತ್ತೆ ಅಂತ? ಫಸ್ಟ್ ಟೈಮು ಚುನಾವಣೆ ಗೆಲ್ಲೋದು ತಾವು ಹೇಳಿದ ಹಾಗೆ ಸುಲಭ. ಎರಡನೇ ಸಾರಿ ಚುನಾವಣೆ ನಿಜವಾದ ಅವನನ್ನು ಓರೆಗೆ ಹಚ್ಚುವಂತಹ ಕೆಲಸ ಆಗುತ್ತೆ. ನಾನು ಫಸ್ಟ್ ಟೈಮು ನನ್ನ ಹತ್ರ ದುಡ್ಡಿಲ್ದೇ ಜನಾನೇ ಕೈಯಿಂದ ದುಡ್ಡು ಹಾಕಿ, ಜನಾನೇ ರೊಟ್ಟಿ ಕೊಟ್ಟು ನನ್ನ ಗೆಲ್ಲಿಸ್ಬಿಟ್ರು. ಎರಡನೇ ಸಾರಿ ಚುನಾವಣೆಗೂ ಕೂಡ ನಾನು ಯಾರಿಗೂ 1 ರೂಪಾಯಿ ಕೊಡಲಿಲ್ಲ, ಯಾರಿಗೂ ಇವನ್ ಸಿಂಗಲ್ ಡ್ರಾಪ್ ಲಿಕ್ಕರ್ ಕುಡಿಸಿಲ್ಲ ನಾನು. ಎರಡನೇ ಸಾರಿನೂ ಜನ ಗೆಲ್ಲಿಸಿದ್ರು. ಅಂದರೆ ನನ್ನ ಅನುಭವ ಏನು ಅಂದರೆ, ಎಲ್ಲದಕ್ಕೂ ಸರಿದೂಗಿಸುವಿಕೆ ಅನ್ನೋದೊಂದು ಇರುತ್ತೆ. ನೀವು ಹಣಕ್ಕೆ ಸರಿದೂಗಿಸುವಿಕೆ ಹಣನೇ ಅಲ್ಲ. ಇದನ್ನು ಹೊಸದಾಗಿ ರಾಜಕಾರಣವನ್ನು ಯಾರು ಪ್ರವೇಶ ಮಾಡಬೇಕು ಅಂತ ಇದ್ದಾರೆ ಅವರಿಗಾಗಿ ಹೇಳುವಂತಹ ಮಾತಿದು. ಆತ ಒಂದು 10 ಕೋಟಿ ಖರ್ಚು ಮಾಡ್ತಾನೆ ಅಂದರೆ 10 ಕೋಟಿಗೆ ಸರಿದೂಗಿಸುವಿಕೆ ನಿಮ್ಮ ಬೆವರಾಗಲಿ, ನಿಮ್ಮ ಬದ್ಧತೆ ಆಗಲಿ, ನಿಮ್ಮ ಕಮಿಟ್ಮೆಂಟ್ ಜನರಿಗೆ. ನನ್ನ ಮಗನಿಗೆ ಈಗ ಯಾರೋ 1 ಲಕ್ಷ ತಂದುಕೊಟ್ಟು ನನಗೆ ಓಟ್ ಹಾಕಬೇಡ, ನಿನ್ನ ಮಗನಿಗೆ ವಿಷ ಹಾಕು ಅಂತೇಳಿ ಹೇಳಿದ್ರೆ ನಾವು ವಿಷ ಹಾಕ್ತೀವ? ಕರೆಕ್ಟ್. ಆ ಭಾವನೆಯನ್ನು ಜನರಲ್ಲಿ ಮೂಡಿಸಿ. ಓಟಿಗೆ ಕೊಡುವಂಥದ್ದು 500 ಇರ್ಬೋದು ಅಥವಾ 1000 ಇರಬಹುದು. ಆದರೆ ನಾನು ಇವನಿಗೆ ಮತ ಹಾಕಲಿಲ್ಲ ಅಂದರೆ ಎಲ್ಲೋ ನನ್ನ ಮಗನಿಗೆ, ನನ್ನ ತಮ್ಮನಿಗೆ, ನನ್ನ ಗೆಳೆಯನಿಗೆ ನಾನು ದ್ರೋಹ ಮಾಡ್ತಾ ಇದ್ದೀನಿ, ಅಥವಾ ಅವನಿಗೆ ಮೋಸ ಅಥವಾ ಅನ್ಯಾಯ ಮಾಡ್ತಾ ಇದ್ದೀನಿ. ಆ ಭಾವನೆ ಜನರ ಮನಸ್ಸಲ್ಲಿ ಬರೋ ರೀತಿ ನಿಮ್ಮ ನಡವಳಿಕೆ ಇರಲಿ. ಐ ಅಗ್ರಿ. ಯಾಕಂದರೆ ಐ ಗೋ ವಿತ್ ಯುವರ್ ಸ್ಟೇಟ್ಮೆಂಟ್. ಈ ಸಲ ಹಾನಗಲ್ ಎಲೆಕ್ಷನಲ್ಲಿ ಇಟ್ ಇಸ್ ಪ್ರೂವ್ಡ್, ಜಾತ್ಯ ಪಕ್ಷಾತೀತವಾಗಿ ಎಲ್ಲರೂ ಒಪ್ಕೊಂಡ್ರು. ಮಾನೆಯವರು ಮಾಡಿದ ಕೊರೋನಾ ಟೈಮ್ ಕೆಲಸ ಅವರನ್ನು ಗೆಲ್ಲಿಸ್ತು. ಹೌದು. ಸೊ ವಿ ಶುಡ್ ಅಗ್ರಿ. ನೀವು ಹೇಳೋದಂತೆ ಎಲ್ಲೋ ನೀವು ರಾಜಕಾರಣಕ್ಕೆ ಬಂದಾಗ ಕುರ್ಚಿಯನ್ನು ಆಯ್ಕೆ ಮಾಡ್ಕೊತೀರಿ, ನಿಮ್ಮದೇ ಕ್ಷೇತ್ರ ಮುಂಬೈ ಕರ್ನಾಟಕ ಏರಿಯಾ, ಆದರೆ ಚಿಕ್ಕ ವಿಧಾನಸಭಾ ಕ್ಷೇತ್ರ. ನೀವು ಯಾವ ಒಂದು ಯೋಜನೆ ಇಟ್ಕೊಂಡು ನಿಮ್ಮ ಊರಿಗೆ ಏನಾಗಬೇಕು, ಯಾವುದಕ್ಕಾಗಿ ರಾಜಕಾರಣಕ್ಕೆ ಬಂದ ಮೇಲೆ
ಮೈ ಫಸ್ಟ್ ಗೋಲ್ ಅಂತ ಯಾವುದನ್ನು ಇಟ್ಕೊಂಡು ಬರ್ತೀರಿ? ಒಂದು ಒಂದೇ ಸಾರಿ ಕ್ಷೇತ್ರದಲ್ಲಿ ಪವಾಡವನ್ನಂತೂ ಮಾಡೋದಕ್ಕಾಗೋದಿಲ್ಲ. ಆದರೆ ತುರ್ತಾಗಿ ರಾಜಕಾರಣಿ ಬದಲಾವಣೆಯನ್ನು ಯಾವುದು ತರಬಹುದು ಅಂದರೆ ಸರ್ಕಾರದ ಆಡಳಿತ ಯಂತ್ರ ಇದೆಯಲ್ಲ, ಸರ್ಕಾರದ ಯೋಜನೆಗಳು ಮತ್ತು ಅವೆಲ್ಲವೂ ಮಾಡೋದು ಜನಸಾಮಾನ್ಯನಿಗಾಗಿ. ಸರ್ಕಾರ ಇರೋದೇ ಜನಸಾಮಾನ್ಯನಿಗಾಗಿ, ಕಟ್ಟ ಕಡೆಯ ವ್ಯಕ್ತಿಗಾಗಿ. ಸರ್ಕಾರ ಮಾಡುವಂತಹ ಯೋಜನೆ ಅದು ಕಟ್ಟ ಕಡೆಯ ವ್ಯಕ್ತಿಗೆ ಹೋಗಿ ಮುಟ್ಟುವಂಥದ್ದು ಸರ್ಕಾರಿ ಆಡಳಿತ ಯಂತ್ರದ ಮೂಲಕ, ಅಂದರೆ ಅಧಿಕಾರಿಗಳ ಮೂಲಕ. ನೀವು ಮೊದಲು ಮಾಡಬೇಕಾಗಿರೋ ಕೆಲಸ ಆಡಳಿತದಲ್ಲಿ ಇರುವಂತಹ ಅಧಿಕಾರಿಗಳ ಮನಸ್ಥಿತಿಯನ್ನು ಬದಲು ಮಾಡುವಂಥದ್ದು. ನಾನು ಒಂದು ಸಾರಿ ಹುದ್ದೆಗೆ ಕೂತ ತಕ್ಷಣ ಆತ ಕ್ವಾರಿ ಹಾಕೋದೇ ನನ್ನ ಕೆಲಸ ಅಂತ ತಿಳ್ಕೊಂಡಿರ್ತಾನೆ. ರೈಟ್. ಆತನಲ್ಲಿ ಪಾಸಿಟಿವ್ ಮೈಂಡ್ಸೆಟ್ ಬರಬೇಕು. ನಾಳೆ ಮಾಡೋ ಕೆಲಸ ಇವತ್ತೇ ಯಾಕೆ ಮಾಡಿಕೊಡ್ಬಾರ್ದು. ಈ ಪ್ರಯೋಗಗಳನ್ನು ನಾನು ಪ್ರಾರಂಭ ಮಾಡಿದೆ. ಯಾರು ತಾಲೂಕು ಕಚೇರಿಗೆ ಅಲದಾಡ್ತಿದ್ರು, ಒಂದು ಕೆಲಸಕ್ಕೆ 3 ದಿನ 4 ದಿನ, ಒಂದು ಪಹಣಿ ಪತ್ರ ಪಡೆಯೋದಕ್ಕೆ 4-6 ದಿನ ಕಾಯ್ತಿದ್ರು. ಅದನ್ನು ನಾನು ಅವತ್ತಿನ ಸಚಿವರ ಜೊತೆಗೆ ಈ ರೀತಿ ಮಾಡಲಿಕ್ಕೆ ಸಾಧ್ಯನಾ, ಪಂಚಾಯತ್ ಮೂಲಕ ಅದನ್ನು ಅನುಷ್ಠಾನ ಮಾಡ್ಬೋದಾ ಅಂತ ಹೇಳಿದೆ. ಆನಂತರ ಅಧಿಕಾರಿಗಳ ಜೊತೆಗೆ ಸಭೆ ಸೇರಿಸಿದ್ರು ಅವರು, ಇದು ಮಾಡ್ಬೋದಾ ಅಂತ. ಇವತ್ತು ಇಡೀ ರಾಜ್ಯಕ್ಕೆ ಅದು ಅಪ್ಲೈ ಆಯಿತು. ನಾನು ನನ್ನ ಮತಕ್ಷೇತ್ರದ ಸಮಸ್ಯೆ ಹೇಳಲಿಕ್ಕೆ ಹೋದಾಗ ಅವತ್ತಿನ ಎಚ್ ಕೆ ಪಾಟೀಲ್ ಅವರು ಅಧಿಕಾರಿಗಳನ್ನ ಕರೆದು, ನೋಡಿ ಪಂಚಾಯತ್ ಮೂಲಕ ಇದನ್ನು ಮಾಡಲಿಕ್ಕೆ ಸಾಧ್ಯನಾ ಅಂದರು. ರೆವಿನ್ಯೂ ಸೆಕ್ರೆಟರಿ ಅವರು ಬಂದರು, ಆಮೇಲೆ ಮಾಡಬಹುದು ಅಂತ ಹೇಳಿದರು. ಇವತ್ತು ಇಡೀ ರಾಜ್ಯಕ್ಕೆ ಅದು ಅನುಕೂಲ ಆಯಿತು. ನಾನು ತಗೊಂಡೋಗಿದ್ದು ನನ್ನ ರಾಯಭಾಗ ತಾಲೂಕಿನ ಸಮಸ್ಯೆ. ಅದೇ ರೀತಿ ಕರ್ನಾಟಕ ಎಲೆಕ್ಟ್ರಿಸಿಟಿ ಆ್ಯಕ್ಟ್ ಹೇಳುತ್ತೆ 72 ಅವರ್ಸ್ ಒಳಗಡೆ ಒಂದು ಟ್ರಾನ್ಸ್ಫಾರ್ಮರ್ ಸುಟ್ಟರೆ ಕೊಡಬೇಕು ಅಂತ. ನನ್ನ ಮತಕ್ಷೇತ್ರದಲ್ಲಿ 2 ತಿಂಗಳು ಕಾಯ್ತಿದ್ರು. 2 ತಿಂಗಳು ಒಂದು ಟ್ರಾನ್ಸ್ಫಾರ್ಮರ್ಗೆ 2 ತಿಂಗಳು ಕಾದು ಎಲ್ಲರೂ ಶೇರ್ ಅಮೌಂಟ್ ಕಲೆಕ್ಟ್ ಮಾಡಿ 20-25 ಸಾವಿರ ರೂಪಾಯಿಯನ್ನು ಲಂಚ ಕೊಟ್ಟು ಒಂದು ಟ್ರಾನ್ಸ್ಫಾರ್ಮರ್ ತಪ್ಪಿದ್ರು. ಇವತ್ತು ಅದನ್ನು 72 ಅವರ್ಸಿಂದ ನಾವು 48 ಅವರ್ಸಿಗೆ ತಂದಿದ್ದೀನಿ. ಇದು ಬದಲಾವಣೆ. ಅದೇ ರೀತಿ ಎಲ್ಲ ಯೋಜನೆಗಳು ಏನು ಸರ್ಕಾರಿ ಅಧಿಕಾರಿಗಳ ಹತ್ರ ಹೋಗ್ತಾರೆ, ಅವರಿಗೆ ನಮ್ಮದು ವಿಳಂಬ ಇಲ್ಲದೆ ಆಗ್ತಾ ಇದೆ. ಪೊಲೀಸ್ ಸ್ಟೇಷನ್ ಬದಲಾವಣೆ. ಪೊಲೀಸ್ ಸ್ಟೇಷನಲ್ಲಿ ಮೊದಲು ಹೆದರ್ಕೊಂಡು ಹೋಗೋ ವಾತಾವರಣ ಇತ್ತು. ಪೊಲೀಸ್ ಸ್ಟೇಷನ್ನು ಜನರಲ್ಲಿ ಭರವಸೆ ಮೂಡಿಸ್ಬೇಕು. ನನಗೆ ಏನೇ ತೊಂದರೆ ಆದರೆ ನನ್ನ ನೆರವಿಗೆ ಒಂದು ಸಂಸ್ಥೆ ಇದೆ. ಆತ ಎಂಥ ಶ್ರೀಮಂತ ಆಗಿರಲಿ, ಎಂಥ ಭೂಮಾಲೀಕ ಆಗಿರಲಿ, ನನ್ನ ಮೇಲೆ ಆತ ಅಟ್ರಾಸಿಟಿ ಮಾಡ್ಲಿಕ್ಕೆ ಬಂದರೆ, ನನ್ನ ಮೇಲೆ ದಬ್ಬಾಳಿಕೆ ಮಾಡ್ಲಿಕ್ಕೆ ಬಂದರೆ ನನ್ನ ರಕ್ಷಣೆಗೆ ಅದು ನಿಲ್ಲತ್ತೆ. ಪೊಲೀಸ್ ಇಲಾಖೆ ಅನ್ನೋದು ನಿಲ್ಲತ್ತೆ. ನಾನು ಎಲ್ಲಿವರೆಗೆ ಅದನ್ನು ಜನಸಾಮಾನ್ಯರಿಗೆ ಈಗಲೂ ನಾನು ನನ್ನ ಭಾಷಣಗಳಲ್ಲಿ ಹೇಳ್ತಿರ್ತೀನಿ. ಅದನ್ನು MLA ಆಗಿ ನಾನು ನಿಮ್ಮ ವಿರುದ್ಧ, ನಿಮ್ಮ ಹಕ್ಕುಗಳ ವಿರುದ್ಧ ನನ್ನದು ಏನಾದರೂ ಪ್ರಯತ್ನ ನಡೆದಿದೆ ಅಂದರೆ ನನ್ನ ವಿರುದ್ಧ ಕಂಪ್ಲೇಂಟ್ ಕೊಡುವಷ್ಟು ನೀವು ಗಟ್ಟಿತನವನ್ನು ಪಡ್ಕೊಳ್ಬೇಕು. ಇದನ್ನು ನಾನು ಹೇಳ್ತಿರ್ತೇನೆ. ಅಂದರೆ ಅಫ್ಕೋರ್ಸ್ ನನ್ನಿಂದ ಕಾನೂನು ಉಲ್ಲಂಘನೆ ಆಗಬಾರ್ದು. ಕಾನೂನು ಉಲ್ಲಂಘನೆ ಯಾರೇ ಮಾಡಿದರೂ ಕೂಡ ಆತ ಕಾನೂನಿನ ವ್ಯಾಪ್ತಿಗೆ ಒಳಪಡ್ತಾನೆ. ಅದಕ್ಕೆ ನಮ್ಮ ರಕ್ಷಣೆಗೆ ನಿಲ್ಲೋದಕ್ಕೆ ಒಂದು ಸಂಸ್ಥೆ ಇದೆ. ಇದು ಜನರಲ್ಲಿ ಮೂಡಬೇಕು. ರೋಡ್ ಮಾಡುವಂಥದ್ದು, ಚರಂಡಿ ಮಾಡುವಂಥದ್ದು, ಬಿಲ್ಡಿಂಗ್ ಕಟ್ಟುವಂಥದ್ದು ಇದಷ್ಟೇ ಅಲ್ಲ ಒಬ್ಬ ರಾಜಕಾರಣಿ ಮಾಡಬೇಕಾಗಿರೋದು. ಮನಸ್ಸುಗಳನ್ನು ಕಟ್ಟೋದಿದೆಯಲ್ಲ, ಭರವಸೆಯನ್ನು ಮೂಡಿಸೋದಿದೆಯಲ್ಲ, ಈ ವ್ಯವಸ್ಥೆ ಹೌದು, ಈ ವ್ಯವಸ್ಥೆ ನಮ್ಮ ಸುರಕ್ಷತೆಗಾಗಿ ಇರೋದು ಅನ್ನೋ ಮನ ಪರಿವರ್ತನೆ ಇದೆಯಲ್ಲ, ಇದು ನನಗೆ ಒಂದು ರಾಜಕಾರಣಿ ಅವನಾಗಿ ಎಜುಕೇಟೆಡ್ ಆಗೋದು. ನಿಮ್ಮಾಗೆ ನೀವೊಬ್ಬ ರಾಜಕಾರಣಿ ನೀವು ಮಾತಾಡ್ತಾ ಇದ್ದಂಗೆ ನನಗನ್ಸಿತ್ತು ಒಬ್ಬ ತತ್ವಜ್ಞಾನಿನೂ ಕೂಡ ಅಂತ. ತಾನು ಎಜುಕೇಟೆಡ್ ಆಗೋದು ಒಂದು. ಇನ್ನೊಂದು, ರಾಜಕಾರಣಿಗಳು ಮಾಡದೇ ಇರುವ ಒಂದು ಕೆಲಸ ಅಂದರೆ ತನ್ನ ಕ್ಷೇತ್ರದ ಜನಗಳನ್ನು ಎಜುಕೇಟ್ ಮಾಡದೇ ಇರೋದು. ಯಾಕಂದರೆ ಯಾವಾಗ ಆ ಕ್ಷೇತ್ರದ ಜನ ಎಜುಕೇಟ್ ಆದರೂ ಈ ಕಾಂಟ್ ಫೂಲ್ ದೆಮ್, ಅವರನ್ನು ಫೂಲ್ ಮಾಡಲಿಕ್ಕಾಗಲ್ಲ ಅವನಿಗೆ. ಎಜುಕೇಟ್ ಮಾಡಿದೆ ಪರಿವರ್ತನೆ ಅಂತ ಬಂದಾಗ, ನಿಮ್ಮಂಥವರು ಯಂಗ್ ಲೀಡರ್ಸ್ ಬಂದಾಗ, ನಿಮ್ಮ ಕ್ಷೇತ್ರ ಚಿಕ್ಕದು, ಈಗ ಕುಡ್ಚಿ ಅಂತೇಳೋದು ಪರಿವರ್ತನೆ ಹಾದಿ ಅಂತೇಳುವಾಗ ನಿಮ್ಮ ಕ್ಷೇತ್ರದ ಜನರನ್ನು ನೀವು ಎಜುಕೇಟ್ ಮಾಡೋದು. ನೀವು ಆ ಕಾರ್ಯಕ್ರಮಗಳನ್ನು ಯಾವ ರೀತಿ ಕೈಗೊಂಡ್ರಿ ಇಲ್ಲಿ? ಒಂದು, ರಾಜಕಾರಣಿಗೆ ದ್ವೇಷ ಅನ್ನೋದು ಮನಸ್ಸಲ್ಲಿ ಇರಬಾರ್ದು. ಈ ರಾಜಕೀಯ ಕಾರಣಕ್ಕಾಗಿಯೇ ನನ್ನನ್ನು ಒಂದ್ಸರಿ ಐ ಮೆಟ್ ವಿತ್ ಆಕ್ಸಿಡೆಂಟ್. ಸುಮಾರು 8 ಅವರ್ಸ್ ನಾನು ಅನ್ಕಾನ್ಷಿಯಸ್ ಇದ್ದೆ. ಅದು ಆಗೋಗಿದೆ. ನನ್ನ ಗಾಡಿಯನ್ನು 2 ಸಾರಿ ಬೆಂಕಿ ಹಾಕಿ ಸುಟ್ಟರು. ಒಂದು ಸಾರಿ ಆಕ್ಸಿಡೆಂಟ್ ಆಯಿತು. ನನಗೆ ಆಕ್ಸಿಡೆಂಟ್ ಮಾಡಿದರು. ಒಂದು ಸಾರಿ ಪಾಪ ಯಾರು ಆಕ್ಸಿಡೆಂಟ್ ಮಾಡಿದ್ದ ಆತ ಸೂಸೈಡ್ ಮಾಡಿಕೊಂಡ. ಅವನ ಮನೆಗೆ ನಾನೇ ಹೋಗಿದ್ದೆ.
ಅವರಿಗೆ ಸಾಂತ್ವನ ಹೇಳಲಿಕ್ಕೆ. ಒಂದು ಕಾರ್ಯಕ್ರಮದಲ್ಲಿ ಪಕ್ಷ ಸೇರ್ಪಡೆ ಮಾಡ್ಕೊಂಡ್ವಿ. ಆವಾಗ ಒಬ್ಬ ಕಾರ್ಯಕರ್ತನನ್ನು ಬೇರೆ ಪಕ್ಷದಿಂದ ನನ್ನ ಪಕ್ಷಕ್ಕೆ ಸೇರಿಸ್ಕೊಂಡಾಗ ವೇದಿಕೆ ಮೇಲೆ ಆತ ನನಗೆ ಥ್ಯಾಂಕ್ಸ್ ಕೊಡುವಾಗೆ ಹೇಳಿದ ಮಾತೆ, ಸರ್ ನಿಮ್ಮ ಆಕ್ಸಿಡೆಂಟ್ ಪ್ಲಾನ್ ನಾನೇ ಮಾಡಿದ್ದು ಸರ್ ಅಂತ. ಟ್ರಾಜಿಡಿ. ಅಲ್ಲ, ಇದೆಲ್ಲ ಬಹುತೇಕ ನಾನು ಧ್ಯಾನ ಮಾಡ್ತೀನಿ, ಮೆಡಿಟೇಷನ್ ಅದು ಎಲ್ಲರಿಗೂ ಇರಬೇಕು. ಅದು ಬಹುತೇಕ ಧ್ಯಾನ ನನ್ನನ್ನು ಆ ಸ್ಥಿತಿಗೆ ಒಯ್ದಿದೆ ಅಂಥೇಳಿ ನಾನು ತಿಳ್ಕೊಳ್ತಾನೆ. ಹಾಗಾಗಿ ಒಬ್ಬ ರಾಜಕಾರಣಿಗಳಿಗೆ ಭಾಳ ಮೂಲಭೂತವಾಗಿ ಇರುವಂತಹ ಗುಣ ಅಂದರೆ ದ್ವೇಷ ಸಾಧಿಸದೇ ಇರುವಂಥದ್ದು, ಆನಂತರ ಅವಮಾನವನ್ನು ಸಹಿಸಿಕೊಳ್ಳುವಂತಹ ಶಕ್ತಿ. ಯಾರಾದರೂ ನನಗೆ ಅವಮಾನ ಮಾಡ್ತಾರೆ ಅಂದರೆ ಅವನ ವೈಯಕ್ತಿಕ ಯಾವ ಘಟನೆಗಳು ಇರೋದಿಲ್ಲ. ವ್ಯವಸ್ಥೆಯ ಒತ್ತಡಕ್ಕೆ ಸಿಲುಕಿ ವ್ಯವಸ್ಥೆಯಿಂದ ಆತ ಬಲಿಪಶು ಆಗಿ ಆ ಆಕ್ರೋಶವನ್ನು ಒಬ್ಬ ರಾಜಕಾರಣಿಯ ಮೇಲೆ ವ್ಯಕ್ತಪಡಿಸ್ಕೊಳ್ತಾರೆ. ಹಾಗಾಗಿ ಇವು ಎರಡೂ ಗುಣಗಳು ಇರಬೇಕು. ಮೂರನೇದು, ಅವನ ಹಕ್ಕುಗಳನ್ನು ಸೇಫ್ ಗಾರ್ಡ್ ಮಾಡೋದಕ್ಕೆ ನಾನಿಲ್ಲಿ ನಿಂತಿದ್ದೀನಿ, ಅಂದರೆ ಅವರ ಸೇವೆ ಮಾಡೋದಕ್ಕೆ ನಾನು ನಿಂತಿದ್ದೇನೆ, ಅವರನ್ನು ನನ್ನ ಅಡಿಯಾಳಾಗಿ ಮಾಡ್ಕೊಳ್ಳಿಕ್ಕೆ ನಾನು ನಿಂತಿಲ್ಲ. ಈ ಗುಣ ಎಲ್ಲ ರಾಜಕಾರಣಿಗಳಲ್ಲಿ ಬರಬೇಕು ಅನ್ನುವಂಥದ್ದು ನನ್ನ ಭಾವನೆ. ರಾಜೀವ್, ನೀವು ಹೆಂಗೆ ಎನರ್ಜೆಟಿಕ್ ಡೈನಮಿಕ್, ನೀವೊಂದು ಸಿದ್ಧಾಂತವಿರುವ ಬಿ ಜೆ ಪಿ ಪಕ್ಷದಲ್ಲಿದ್ದೀರಿ. ನಿಮ್ಮ ಈಗ ನೋಡಿದರೆ ಬಿ ಜೆ ಪಿ ಅಂದರೆ ಖಾಲಿ ಇಂಡಿಯಾದಲ್ಲೇ ಇಲ್ಲ, ಈಗ ಎಂಟೈರ್ ವರ್ಲ್ಡ್ ನೋಸ್ ಬಿ ಜೆ ಪಿ ಆಫ್ಟರ್ ನರೇಂದ್ರ ಮೋದಿ ಕಮಿಂಗ್ ಇನ್. ನಮ್ಮ ಪ್ರಧಾನಮಂತ್ರಿಯವರು ಅವರು ಆದಮೇಲೆ ಎಂಟೈರ್ ವರ್ಲ್ಡ್ಗೆ ಬಿ ಜೆ ಪಿ ಪಕ್ಷ ಯಾವುದಂತ ಗೊತ್ತಾದ ಒಂದು ಸ್ಥಿತಿ. ಅದರಲ್ಲಿ ಅವರು ಯಂಗ್ ಟೀಮ್ಗೆ ತುಂಬ ಸಪೋರ್ಟನ್ನು ಮಾಡಿದ್ದಾರೆ. ಆ್ಯಂಡ್ ಪರ್ಸನ್ ಲೈಕ್ ಯು, ಈ ಲೈಕ್ಸ್ ಲಾಟ್. ನೀವೀಗ ಮಾತಾಡುವಾಗ ನಮ್ಗೆ ಅನಿಸುತ್ತೆ ನಮಗೂ ಒಂದು ರಾಜಕೀಯ ಗುರುಗಳ ಥರ ಕಾಣ್ತೀರಿ ನೀವು. ಎಲ್ಲಿಯಾದರೂ ಬಿ ಜೆ ಪಿ ಪಕ್ಷದಿಂದ ಯಂಗ್ MLAs ನಿಮ್ಮ ಹತ್ರ ಬಂದು ಪಾಠ ಕೇಳಿದಿದ್ದೀರಲ್ಲ, ಬಿ ಜೆ ಪಿ ನಿಮ್ಮನ್ನು ಯುಟಿಲೈಸ್ ಮಾಡಿದ, ಬೇರೆಯವರನ್ನು ಈ ರೀತಿಯಾಗಿ ಟ್ರೈನ್ ಅಪ್ ಮಾಡಿ ಈ ರೀತಿಯಾಗಿ ನಮ್ಮ ಸಿದ್ಧಾಂತ ಇರಬೇಕಂತ ಯಾವತ್ತಾದರೂ ನೀವು ಬಿ ಜೆ ಪಿಯಲ್ಲಿ ಅಂತ ಕಾರ್ಯ ಮಾಡಿದ್ದೀರಾ? ಭಾರತೀಯ ಜನತಾ ಪಕ್ಷ ಸೇರುವಂತಹ ಭಾಗ್ಯ 10 ವರ್ಷದ ನಂತರ ನನಗೆ ಸಿಕ್ತು. ನಾನು 2008ನೇ ಇಸ್ವಿಯಲ್ಲೇ ಬಿ ಜೆ ಪಿ ಸೇರೋದಕ್ಕೆ, ಟಿಕೆಟ್ ಕೇಳೋದಕ್ಕೆ ಭಾಳ ಪ್ರಯತ್ನ ಪಟ್ಟೆ. ಅದು ರಾಜಕೀಯ ಕಾರಣಗಳು ಇರ್ತವೆ. ಭಾರತೀಯ ಜನತಾ ಪಕ್ಷ ಸೇರಿದ ಮೇಲೆ ಅಲ್ಲಿಯ ಕೆಲವೊಂದು ನಾಯಕರ ಸಾಂಗತ್ಯ ನನಗೆ ಸಿಕ್ತು. ಹೆಸರು ಹೇಳಿದರೆ ಇಲ್ಲಿ ತಪ್ಪಾಗಬಹುದು. ಅವರು ಎಲ್ಲೂ ವೇದಿಕೆ ಮೇಲೆ ಬರೋದಿಲ್ಲ, ಅವರ ಹೆಸರು ಎಲ್ಲೂ ಟಿ ವಿಯಲ್ಲಿ ಬರೋದಿಲ್ಲ, ಪೇಪರಲ್ಲಿ ಬರೋದಿಲ್ಲ. ಆದರೆ ಅವರ ಬದ್ಧತೆ, ಅವರ ವಿಚಾರಧಾರೆ, ಅವರ ದೃಷ್ಟಿಕೋನ, ಇದನ್ನೆಲ್ಲ ಇಂತಹ ವ್ಯಕ್ತಿಗಳ ಸಾಂಗತ್ಯ ನನಗೆ ಸಿಕ್ಕಿದೆಯಲ್ಲ ಅನ್ನೋದೇ ನನಗೆ ಭಾಳ ತೃಪ್ತಿ ಕೊಟ್ಟಿದೆ. ಹಾಗಾಗಿ ಬಿ ಜೆ ಪಿಯಲ್ಲಿ ನಾನು ಇವತ್ತಿನ ರಾಜೀವ್ ಆಗಲಿಕ್ಕೆ ಕಾರಣ ಆ ನಾಯಕರ ಪ್ರಭಾವ. ನನಗೆ ಅಂತಹ ನಾಯಕರು ಬಹಳಷ್ಟು ಜನ ಇದ್ದಾರೆ. ಅದಕ್ಕಾಗಿ ಬಿ ಜೆ ಪಿ ಗಟ್ಟಿಯಾಗಿ ನಿಂತಿದೆ. ಬಿ ಜೆ ಪಿ ನನ್ನಂತಹ ಈಗಾಗಲೇ ಸಾವಿರಾರು ಜನರನ್ನು ತಯಾರು ಮಾಡಿಬಿಟ್ಟಿದೆ. ನಾನು ಕೊನೆಯವನಿದ್ದೀನಿ ಅಷ್ಟೇ. ಭಾರತೀಯ ಜನತಾ ಪಕ್ಷದಲ್ಲಿ ಇಂಥದ್ದೊಂದು ಆಲೋಚನೆ ಇದೆ. ಆ್ಯಕ್ಚುಲಿ ಬರುವಂಥ ಯಂಗ್ ಪೀಪಲ್ಸ್ಗೆ ಇದು ಅಂತ ಮಾರ್ಗದರ್ಶನ ಮುಖ್ಯ ಆಗುತ್ತೆ. ನೀವು ಹೇಳಿದ್ರಿ ಕೆಲವೊಂದಷ್ಟು ಜನ ಸಿಕ್ಕಿದ್ರು ಅಂತ. ಸೊ ವೀಕ್ಷಕರು ಕೂಡ ಅಥವಾ ಬರುವಂಥ ಮುಂದಿನ ರಾಜಕಾರಣಿಗಳು ಕೂಡ ಇದು ಹೆಲ್ಪ್ ಆಗ್ಬೋದಾ ಯಾರು ಅಂತ ಹೇಳ್ಬೋದಾ ಅಂತ? ಭಾರತೀಯ ಜನತಾ ಪಕ್ಷದಲ್ಲಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು ಇರ್ತಾರೆ. ಅವರೆಲ್ಲೂ ರಾಜಕಾರಣ ಮಾಡೋದಿಲ್ಲ. ಅವರು ಮಿನಿಸ್ಟರ್ ಲಿಸ್ಟ್ಗಳಲ್ಲಿ ಇರಲ್ಲ. ಅವರು ಮಿನಿಸ್ಟರ್ ಆಗ್ಬೇಕಂತ ಆಮೇಲೆ ಪಕ್ಷದ ಯಾವ ಹುದ್ದೆನೂ ಇಲ್ಲದೆ ಪಕ್ಷಕ್ಕಾಗಿ, ಪಕ್ಷದ ವಿಚಾರಧಾರೆಗಾಗಿ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡವ್ರು ಇರ್ತಾರೆ. ಅವರು ಎಲ್ಲೂ ಕೂಡ ಹೇಳ್ಕೊಳ್ಳೋದಿಲ್ಲ. ಆದರೆ ಅವರ ತಿಳುವಳಿಕೆ ಹೇಳೋದು ಹೇಗಿರುತ್ತೆ ಗೊತ್ತಾ? ನನಗೆ ಬೆಳಗಾವಿಯಲ್ಲಿ ಹೇಳ್ತಾರೆ, ಜಿ ನಾನು ಈ ಥರ ಮಾಡಬೇಕು ಅಂತ ಇದ್ದೇನೆ, ಇದನ್ನೊಂದು ಮೆಸೇಜ್ ಕಳಿಸಿದ್ರೆ ಅವರಿಂದ ಉತ್ತರ ಬರುತ್ತೆ, ರಾಜೀವರೇ ಇದನ್ನು ಈ ರೀತಿ ಮಾರ್ಪಡಿಸಬಹುದೇ, ನೀವು ಈ ಥರ ಮಾಡಿ ಅಂತೇಳಿ ಹೇಳೋದೇ ಇಲ್ಲ. ಜಿ ಅವರಿಂದ ನನಗೆ ಏನಾದರೂ ಸೂಚನೆ ಬಂದರೆ ಈ ರೀತಿ ಮಾರ್ಪಡಿಸಬಹುದೇ, ನನಗೆ ಹಂಬಲ್ನೆಸ್. ಅಂದರೆ ಆ ರೀತಿ ಹಂತ ಹಂತವಾಗಿ ಹೆಜ್ಜೆ ಹೆಜ್ಜೆಯಲ್ಲಿ ತಿದ್ದುವಂಥದ್ದು ಇದು ಬೇರೆ ಯಾವ ಪಕ್ಷದಲ್ಲೂ ನಿಮಗೆ ಸಿಗೋದಿಲ್ಲ. ಅದು ಭಾರತೀಯ ಜನತಾ ಪಕ್ಷದಲ್ಲಿ ಮಾತ್ರ ಸಿಗ್ಲಿಕ್ಕೆ ಸಾಧ್ಯ. ರಾಜೀವ್, ಈಗ ರಾಜಕಾರಣ ಅಂದರೆ ಜಾತಿವಾದ, ಜಾತಿ ರಾಜಕಾರಣ ಕಾಂಬಿನೇಷನ್ಸ್. ನೀವು ನೋಡಿ, ಈಗ ಬಿ ಜೆ ಪಿನೂ ನಾವು ಮುಖ್ಯಮಂತ್ರಿಗಳು ಮಾಡುವಾಗ ಲಿಂಗಾಯತರು ಇರಬೇಕು, ಯಡಿಯೂರಪ್ಪ ಅಂದಿದ್ದಾಗ ಈ ಕಾಂಬಿನೇಷನ್ ನಮ್ಮ ಟಿ ವಿಗಳಲ್ಲೂ ನೀವು ನೋಡ್ತಾ ಇರ್ತೀರಿ. ವಿ ಆಲ್ಸೋ ಡು ಸರ್ವೇಸ್. ಟಿಕೆಟ್ ಕೊಡುವಾಗ ಜಾತಿ ರಾಜಕಾರಣ ಎಲ್ಲದರಲ್ಲಿದೆ. ಇಟ್ಸ್ ಆಲ್ ಪಾರ್ಟೀಸ್ ಪುಟ್ ಟುಗೆದರ್.
ನೀವು ಕುರ್ಚಿಗೆ ಬಂದಾಗ ಅಲ್ಲಿ ಮುಸ್ಲಿಂ ಮತದಾರರು ಮತ್ತು ಪರಿಶಿಷ್ಟ ಜಾತಿ ಎರಡು ಪಂಗಡ. ಬಟ್ ನಿಮಗೆ ಗೊತ್ತು, ನೀವು ಸೆಲೆಕ್ಟ್ ಮಾಡಿದ ಪಾರ್ಟಿ BJP ಒಂಥರ ಕೆಲವರು ಇದು ಜಾತಿ ರಾಜಕಾರಣ ಮಾಡ್ತಾರೆ, ಇದು ಹಿಂದುತ್ವದ ಪಾರ್ಟಿ, ಮುಸ್ಲಿಮರಿಗಲ್ಲ, ಈ ರೀತಿಯ ಒಂದು ಹೂಹಾಪೋಹಗಳು ಇದೇನೇ ಇಲ್ಲ, ಅದು ಡಿಫರೆಂಟ್. ಬಟ್ ಜಾತಿ ರಾಜಕಾರಣ ಬಂದಾಗ ನಿಮ್ಗೆ ಏನನ್ನಿಸ್ತು? ನೀವು ಕುರ್ಚಿಯನ್ನು ಕ್ಷೇತ್ರ ಆಯ್ಕೆ ಮಾಡಿದಾಗ ವೆದರ್ ಇಟ್ ಈಸ್ ರಿಸ್ಕಿ, ನೀವು ಹೇಳಿದ್ರಿ ಎಷ್ಟು ರಿಸ್ಕ್ ಅಂತ, ನಾವು ರಿಸ್ಕ್ ಅನಾಲಿಸಿಸ್ ಮಾಡಿದ್ವಿ ಫ್ಯಾಮಿಲಿಗಳು ಕೂತ್ಕೊಂಡಾಗ ಅಂತ. ಜಾತಿ ರಾಜಕಾರಣದ ಬಗ್ಗೆ ಮತ್ತು ನೀವು ಅನಾಲಿಸಿಸ್ ಮಾಡುವಾಗ ನಿಮಗೆ ಆದ ಎಕ್ಸ್ಪೀರಿಯನ್ಸ್ ಏನು? ಜಾತಿ ಇತ್ತೀಚಿನ ದಿನಗಳಲ್ಲಿ ಭಾಳ ಪ್ರಮುಖ ಸ್ಥಾನವನ್ನು ಪಡ್ಕೊಳ್ತಾ ಇರೋದು ನನಗೆ ನೋವು ತಂದಿದೆ. ಅತ್ಯಂತ ವಿದ್ಯಾವಂತರು, ಅತ್ಯಂತ ಪ್ರಬುದ್ಧರು, ಆಧ್ಯಾತ್ಮಿಕ ವೇದಿಕೆಯ ಮೇಲೆ ಇರುವಂಥವರು ಕೂಡ ಜಾತಿಯ ವರ್ತುಲದಲ್ಲಿ ಸಿಕ್ಕೊಳ್ತಾ ಇದ್ದಾರಲ್ಲ, ನನಗೆ ಭಾಳ ವೇದನೆ ತರುತ್ತೆ ಅದು. ನನ್ನ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ನನ್ನ ಜಾತಿಯವರು ಒಂದು 100-150 ಜನ ಇರ್ಬೋದು ಅಷ್ಟೇ. ನನ್ನ ಜಾತಿನೇ ಇಲ್ಲ ಅಲ್ಲಿ. ಆ ಮಧ್ಯದಲ್ಲಿ ಜನಮಾನಸಕ್ಕೆ ಹತ್ತಿರ ಹೋದಾಗ, ಆಮೇಲೆ ಇವತ್ತಿಗೂ ಕೂಡ ಭಾರತೀಯ ಜನತಾ ಪಕ್ಷ ಅದು ಮುಸ್ಲಿಂ ವಿರೋಧಿ ಅಲ್ಲವೇ ಅಲ್ಲ, ರಾಷ್ಟ್ರೀಯತೆಯನ್ನು ಒಪ್ಪಿಕೊಂಡ ಎಲ್ಲ ಜನರು ನನ್ನವರು. ಆಮೇಲೆ ಒಂದು ದೊಡ್ಡ ವರ್ಗ ರಾಷ್ಟ್ರೀಯತೆಯ ವಿಚಾರಧಾರೆಯನ್ನು ಬಿಟ್ಟು ಇನ್ನೊಂದು ವಿಮುಖವಾಗಿ ಹೋಗ್ತಾ ಇದೆ ಅಂದರೆ ಅದ್ರ ಬಗ್ಗೆ ಸಂಕಟ ಪಡುತ್ತೆ ಭಾರತೀಯ ಜನತಾ ಪಕ್ಷ. ಅವರನ್ನು ಮುಖ್ಯ ವಾಹಿನಿಗೆ ತರಬೇಕು, ಅವರ ವಿಚಾರಧಾರೆಯನ್ನು ಬದಲಿಸಬೇಕು, ಅವರ ಧೋರಣೆ ಬದಲಾಗಬೇಕು, ಈ ದೃಷ್ಟಿಕೋನ ಇದೆ. ಬಿಟ್ಟರೆ ಅವರನ್ನು ವಿರೋಧ ಮಾಡಬೇಕು ಅನ್ನುವಂಥದ್ದು ಎಲ್ಲೂ ಕೂಡ ಇಲ್ಲ. ನಾನು ಅದೇ ವಿಚಾರಧಾರೆಯನ್ನು ಅಲ್ಲಿ ಮುಟ್ಟಿಸಿದೆ ಅಷ್ಟೇ. ಹಾಗಾಗಿ ಮುಸ್ಲಿಮರು ಕೂಡ ನನಗೆ ಬೆಂಬಲವನ್ನು ವ್ಯಕ್ತಪಡಿಸಿದರು. ಸರ್, ಮಾತಾಡ್ತಾ ಹೋಗೋಣ. ಒಂದು ಕಾಲರ್ ಇದ್ದಾರೆ, ಕುರ್ಚಿ ಕ್ಷೇತ್ರದಿಂದ ಆನಗೌಡ್ರು ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ. ನಿಮ್ಮ ಕ್ಷೇತ್ರದ ಶಾಸಕರಿದ್ದಾರೆ, ಏನಾದರೂ ಸಮಸ್ಯೆಗಳಿದೆಯಾ? ನೇರವಾಗಿ ಅವ್ರನ್ನೇ ಕೇಳ್ಬೋದು ನೀವು. ನೇರವಾಗಿ ಕೇಳ್ತಾ ಇದ್ದೇನ್ರಿ. ಮಾತಾಡಿ. ಘಟಪ್ರಭಾ ಎಡದಂಡೆ ಕಾಲುವೆ ಬ್ರಿಟಿಷರಿದ್ದಾಗನೇ ಆಗಿದೆ. ಆದ್ರೆ ಮಾವಿನ ಹೊಂಡ, ಬಂಡವಾಳ, ಸೌಸುದ್ದಿ, ಆಮೇಲೆ ಈ ಕ್ಷೇತ್ರಗಳಿಗೆ ನೀರಾವರಿ ಸೌಲಭ್ಯನೇ ಆಗಿಲ್ಲ. ಇದು ಒಂದನೇ ಪ್ರಶ್ನೆ. ಅದಕ್ಕೆ ವಸಂತರಾವ್ ಪಾಟೀಲ್ ಇದ್ದಾಗನು ಮಾಡಲಿಲ್ಲ, ಆಮೇಲೆ ಘಾಟಿಗೆ ಅವರಿದ್ದಾಗನು ಮಾಡಲಿಲ್ಲ, ಯಾರೂ ಇಲ್ಲ. ನಮಗಂತೂ ಇವರು ಪಿ ರಾಜು ಅವರೇ ಜನಜಾಗೃತಿ ಮಾಡ್ತಕ್ಕಂಥ ಮತದಾರರೇ ಪರಮೋಚ್ಚ ಅನ್ನತಕ್ಕಂಥ ಮಾತಿನಡಿಯಲ್ಲಿ ಇವರು ಸೇವೆ ಮಾಡ್ತಾ ಇದ್ದಾರೆ. ಬಹಳ ಒಳ್ಳೆ ಸೇವೆಯನ್ನು ಮಾಡ್ತಾ ಇದ್ದಾರೆ, ಅದರಲ್ಲಿ ಹೇಳ ಮಾತಿಲ್ಲ. ಯಾಕಂದ್ರೆ ನಾನು ಬಹಳ ಸಲ ಎಲೆಕ್ಷನ್ ನಿಂತಿದ್ದೀನಿ ಈ ಕಡೆಗೆ, MP ಎಲೆಕ್ಷನ್ ಕದು. ವೆಂಕಟಸ್ವಾಮಿ ಅವರು ಫಸ್ಟ್ ಟೈಮ್ ಇವರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಾಗ ನಾವು ಬಹಳ ತಪ್ಪು ಮಾಡಿದೀವಿ. ವೆಂಕಟಸ್ವಾಮಿ ಪರವಾಗಿ ಕ್ಯಾನ್ವಾಸ ಅಲ್ಲಿ ಎಲ್ಲ ಭಾಷಣ ಮಾಡಿದೀವಿ. ಪಾಪ 150 ಓಟು ಫಸ್ಟ್ ಟೈಮ್ ಸೋತರು. ಅದು ನಮಗೆ ಪಶ್ಚಾತ್ತಾಪನೂ ಆಯ್ತು. ಈಗ ಏನಾಗಬೇಕಾಗಿದೆ? ಈಗ ನೀರಾವರಿ ಇಡೀ ಕ್ಷೇತ್ರ ಅವ್ರದ್ದು ನೀರಾವರಿ ಆಗಿಲ್ಲ. ಅವ್ರ ಏರಿಯಾದಲ್ಲಿ ಫಲವತ್ತಾದ ಭೂಮಿ, ಸೌಸುದ್ದಿ, ಬೆಂಡವಾಡ, ಕಾನಗೌಡ್ರು ಯಾವೂರು ಗೊತ್ತಾಗಲಿಲ್ಲ ಅವ್ರದ್ದು. ಬಹುತೇಕ ಬೇರೆ ಮತಕ್ಷೇತ್ರದವರು ಅನಿಸುತ್ತೆ. ಅವರು ಹೇಳಿದ್ದು ಸತ್ಯ ಇದೆ. ಒಂದು ಭಾಗ ಕೃಷ್ಣಾ ನದಿಯಿಂದ ಮತ್ತು ಘಟಪ್ರಭಾ ಕೆನಾಲ್ನಿಂದ ಸಂಪೂರ್ಣ ನೀರಾವರಿ ಆದರೆ ಇನ್ನೊಂದು ಕೆಲವಷ್ಟು ಭಾಗಗಳು ನಮ್ಮ ತಾಲೂಕಿನವು, ಕೆಲವೊಂದು ಹಳ್ಳಿಗಳು ಇವತ್ತಿಗೂ ಕುಡಿಯೋ ನೀರಿಗಾಗಿ ಹಾಹಾಕಾರ ಇದೆ. ಹಾಗಾಗಿ ಸನ್ಮಾನ್ಯ ರಾಯಭಾಗದ ಶಾಸಕರಾಗಿರುವಂತಹ ದುರ್ಯೋಧನ ಐಹೊಳೆಯವರು ನಾನು ಜೊತೆಯಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಭಾಗದಲ್ಲಿ ಬೆಂಡವಾಡ, ಕಟಕಬಾಮಿ, ದೇವಾಪುರಟ್ಟಿ ಈ ಭಾಗಕ್ಕೆ ಒಂದು ನೀರಾವರಿ ಯೋಜನೆ, ಏತ ನೀರಾವರಿ ಯೋಜನೆಯನ್ನು ತರಬೇಕು ಅಂತ. ಆಮೇಲೆ ಇನ್ನೊಂದು ಚನ್ನವೃಷಭೇಂದ್ರ ಏತ ನೀರಾವರಿ. ಈ 2 ಏತ ನೀರಾವರಿ ಯೋಜನೆಗಳು ನನ್ನ ಇದರಲ್ಲಿ ಇದಾವೆ, ಮಾಡಲೇಬೇಕಾದಂತಹ ಅನಿವಾರ್ಯತೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಪ್ರಯತ್ನ ನಡೆದಿದೆ. ಇವತ್ತಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ಮಾನ್ಯ ಸಚಿವರಿಗೆ ಒತ್ತಾಯವನ್ನು ಹಾಕ್ತಾ ಇದ್ದೀನಿ ನಾನು ಮಂಜೂರಾತಿ. ನೀವು ಮೂಲ ಸೌಕರ್ಯ ಅಂತ ನೋಡಿದ್ರೆ, ಡೆವಲಪ್ಮೆಂಟ್ ಅಂತ ನೋಡಿದರೆ ಒಂದು ಮೂಲ ಸೌಕರ್ಯಗಳು, ಅದರಲ್ಲಿ ಒಂದು ರೋಡ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡೋದು, ಇನ್ನೊಂದು ನೀರಾವರಿ, ಹೆಲ್ತ್, ಎಜುಕೇಷನ್,
ಜನಗಳು ಎಕ್ಸ್ಪೆಕ್ಟ್ ಮಾಡೋದು ಇದು ಮಾತ್ರ. ಯಾರು ನಿಮಗೆ ಖಜಾನೆ ತುಂಬಿ ಕೊಡಿ, ಅವರಿಗೆ ತಿಂಗಳಿಗೆ ಫ್ರೀ ಇದು ಕೊಡಿ ಅಂತ ಯಾರು ಕೇಳಲ್ಲ. ಇದರಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ನೀವು ಮಾಡಿದ ಸಾಧನೆಗಳೇ? ಒಂದು ಶೈಕ್ಷಣಿಕವಾಗಿ ನನ್ನ ಮತಕ್ಷೇತ್ರ ಭಾಳಷ್ಟು ಮುಂದುವರೆದಿದೆ. ಸರ್ಕಾರಿ ಶಾಲೆಗಳು ಇದ್ದಾವೆ, ಖಾಸಗಿ ಶಾಲೆಗಳು ಇದ್ದಾವೆ. ಆದರೆ ಭಾಳ ದುರಂತ, ಗೌರ್ನಮೆಂಟ್ ಡಿಗ್ರಿ ಕಾಲೇಜು ಇಲ್ಲಿವರೆಗೆ ಆಗಿರಲಿಲ್ಲ. ಇಡೀ ಮತಕ್ಷೇತ್ರದಲ್ಲಿ ಒಂದು ಗೌರ್ನಮೆಂಟ್ ಡಿಗ್ರಿ ಕಾಲೇಜು ಇರಲಿಲ್ಲ. ನೆಕ್ಸ್ಟ್ ಬಜೆಟ್ನಲ್ಲಿ ಯಾವುದೂ ಕೂಡ ಘೋಷಣೆ ಮಾಡಲಿಲ್ಲ. ಹಾಗಾಗಿ ನಾನು ಫಿನಾನ್ಸ್ ಡಿಪಾರ್ಟ್ಮೆಂಟಿಗೆ ಹೋಗಿ ಅಲ್ಲಿ ಅಗತ್ಯಕ್ಕಿಂತ ಹೆಚ್ಚಾಗಿ ಡಿಗ್ರಿ ಕಾಲೇಜ್ಗಳು ಇದ್ದಾವೆ, ಅಲ್ಲಿ ಸಂಖ್ಯಾ ಕೊರತೆ ಇದೆ, ಅವುಗಳನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಅಂತ ಹೇಳಿ ಒಂದನ್ನು ಡಿಗ್ರಿ ಕಾಲೇಜನ್ನು ಟ್ರಾನ್ಸ್ಫರ್ ಮಾಡಿಕೊಂಡೆ. ಪ್ರಾಥಮಿಕ ಶಾಲಾ ಕೊಠಡಿಗಳನ್ನು ಸುಮಾರು ಒಂದು 250 ಶಾಲಾ ಕೊಠಡಿಗಳನ್ನು ನಾವು ನಿರ್ಮಾಣ ಮಾಡಿದ್ವಿ. ಶತಮಾನ ಪೂರೈಸಿದ ಶಾಲೆಗಳು ಇದ್ವು, ಅವುಗಳು ಕೂಡ ಎಲ್ಲ ಸೋರ್ತಾ ಇದ್ವು. ಶಾಲೆಯಲ್ಲಿ ಮೂಲಭೂತ ಸೌಲಭ್ಯ ಆಗಬೇಕು, ಅಲ್ಲಿ ಶೌಚಾಲಯಗಳು ಇರಬೇಕು, ಹೆಣ್ಣುಮಕ್ಕಳ ಗೌರವ ಸುರಕ್ಷತೆಯನ್ನು ಕಾಪಾಡಬೇಕು. ಈ ನಿಟ್ಟಿನಲ್ಲಿ ಭಾಳಷ್ಟು ಹೈಸ್ಕೂಲ್ಗಳನ್ನು ತಂದೆ, PU ಕಾಲೇಜ್ಗಳನ್ನು ತಂದೆ, ಡಿಗ್ರಿ ಕಾಲೇಜ್ಗಳನ್ನು ತಂದಿದ್ದೇವೆ. ಸಮಯ ಸಿಕ್ಕಾಗ ಶಾಲೆಗೂ ಪಾಠ ಮಾಡಲಿಕ್ಕೆ ಹೋಗ್ತಿರ್ತೇನೆ ನಾನು. ಶಾಲೆಗೆ ಪಾಠ ಮಾಡಲಿಕ್ಕೆ ಹೋಗ್ತೀನಿ. ನನಗೆ ಭಾಳ ಇಷ್ಟ ಆಗಿರೋ ಸಬ್ಜೆಕ್ಟು ಹಿಸ್ಟರಿ, ಜಿಯಾಗ್ರಫಿ, ಆಮೇಲೆ ಬಯಾಲಜಿ, ಇವುಗಳನ್ನು ಪಾಠ ಮಾಡ್ತಿರ್ತೀನಿ. ಸಿಲೆಬಸ್ ವೈಸೇ ಅವರ ಪುಸ್ತಕ ತಗೊಂಡು ಪಾಠ ಮಾಡುವಂಥದ್ದು ನನ್ನ ಅಭ್ಯಾಸ. ಓಕೆ, ಈಗ ಮತ್ತೊಬ್ರು ಕಾಲರ್ ಇದ್ದಾರೆ. ಸಿದ್ದಪ್ಪ ಅಂತ ಕುಡಚಿ ಕ್ಷೇತ್ರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ ಹಲೋ, ಶ್ರೀಮಂತ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಮೇಡಮ್. ನಾನು ಶ್ರೀಮಂತ್ ಬಲ್ಗೆ ಅಂತ ಹೇಳಿ ಮೇಡಮ್. ಓಕೆ, ಮಾತಾಡಿ ರಾಜೀವ್ ಸರ್ ಜೊತೆ. ಸರ್ ನಮಸ್ಕಾರ ಸರ್. ನಮಸ್ತೆ ಶ್ರೀಮಂತಣ್ಣ. ಸರ್ ಆರಾಮಿದ್ದೀನಿ ಸರ್. ಆರಾಮಿದ್ದೀನಿ ಸರ್. ನಾನು ಹಾರುಗೇರಿ ಸರ್, ಶ್ರೀಮಂತ್ ಬಲ್ಗೆ ಅಂತ ಗಾಳಿ ಸರ್. ಹಾಂ, ಹೇಳಿ ಶ್ರೀಮಂತಣ್ಣ. ಏನ್ ಸಮಸ್ಯೆ ಇದೆ ಸರ್ ಏನಿಲ್ಲ ಸರ್, ನಮ್ದು ನೇರವಾಗಿ ಸರ್ ಪ್ರಶ್ನೆ ಸರ್. ನಾವು ಇದು ರೈತರಿಗೆ ಸಂಬಂಧಪಟ್ಟಂಗೆ ಸರ್ ನಾನು ಮಾತಾಡ್ತಿರೋದು. ಸರ್, ರೈತರಿಗೆ ಒಂದಿಷ್ಟು ಗೋಡೌನ್ ಫೆಸಿಲಿಟಿ ಬಹಳ ನೀಡ್ ಇದೆ ಸರ್ ನಮ್ಮಲ್ಲಿ, ನಮ್ಮ ಕ್ಷೇತ್ರದಲ್ಲಿ. ರೈತರು ಏನ್ ಪ್ರೊಡ್ಯೂಸ್ ಮಾಡ್ತಾರಲ್ಲ, ಬೆಳೆದಂತ ಪ್ರೊಡ್ಯೂಸ್ ಅನ್ನ ಒಂದ್ ಕಡೆ ಶೇಖರಣೆ ಮಾಡೋದಕ್ಕೆ ಅಥವಾ ಒಳ್ಳೆ ರೇಟ್ ಇದ್ದಾಗ ಅವರಿಗೆ ಮಾರೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಒಂದು ಅವಕಾಶ ಸಿಕ್ಕರೆ ಸರ್ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಶ್ರೀಮಂತ್ ಅವರೇ, ಕುಡಚಿಯಲ್ಲಿ ನಬಾರ್ಡ್ ಯೋಜನೆಯಲ್ಲಿ ಈಗಾಗಲೇ 2 ಗೋಡೌನ್ಗಳನ್ನು ಕಟ್ಟಿದ್ದೀವಿ. ಮೊದಲು ಇದ್ದವು ಕೂಡ 4-5 ಗೋಡೌನ್ಗಳ ಜೊತೆಗೆ ಹಾರುಗೇರಿಯಲ್ಲಿ 4 ಎಕರೆ APMC ಲ್ಯಾಂಡ್ ಇತ್ತು. ಆ 4 ಎಕರೆಯಲ್ಲಿ APMCಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕಾಗಿ 2 ಎಕರೆಯನ್ನು ಬಸ್ ಸ್ಟ್ಯಾಂಡ್ಗೆ ಈಗಾಗಲೇ ಆದೇಶ ಮಾಡ್ಕೊಂಡ್ವಿ. ಈ 4 ಎಕರೆಗೆ ಪರ್ಯಾಯವಾಗಿ ಅಳಗವಾಡಿ ಭಾಗದಲ್ಲಿ 20 ಎಕರೆಯನ್ನು APMCಗೆ ಕೊಡಬೇಕು ಅನ್ನೋ ಪ್ರಸ್ತಾವನೆಯನ್ನು ಇಟ್ಟಿದ್ದೀನಿ. ಆ ಪ್ರಸ್ತಾವನೆ ಮಂಜೂರಾದಾಗ ನೀವು ಹೇಳುವಂತಹ ಯೋಜನೆಗಳನ್ನು ಜಾರಿಗೆ ತರಬೇಕು ಅಂತ ಹೇಳಿ ನನ್ನ ತಲೆಯಲ್ಲೂ ಕೂಡ ಇದೆ. ನಿಮ್ಮ ಸಲಹೆಯನ್ನು ತಗೊಂಡು ಅದನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಕೋಲ್ಡ್ ಸ್ಟೋರೇಜನ್ನು ಕುಡಚಿಯಲ್ಲಿ ಮಾಡಿದ್ದೀವಿ. ಗೋಡೌನ್ಗಳನ್ನು, ಸ್ಟಾಕ್ ಯಾರ್ಡ್ಗಳನ್ನು ಮಾಡಿದ್ದೀವಿ. ಅಲ್ಲಿ ಕುಡಚಿಯಲ್ಲಿ ಸ್ವಲ್ಪ ಲ್ಯಾಂಡ್ ಜಾಸ್ತಿ ಇತ್ತು. ಅದು ಬಿಟ್ಟರೆ ನನ್ನ ಮತಕ್ಷೇತ್ರದಲ್ಲಿ ಮತ್ತೆ ಎಲ್ಲೂ APMC ಯಾರ್ಡ್ಗಳು ಇಲ್ಲ. ಹಾರುಗೇರಿಯಲ್ಲಿ ಇದ್ದಿದ್ದು ಕೇವಲ 4 ಎಕರೆ ಮಾತ್ರ. ಅದು ಕೆಲವೊಬ್ಬರು ಕೋರ್ಟಿಗೆ ಹೋಗಿದ್ರು. ಆಮೇಲೆ ಹಾರುಗೇರಿ ಪಟ್ಟಣಕ್ಕೆ ಬಸ್ ಸ್ಟ್ಯಾಂಡ್ ಮಾಡೋದಕ್ಕೆ ಬೇರೆ ಯಾವ ಜಾಗನೂ ಇರಲಿಲ್ಲ. ಅದಕ್ಕಾಗಿ ಕಂದಾಯ ಇಲಾಖೆಗೆ ಮತ್ತು ಸಾರಿಗೆ ಇಲಾಖೆಗೆ ಅಂತ ಹೇಳಿ ಅದನ್ನು ತಗೊಂಡು ಅದಕ್ಕೆ ಪರ್ಯಾಯವಾಗಿ 4 ಎಕರೆಗೆ ಪರ್ಯಾಯ 20 ಎಕರೆ ಕೊಡಬೇಕು ಅನ್ನೋ ಪ್ರಸ್ತಾವನೆ ಸರ್ಕಾರದಲ್ಲಿ ಇಟ್ಟಿದೆ. ಮತ್ತೊಬ್ರು ಕಾಲರ್ ಇದ್ದಾರೆ, ರಾಹುಲ್ ಅಂತ. ನಮಸ್ತೆ. ಹಲೋ ಮ್ಯಾಮ್. ರಾಹುಲ್ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಏನ್ ಸಮಸ್ಯೆ ಇದೆ? ಕೇಳಿ, ಪ್ರಶ್ನೆ ಕೇಳಿ. ಮೇಡಮ್, ನಾನು ಶಿರೂರು ಗ್ರಾಮದಿಂದ ಮಾತಾಡ್ತಾ ಇರೋದು. ಹಲೋ ರಾಹುಲ್ ಹೇಳಿ, ಕೇಳುತ್ತೆ. ಸರ್, ನಮ್ಮದು ಪ್ರಶ್ನೆ ಸರ್ ನಿಮಗೆ ಸರ್. ಹಾಂ, ಹೇಳಿ ರಾಹುಲ್. ಸರ್, ಇಲ್ಲ ಸರ್, ನಮ್ಮಲ್ಲಿ ಕನಿಷ್ಠ ಶಿರೂರಲ್ಲಿ ನಿಮ್ಗಾದ್ರೂ ಗೊತ್ತಿದೆ, ಪ್ರವಾಹ ಬಂದು ಹೋಗಿ ಈಗ 4ರಿಂದ 5 ತಿಂಗಳಾಯ್ತು ಸರ್. ಈ 80 ಮನೆಗಳು ಈಗಾಗಲೇ ಬೀದಿಗೆ ಬಿದ್ದಿವೆ. ಇದರ ಬಗ್ಗೆ ಸರ್ಕಾರನೂ ಯಾವ್ದು ಗಮನ ಹಾಕುತ್ತಲ್ಲ. ತಹಶೀಲ್ದಾರ್ ಹತ್ರನೂ ಹೋಗಿದ್ದೀವಿ, ಗ್ರಾಮ ಪಂಚಾಯತಿನ ಒಂದು ಬೀಗ ಕೂಡ ಹಾಕಿ ಪ್ರತಿಭಟನೆ ಮಾಡಿದ್ದೀವಿ. ಅದರ ಬಗ್ಗೆ ಯಾವುದೇ ಇದನ್ನ ತನಿಖೆನೂ ಆಗಿಲ್ಲ, ಏನೂ ಆಗಿಲ್ಲ ಸರ್. ರಾಹುಲ್, ಶಿರಗೂರು ಗುಂಡವಾಡ ಶಾಶ್ವತ ಮುಳುಗಡೆ ಮಾಡಬೇಕು ಅಂತ ಹೇಳಿ ಅದ್ರ ಬಗ್ಗೆ ಅಧಿಕಾರಿಗಳನ್ನ ಕರೆದು ಸಭೆಯನ್ನು ಭಾಳಷ್ಟು ಮಾಡಿದ್ವಿ. ಅದು ಸರ್ಕಾರದ ನಿಯಮಾನುಸಾರ ಏನು ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ಳೋ ಪ್ರಯತ್ನ ನಿಮಗೂ ಗೊತ್ತಿದೆ. ಸುಮಾರು ಕಡಿಮೆ ಅಂದರೆ 4-5 ಸಭೆಗಳನ್ನು ಅಲ್ಲೇ ಮಾಡಿದ್ದೀವಿ. ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆಗೂ ಕೂಡ ಸಭೆ ಆಗಿದೆ. ಸಚಿವರ ಗಮನಕ್ಕೂ ತಂದಿದ್ದೀನಿ ಇದನ್ನು.
ನೀವು ಹೇಳಿದ ಹಾಗೆ ಪ್ರವಾಹದಿಂದ ಏನು ಮನೆಗಳು ಹಾನಿಯಾಗಿದ್ವು, ಅವು ಸುಮಾರು 230 ಮನೆಗಳಿಗಿಂತ ಹೆಚ್ಚು ಮನೆಗಳು ಏನು ಲಾಕ್ ಆಗಿದ್ವು. ಮತ್ತು ಮುಖ್ಯಮಂತ್ರಿಗಳ ಜೊತೆಗೆ ವಿನಂತಿ ಮಾಡಿದ ಮೇಲೆ ಇಡೀ ಬೆಳಗಾವಿ ಜಿಲ್ಲೆದು ಬಹುತೇಕ ಇಡೀ ಕರ್ನಾಟಕದ್ದು ಪಟ್ಟಿಯಲ್ಲಿ ಇರುವಂಥವನ್ನೆಲ್ಲ ಎಂಟ್ರ್ ಮಾಡಲಿಕ್ಕೆ ಲಾಕ್ ಓಪನ್ ಮಾಡಿದ್ದಾರೆ. ನಿಮ್ಮ ವೈಯಕ್ತಿಕ ಮನೆ ಆ ಲೀಸ್ಟ್ನಲ್ಲಿ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಹುತೇಕ ಇದನ್ನು ನೋಡಿರ್ತಾರೆ. ನಾನು ನಮ್ಮ ತಹಸೀಲ್ದಾರ್ ಅವರಿಗೆ ಹೇಳ್ತೇನೆ, ಅದನ್ನು ಪರಿಶೀಲನೆ ಮಾಡಿ ನ್ಯಾಯವಾಗಿ ನಿಮಗೇನು ಕಾನೂನು ಪ್ರಕಾರ ಸಿಗಬೇಕು ಅದನ್ನು ಸಿಗುವಂತಹ ವ್ಯವಸ್ಥೆ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಮತ್ತಷ್ಟು ಕಾಲರ್ ಇದ್ದಾರೆ, ಮಾತಾಡ್ತಾ ಹೋಗೋಣ. ನಮಸ್ತೆ. ನಮಸ್ತೆ ಮೇಡಮ್. ಷಣ್ಮುಖ ಅವರೇ, ನಿಮ್ಮ ಕ್ಷೇತ್ರದ ಶಾಸಕರಿದ್ದಾರೆ, ಏನ್ ಸಮಸ್ಯೆ ಇದೆ? ನೇರವಾದಂತ ಪ್ರಶ್ನೆಗೆ ಕೇಳಿ ಅವ್ರಿಗೆ. ಸರ್ ನಮಸ್ತೆ ಸರ್. ಷಣ್ಮುಖ ನಮಸ್ತೆ. ಷಣ್ಮುಖ್ ಮೈದೂರು ಅಂತ ಹೇಳಿ ಸರ್, ನಾನು ಹಾರಿಗಿರಿ ಮಾತಾಡ್ತಾರೆ. ಹೇಳಿ ಷಣ್ಮುಖ್. ಇಲ್ಲ ಸರ್, ನಮ್ಮ ಹಾರಿಗಿರಿ ಎಲ್ಲ ಸುಧಾರಣೆ ಆಗಿದೆ. ಹೇಳಿ ಹೇಳಿ. ಎಲ್ಲಾ ಸುಧಾರಣೆ ಆಗಿದೆ ಸರ್. ಹೇಳಿ ಹೇಳಿ. ಇನ್ನೂ ಸ್ವಲ್ಪ ಸುಧಾರಣೆ ಮಾಡಿ ಅಂತ ಸರ್. ಇಲ್ಲ, ಬಹಳಷ್ಟು ಮಾಡಬೇಕಾಗಿದೆ. ಹಾರುಗೇರಿಯಲ್ಲಿ UGD ಆಗಿಲ್ಲ, 24x7 ಕುಡಿಯೋ ನೀರು ಆಗಿಲ್ಲ. ಹಾರುಗೇರಿಗೆ ಒಂದು ಸುಸಜ್ಜಿತವಾದಂತಹ ಬಸ್ ಸ್ಟ್ಯಾಂಡ್ ಇಲ್ಲ. ಹಾರುಗೇರಿಗೆ ಸ್ವಂತ ಪೊಲೀಸ್ ಸ್ಟೇಷನ್ ಕಟ್ಟಡಗಳು ಇಲ್ಲ. ಹಾರುಗೇರಿಯಲ್ಲಿ ಇನ್ನೂ ಬಹಳಷ್ಟು ಬದಲಾವಣೆಗಳನ್ನು ಅಭಿವೃದ್ಧಿಗಳನ್ನು ಮಾಡಬೇಕಾಗಿದೆ. ಸೊ ನೋಡೋಣ, ನಿಮ್ಮೆಲ್ಲರ ಆಶೀರ್ವಾದದಿಂದ ಸಾಧ್ಯವಾದಷ್ಟು ಪ್ರಯತ್ನವನ್ನು ಮಾಡಿ ಸಮಯವನ್ನು ವ್ಯರ್ಥ ಮಾಡಲಾರದೆ ಇನ್ನೂ ಹೆಚ್ಚು ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಈಗ ಮತ್ತೊಬ್ಬರು ಕಾಲರ್ ಇದ್ದಾರೆ, ನಿಂಗಪ್ಪ ಅಂತ. ನಮಸ್ತೆ ಸರ್. ನಮಸ್ತೆ ಸರ್, ನಾನು ನಿರ್ಜಿಂದ ಸರಿ ನಿಂಗಪ್ಪ ದೇಮಕೋತ್ ಸರ್. ನಿಂಗಪ್ಪಣ್ಣ ಹೇಳಿ ಸರ್. ಅದೇ ಸರ್, ಈಗ ಹರಿಗಿರಿಯಿಂದ ಕೌಲಿ ಈಗ ಈ ಕಡೆ ಸುಟ್ಟೇಟಿ ಅನ್ನೋ ನಿಲ್ಸಿ ಬರುತ್ತಲ್ಲ ಸರ್, ಕೌಲಿ ಇನ್ನರ್ ಕೌಲಿ ಸರ್. ಆ ಕೌಲಿಯಲ್ಲಿ ಸರ್ ಈ ಗೌರ್ಮೆಂಟ್ ರಿಜಿಸ್ಟರ್ ಆಗಲ್ದಂತ ಹೊಸವಾಗಿ ಕೌಲಿ ಆಗಿದಾರೆ ಸರ್. ಅದಕ್ಕಾಗಿ ಸರ್ ಆ ಕೌಲಿಗೆ ಉಪನಿಂದ ಮುಂದ್ಗಡೆ ನೀರ್ ಬರ್ತಾ ಇಲ್ಲ. ಈಗ ಅದಕ್ಕಾಗಿ ಆ ಕೌಲಿ ಗೌರ್ಮೆಂಟ್ ಇಲ್ಲದೆ ಇರುವಂತ ಕೌಲಿಗಳನ್ನ ಮುಚ್ಚಿಸಿದ್ರೆ ಮುಂದಿನವ್ರಿಗೆ ನೀರ್ ಹೆಲ್ಪ್ ಆಗುತ್ತೆ ಅಂತ ನಮ್ದು ಇದೀನಿ ಸರ್. ಅವರು ಕೂಡ ರೈತರೇ ಅಲ್ಲ, ಅವರು ಕೂಡ ಬೆಳೆಯೋದು ಬೆಳೆನೇ ಅಲ್ಲ. ನೀವು ಹೇಳೋದು ಭಾಳ ಸರಿ ಇದೆ. ಟೇಲ್ ಎಂಡ್ಗೆ ನೀರು ಮುಟ್ಟಿಸುವಂಥದ್ದು ಭಾಳ ದೊಡ್ಡ ಸವಾಲು. ನಾನು 38 ಕೆರೆಗಳನ್ನು ತುಂಬಿರೋದ್ರಲ್ಲಿ ನಿಲಜಿಯಲ್ಲೂ ಕೂಡ ಕೆರೆ ಇದೆ. ಒಬ್ಬರು 4 ಎಕರೆಯನ್ನು ದಾನವಾಗಿ ಕೊಡೋದನ್ನು, ಆ ಭೂಮಿಯನ್ನು ಪಡೆದು ಅಲ್ಲಿ ಕೆರೆಯನ್ನು ತುಂಬಿಸ್ತಾ ಇದ್ದೀವಿ. ಯಾಕೆಂದರೆ ಅಂತರ್ಜಲ ಹೆಚ್ಚಾಗಲಿ, ಈ ಥರ ಮಳೆ ಹೆಚ್ಚಾದಾಗ ಆ ಹೆಚ್ಚಾದಂತಹ ನೀರನ್ನು ಈ ಕೆರೆಗಳಿಗೆ ಎಲ್ಲ ತುಂಬಿಸ್ಕೊಳ್ಬೇಕು ಅಂತ. ಸೊ ಅಧಿಕಾರಿಗಳನ್ನ ಬಳಸ್ಕೊಂಡು ಟೈಲೆಂಡ್ಗಳಿಗೆ ಮೊದಲ ಆದ್ಯತೆಯಲ್ಲಿ ನೀರು ತರಬೇಕು. ಆನಂತರ ಉಳಿಕೆ ನೀರು ಏನಾದರೂ ಇದ್ದರೆ ಅವು ಎಲ್ಲಿ ಕಮಾಂಡ್ ಏರಿಯಾಗೆ ನೀರು ಹೋಗ್ತಾ ಇಲ್ವೋ ಅಲ್ಲಿಗೆ ಹೋಗುವಂಥ ವ್ಯವಸ್ಥೆಯನ್ನು ಮಾಡುವಂಥದ್ದು. ಸೊ ಮೊದಲ ಆದ್ಯತೆ ಟೈಲೆಂಡ್ಗೆ ನೀರು ತರೋದು. ಅದಕ್ಕೆ ಅಧಿಕಾರಿಗಳಿಗೆ ನಾನು ಯಾವಾಗಲೂ ಮೀಟಿಂಗ್ ಮಾಡಿದಾಗ ಅದನ್ನೇ ಹೇಳ್ತಿರ್ತೀನಿ. ಸೊ ಮಾಡೋಣ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಸದ್ದಾಮ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಸದ್ದಾಮ್ ಅವರೇ, ಶಾಸಕರಿದ್ದಾರೆ, ಮಾತಾಡಿ. ಸರ್ ನಮಸ್ತೆ ಸರ್. ನಮಸ್ತೆ ಸದ್ದಾಮ್. ಸರ್ ಕುರ್ಚಿಯಿಂದ ಮಾತಾಡ್ತಾ ಇದ್ದೀನಿ. ಹಾಂ ಸರ್, ಅದು ಲಾಸ್ಟ್ ಇಯರ್ ಫ್ಲಡ್ ಬಂದಿದ್ದು. ಈಗ ಇನ್ನ ತನಕ ಸರ್ ಅದು ಇನ್ನ ಸರ್ವೆ ಆಗ್ತಾ ಇರ್ತಾ ಇದೆ ಸರ್. ಅದು ಇನ್ನ ಬಂದಿಲ್ಲ ಅದು ಸರ್. ಅದು ಇರೋದು ಜನ ಅವ್ರಿಗೆ ಇನ್ನ ಬಾಡಿಗೆಯಲ್ಲಿ ಇದಾರೆ ತುಂಬಾ ಜನ ಸರ್. ಒಂದು ಬಾಡಿಗೆ ಹಾ ಸರ್. ಸದ್ದಾಮ್, ಒಂದು ಫ್ಲಡ್ ಅಫೆಕ್ಟೆಡ್ ಏರಿಯಾದಲ್ಲಿ ಜುನ್ನೇದ್ ನಗರ ಯಾವುದೋ ಇದೆ, ಅದು ರೆಕಾರ್ಡೆಡ್ ಹ್ಯಾಬಿಟೇಷನ್ ಆಗಿರಲಿಲ್ಲ. ಇವತ್ತಿಗೂ ಖಾಸಗಿ ಮಾಲೀಕರ ಒಡೆತನದಲ್ಲಿ ಭೂಮಿ ಇದೆ, ಇವರ ಹೆಸರಿಗೆ ಅದು ಹಸ್ತಾಂತರ ಆಗಿಲ್ಲ, ಅಲ್ಲಿ ಮನೆಗಳು ಆಗಿಬಿಟ್ಟಿದ್ದಾವೆ. ಹಾಗಾಗಿ ಇವರು ಮನೆ ಮಾಲಕರಲ್ಲ ಅನ್ನೋ ಕಾರಣಕ್ಕಾಗಿ ಮನೆಯನ್ನು ಮಂಜೂರು ಮಾಡಲಿಕ್ಕೆ ಆಗಲಿಲ್ಲ. ಅದನ್ನು ಕಂದಾಯ ಗ್ರಾಮ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಎರಡನೇದಾಗಿ ಅದಕ್ಕೆ ಬೇರೆ ಯಾವ ದಾರಿನೂ ಇಲ್ಲ. ಈಗ ಮನೆ ಬಿದ್ದಿದ್ದು ನಿಜ, ಬಟ್ ಭೂಮಿನೇ ಅವ್ರದ್ದಲ್ಲ, ಅದು ಅನಧಿಕೃತವಾಗಿ ಅಲ್ಲಿ ಮನೆ ಕಟ್ಟಿಬಿಟ್ಟಿದ್ದಾರೆ, ಅದು RTCಯಲ್ಲಿ ಇದೆ. ಎರಡನೇದಾಗಿ ಯಾರು ಜುನೂನಿದ್ದು, ನಿಮಗೆ ಗೊತ್ತಿದೆ, ಬೋಗಸನ್ನು ಕೂಡ ಮಾಡಿದರು. ಕೆಲವೊಬ್ಬರು ಶ್ರೀಮಂತರ ಹೆಸರುಗಳು ಎಲ್ಲ ಫಲಾನುಭವಿಗಳ ಪಟ್ಟಿಯಲ್ಲಿ ಸೇರಿ ಅವರು ಮನೆ ಬೆಳೆದೇ ಇದ್ದರೂ ಕೂಡ ಅದರ ಹಣವನ್ನು ಪಡ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ತನಿಖೆಯನ್ನು ಮಾಡಿ ಆ ಹಣವನ್ನು ವಾಪಸ್ಸು ಸರ್ಕಾರಕ್ಕೆ ಕಟ್ಟಿಸ್ಕೊಳ್ಳುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆ ಮಧ್ಯದಲ್ಲಿ ಯಾರು ಜುನೂನಿದ್ದಾರೆ
ಅರ್ಹರು ಯಾರಿದ್ದಾರೆ ಅವರು ಒಬ್ಬರೂ ಕೂಡ ತಪ್ಪಬಾರದು. ಅದ್ರ ಬಗ್ಗೆ ಈಗ ಹೊಸದಾಗಿ ಪಟ್ಟಿ ಪರಿಶೀಲನೆ ಆಗ್ತಾ ಇದೆ. ಬಹುತೇಕ ನಿಮ್ಮದು ಯಾವ ಹಂತಕ್ಕಿದೆ ನಾನು ಅಧಿಕಾರಿಗಳಿಗೆ ತಿಳಿಸಿ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ರಾಜೇಶ್ ಮತ್ತೊಬ್ಬರು ಸರ್, ಕಾಲರ್ ಇಲ್ಲಿ ತಗೊಳ್ಳಬೇಡ ನಾನು ಸರ್. ಒಂದು ಕೇಳ್ತೀನಿ. ಪ್ರವಾಹ ಬಂದಾಗ ಒಂದು ನಾರ್ಮಲ್ ಹ್ಯಾಬಿಟ್ ಆಗಿ ಹೋಗಿದೆ. ಏನಂದರೆ ಪ್ರವಾಹ ಬಂದಾಗ ಕಿಟ್ಗಳನ್ನು ಹಂಚೋದು, ಅಲ್ಲಿ ಹೋಗೋದು, ರಾಜಕಾರಣಿಗಳು ಇವನ್ ಕಿಟ್ಗಳಲ್ಲೂ ಫೋಟೋ ಬಂದುಬಿಡ್ತವೆ. ಇವನ್ ಸಾಂಕ್ರಾಮಿಕ ರೋಗ ಬರಲಿ ಯಾವಾಗ ಬರಲಿ, ಇನ್ಕ್ಲೂಡಿಂಗ್ ನಾನು ಅವರು ಮಾತ್ರ ಅಂತ ಹೇಳಿದ್ರೆ ಇವನ್ ಮೀಡಿಯಾ ನಾವುಗಳಷ್ಟೇ ನೀರಿನ ಮಧ್ಯೆ ನಿಂತ್ಕೊಂಡು ರಿಪೋರ್ಟ್ ಮಾಡೋದು, ಟಿ ವಿಯಲ್ಲಿ ಅಕೌಂಟ್ ನಂಬರ್ ಹಾಕೋದು, ಜನಗಳ ಹತ್ರ ದುಡ್ಡು ತೊಗೊಂಡು ಅದನ್ನು ತಲುಪಿಸೋದು ಎಲ್ಲ ಆಗುತ್ತೆ. ಅದು ಆದರೆ ಸ್ವಲ್ಪ ದಿನದಲ್ಲಿ ಎಲ್ಲೋ ನಾವು ಎಲ್ಲರನ್ನು ಮರೆತು ಬಿಡ್ತೀವಿ. ದರ್ ಇಸ್ ನೋ ಲಾಂಗ್ ಟರ್ಮ್ ಪ್ಲ್ಯಾನ್. ನಾನು ಹೇಳ್ತಾ ಇರೋದು ಎಲ್ಲ ಫೀಲ್ಡ್ ಅವರಿಗೂ. ಕೆಲವರು ನೋಡ್ತೀರಿ ನೀವು, ಸಿನಿಮಾ ಹೀರೋಗಳು ಕಳಿಸೋದು, ಕನ್ನಡ ಸಂಘಟನೆಗಳು ರೇಷನ್ ಕಳಿಸೋದು, ಎಲ್ಲೋ ಬಡವ ಭಿಕ್ಷುಕನಾಗಿ ಇದ್ದಂಗೆ ನಾವೇನೋ ಅವನಿಗೆ ದೊಡ್ಡ ಒಂದು ಸೇವೆ ಮಾಡ್ತಾ ಇದ್ವಿ. ಆ ಸೇವೆ ಒಂದು ತಿಂಗಳು ಆದಮೇಲೆ ಮರ್ತೋಗ್ಬಿಡುತ್ತೇವೆ. ಟಿ ವಿಯಲ್ಲೂ ಬರಲ್ಲ, ರಾಜಕಾರಣಿಗಳಿಗೂ ಗೊತ್ತಿರಲ್ಲ, ಸಂಘಟನೆಗಳಿಗೂ ಗೊತ್ತಿರಲ್ಲ, ಯಾವ ಹೀರೋಗಳು ಇರಲ್ಲ. ನಾನು ಕೇಳ್ತಿರೋ ಪ್ರಶ್ನೆ, ಲಾಂಗ್ ಟರ್ಮ್ ಈ ಗಂಜಿ ಕೇಂದ್ರಗಳನ್ನು ಮಾಡೋದೇ ನಮ್ಮ ದೊಡ್ಡ ಸಾಧನೆ ಅಂತ ಹೇಳೋದಾಗಿದೆ. ಅದಕ್ಕೆ ಲಾಂಗ್ ಟರ್ಮ್ ಪ್ಲ್ಯಾನ್ ಏನು ಹಾಕ್ಕೊಂಡಿದ್ದೀವಿ? ಇದು ಭಾಳ ದೊಡ್ಡ ಆರ್ಥಿಕ ಸಂಪನ್ಮೂಲದ ಅವಶ್ಯಕತೆ ಕೂಡ ಇದೆ. ತಾವು ಹೇಳಿದ ಹಾಗೆ ಒಂದು ಸರಾಸರಿ ಒಂದು 100 ವರ್ಷದ ಚಾರ್ಟನ್ನು ನೋಡ್ತಾ ಬಂದರೆ 10 ವರ್ಷದಲ್ಲಿ 2 ವರ್ಷ ಪ್ರವಾಹಕ್ಕೆ, ಇನ್ನೊಂದು 2 ವರ್ಷ ಬರಗಾಲಕ್ಕೆ, ಒಂದು 6 ವರ್ಷ ಸರಾಸರಿ ಪರಿಸ್ಥಿತಿಯಲ್ಲಿ ಇರ್ತವೆ. ಪ್ರವಾಹ ಜನರ ಮನಸ್ಥಿತಿ, ಪ್ರವಾಹ ಬಂದಾಗ ಕಷ್ಟ ಹೇಳ್ಕೊಳ್ತಾರೆ, ಆಮೇಲೆ ಅವರು ಮರ್ತು ಬಿಡ್ತಾರೆ. ಸನ್ಮಾನ್ಯ ಯಡಿಯೂರಪ್ಪನವರು 5 ಲಕ್ಷ ರೂಪಾಯಿಗಳನ್ನು ಕೊಟ್ಟಾಗ ಭಾಳಷ್ಟು ಜನ ಅಲ್ಲಿಂದ ಬೇರೆ ಕಡೆ ಹೋಗಲಿಲ್ಲ, ಮತ್ತು ಅಲ್ಲೇ ಮನೆ ಕಟ್ಕೊಳ್ಳೋ ಪ್ರಯತ್ನವೂ ಆಯಿತು. ಅವರಿಗೆಲ್ಲರಿಗೂ ತಿಳಿಸಿ ಹೇಳುವಂತಹ ಕೆಲಸ ನಮ್ಮಿಂದ ಆಗಬೇಕು. ಆನಂತರ ಸಂಪೂರ್ಣ ಪುನರ್ವಸತಿ ಮತ್ತು ಪುನರ್ನಿರ್ಮಾಣ, ರೀಹ್ಯಾಬಿಲಿಟೇಷನ್ನು ಮತ್ತು ರೀಕನ್ಸ್ಟ್ರಕ್ಷನ್ನು, ಇದನ್ನು ಮಾಡುವಂತಹ ಒಂದು ಪ್ರಾಜೆಕ್ಟನ್ನು ಹಾಕ್ಕೊಳ್ಬೇಕು. ಎಷ್ಟು ಭೂಮಿಯನ್ನು ಸ್ಥಳಾಂತರ ಮಾಡ್ತವೆ, ಆ ಭೂಮಿಯನ್ನು ಅರಣ್ಯ ಇಲಾಖೆಗೆ ಕೊಟ್ಟಾಗ ಮಾತ್ರ ಅಲ್ಲಿ ಮತ್ತೆ ಒತ್ತುವರಿ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ಒಂದು ಯೋಜನೆಗೆ ಒಂದು ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ ಆಗಬೇಕು. ಎರಡನೇದು ಸರ್ಕಾರ ಮತ್ತು ಜನತೆ ಇಬ್ಬರ ಸಹಭಾಗಿತ್ವದಿಂದನೇ ಆಗಬೇಕು. ಸರ್ಕಾರದ ನಿಯಮಗಳನ್ನು ನಾವು ಪಾಲಿಸಬೇಕು ಅಂತ ಹೇಳಿ ಜನರು ಕೂಡ ಅಂದ್ಕೊಳ್ಬೇಕು. ಆನಂತರ ಸರ್ಕಾರ ಇವರಿಗೆ ಶಾಶ್ವತ ಪರಿಹಾರ ಕೊಡಬೇಕು ಅಂತ ಹೇಳಿ ಸರ್ಕಾರನೂ ಯೋಚನೆ ಮಾಡಬೇಕು. ಈ ಯೋಜನೆಗಾಗಿಯೇ ನನ್ನ ಪ್ರಕಾರ ಇಡೀ ರಾಜ್ಯದ್ದು ಇದು ಮಾಡಿದರೆ ಕನಿಷ್ಠ ನಿಮಗೆ ಒಂದು 4,000 ಹೆಕ್ಟೇರ್ ಪ್ರದೇಶ ಬೇಕಾಗುತ್ತೆ ಇಷ್ಟು ಜನರಿಗೆ. ಅವರಿಗೆ ಪುನರ್ವಸತಿ ಇದು ಮಾಡುವಂಥದ್ದು ಇಷ್ಟು ದೊಡ್ಡ ಯೋಜನೆ ಇವತ್ತಿನ ಸ್ಥಿತಿಗತಿಯಲ್ಲಿ ಸಾಧ್ಯವಾ? ಹಾಗಾಗಿ ಎಲ್ಲಿ ತುರ್ತಾಗಿ ಆಗಬೇಕಾಗಿದೆ ಅಂತಹ ಪರಿಸ್ಥಿತಿಗಳನ್ನು ಶಿಫ್ಟ್ ಮಾಡಲೇಬೇಕಾಗಿದೆ, ಅನಿವಾರ್ಯತೆ. ದುಡ್ಡು ಎಷ್ಟೇ ಹೋದರೂ ಕೂಡ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸಬೇಕು ಅನ್ನುವಂಥ ಭಾವನೆ ನಂದು ಕೂಡ ಇದೆ. ಎಲ್ಲೋ ಶೋಷಿತ ವರ್ಗ ಅಂತ ಹೇಳಿದರೆ ಈಗ ರೈತರು, ಅದನ್ನು ಬಿಟ್ಟರೆ ಹೆಂಗಸರು, ಅದರ ಬಿಟ್ಟರೆ ಮಕ್ಕಳು. ನೀವು ಇವರಿಗೆ ಮಾಡಿದ ಕಾರ್ಯಕ್ರಮಗಳೇನು ನಿಮ್ಮ ಇದರಲ್ಲಿ? ಮಹಿಳೆಯರಿಗೆ ಸ್ತ್ರೀ ಶಕ್ತಿ ಸಂಘಗಳ ಮೂಲಕ ಅವರನ್ನು ಸಬಲೀಕರಣ ಮಾಡುವಂಥದ್ದು, ಅವರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸಿಗುವಂತಹ ಸೌಲಭ್ಯಗಳನ್ನು ಅವರಿಗೆ ಮುಟ್ಟಿಸುವಂಥದ್ದು, ಆಮೇಲೆ ಪೊಲೀಸ್ ಠಾಣೆಯಲ್ಲಿ ಮಹಿಳೆಯರ ಆರೈಕೆಗಾಗಿ ಮತ್ತು ಅವರ ದೂರನ್ನು ಸ್ವೀಕಾರ ಮಾಡಲಿಕ್ಕಾಗಿ ವಿಶೇಷವಾದಂತಹ ಒಂದು ಕೋಣೆಯನ್ನು ನಿರ್ಮಾಣ ಮಾಡಿ ಅದರ ಮೂಲಕ ಕೌನ್ಸಲಿಂಗೇ ಆಗಬೇಕು ಅನ್ನುವಂತಹ ಸೂಚನೆಯನ್ನು ನಾನು ಕೊಟ್ಟಿರುವಂಥದ್ದು. ರೈತರಿಗೆ ಅವರ ಒಳ್ಳೆಯ ನೀರು, ವಿದ್ಯುತ್ತು ಮತ್ತು ಮಾರುಕಟ್ಟೆಯ ಸಂಪರ್ಕ ಇವುಗಳನ್ನು ಮಾಡೋದಕ್ಕೆ ನಬಾರ್ಡ್ ಯೋಜನೆಗಳಲ್ಲಿ ರೈತರನ್ನು ಒಳಗೊಳ್ಳುವಂಥದ್ದು. ನಾನು FPOಗಳ ಬಗ್ಗೆ ಬಹಳಷ್ಟು ಒತ್ತಿ ಹೇಳ್ತಿದ್ದೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳ ಆದ್ಯತೆಯೂ ಕೂಡ ಅದು ರೈತ ಉತ್ಪಾದನಾ ಕೇಂದ್ರಗಳು ಹೆಚ್ಚಾಗಬೇಕು ಅಂಥೇಳಿ. ನಾನು MLA ಇದ್ದಾಗ ಫಸ್ಟ್ ಟೈಮ್ MLA ಇದ್ದಾಗಲೇ FPOನ ಪ್ರಾರಂಭ ಮಾಡಿದ್ದೆ. ಮೊನ್ನೆ ಅಮೃತ ಯೋಜನೆಯಲ್ಲಿ ಮುಖ್ಯಮಂತ್ರಿಗಳು ಏನು ಈ FPOಗಳಿಗೆ ಉತ್ತೇಜನ ಕೊಟ್ಟಿದ್ದಾರೆ ಅವುಗಳನ್ನೆಲ್ಲವನ್ನು ತೊಡಗಿಸುವಂತಹ ಕೆಲಸವನ್ನು ಮಾಡಿಕೊಂಡಿದ್ದಾರೆ. ಯುವಕರಿಗೆ, ವಿಶೇಷವಾಗಿ ಯುವಕರಿಗೆ ಶಿಕ್ಷಣ ಸಿಗಬೇಕು, ಆನಂತರ ಯುವಕರಿಗೆ ಉದ್ಯೋಗಾವಕಾಶ ಸೃಷ್ಟಿಯಾಗಬೇಕು. ಸೊ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಬೆಳಗಾವಿಯಲ್ಲಿದ್ದಾಗ ಒಂದು ವಿಶೇಷ ಮೀಟಿಂಗನ್ನು ಮಾಡಿದ್ವಿ. ಬೆಳಗಾವಿಯಲ್ಲಿ ಮೊನ್ನೆ ಒಂದು ವಾಕಿನ್ ಇಂಟರ್ವ್ಯೂವನ್ನು ಅರೇಂಜ್ ಮಾಡಿದ್ವಿ ನಾವು. ಅವರಿಗೆ ಸ್ಕಿಲ್ ಕೊಡುವಂತಹ ಕೆಲಸವನ್ನು, ಸ್ಕಿಲ್ ಡೆವಲಪ್ಮೆಂಟ್ ಮಾಡುವಂತಹ ಕೆಲಸವನ್ನು, ಇಂತಹ ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದಾರೆ. ಓಕೆ ಸರ್, ಮಾತಾಡ್ತಾ ಹೋಗೋಣ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಪಾಯಲ್ ಅಂತ. ನಮಸ್ತೆ.
ನಮಸ್ತೆ ಮೇಡಮ್. ನಿಮ್ಮ ಕ್ಷೇತ್ರದ ಶಾಸಕರಿದ್ದಾರೆ, ಮಾತಾಡಿ. ಹಲೋ ಸರ್, ನಮಸ್ತೆ. ನಮಸ್ತೆ ಅಮ್ಮ. ನಾನು ಪಾಯಲ್ ಪ್ರಧಾನಿ ಅಂತ ಸರ್, ಮುಗುಳ್ಕೋಟದಿಂದ ಮಾತಾಡ್ತಾ ಇರೋದು. ಹೋಮ್ಮ. ಸರ್, ವಾರ್ಡ್ ಸಂಖ್ಯೆ 6ರಲ್ಲಿ ವಾಸಿಸುವ ಜನರು ಕೊಳಚಿ ಪ್ರದೇಶದ ನಿವಾಸಿಗಳಾಗಿದ್ದರೆ ಅವರಿಗೆ ಇಲ್ಲಿಯವರೆಗೆ ಹಕ್ಕುಪತ್ರ ಕೊಟ್ಟಿಲ್ಲ ಸರ್. ಮುಂಬರುವ ದಿನಗಳಲ್ಲಿ ಇಲ್ಲಿಯ ನಿವಾಸಿಗಳಿಗೆ ಕೊಳಗೇರಿ ಮನೆಗಳ ಮಂಜೂರಾತಿ ಆಗ್ತಾವಾ? ಹೊಸದಾಗಿ ಪುರಸಭೆ ಆಗಿರುವಂಥದ್ದು ಮುಗಳಕೋಡ ಮತ್ತು ಹಾರೋಗೇರಿಯ ಕೊಳಚೆ ಪ್ರದೇಶ ಅಂತ ಹೇಳಿ ಡಿಕ್ಲೇರ್ ಆಗಿ ಗೆಜೆಟ್ ಆಗಿದೆ. ಹಾರೋಗೇರಿಗೆ 570 ಸಮಥಿಂಗ್ ಮನೆಗಳನ್ನು ತಂದಿದ್ದೀವಿ ಕೊಳಗೇರಿ ವಾಸಿಗಳಿಗೆ ಅಂತಲೇ. ಒಂದು ಮನೆಯ ಘಟಕ ವೆಚ್ಚ 7 ಲಕ್ಷ ರೂಪಾಯಿ, ಅದರಲ್ಲಿ ಸರ್ಕಾರ 6.5 ಲಕ್ಷ ರೂಪಾಯಿಯನ್ನು ಕೊಡುತ್ತೆ. ಮುಗಳಕೋಡದಲ್ಲಿ ಇಡೀ ವಾರ್ಡ್ಗಳಲ್ಲಿ ಸರ್ವೆ ಆಗಿ ರಿಪೋರ್ಟ್ ಹೋದಾಗ ಕೆಲವೊಂದು ಹ್ಯಾಬಿಟೇಷನ್ಗಳನ್ನು ಕೈ ಬಿಟ್ಟಿದ್ರು. ಒಂದು ಸಾರಿ ಅವುಗಳನ್ನು ವಂಚಿತರಾಗ್ಬಿಟ್ರು ಅಂದರೆ ಮುಂದೆ ಸೇರಿಸೋದು ಕಷ್ಟ ಆಗತ್ತೆ ಅಂತ ಹೇಳಿ ನಾನೇ ರಿವ್ಯೂ ಮಾಡಿ ಅಧಿಕಾರಿಗಳ ಹಂತಕ್ಕೆ ತಂದಿದ್ದೀನಿ. ಬಹುತೇಕ ಇನ್ನೊಂದು ತಿಂಗಳು 1.5 ತಿಂಗಳಲ್ಲಿ ಆಗಬಹುದು. ಸಚಿವರಿಗೂ ಕೂಡ ಹೇಳಿದ್ದೀನಿ, ಮುಗಳಕೋಡ ಪುರಸಭೆ ಒಂದಕ್ಕೆ ನನಗೆ 2,000 ಕೊಳಚೆ ವಾಸಿಗಳಿಗೆ ಮನೆಗಳನ್ನು ಮಂಜೂರು ಮಾಡಬೇಕು ಅಂತ ಸಚಿವರು ಕೂಡ ಸಕಾರಾತ್ಮಕವಾಗಿ ಹೇಳಿದ್ದಾರೆ. ಬಹುತೇಕ 1,000ಕ್ಕಿಂತ ಹೆಚ್ಚು ಮನೆಯನ್ನು ತರ್ತೀನಮ್ಮ. ಪಾಯಲ್, ನಿಮ್ಮ ಹೆಸರನ್ನು ಸೇರಿಸ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಜೊತೆಗೆ ಈಗ ವಾಟ್ಸಪ್ ಮೂಲಕ ಕೂಡ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕ್ಷೇತ್ರದ ಜನರು ಕೇಳಿದ್ದಾರೆ. ಯಾವೆಲ್ಲ ಪ್ರಶ್ನೆಗಳಿದೆ ಅಂತ ಬನ್ನಿ ನೋಡ್ತಾ ಹೋಗೋಣ. ಇದು ಕುಮಾರವಾಣಿ ಅಂತ ಎಲ್ಲರಟ್ಟಿಯಿಂದ ಕೇಳ್ತಾ ಇದ್ದಾರೆ. ಎಲ್ಲರಟ್ಟಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಗೆ ಕಟ್ಟಬೇಕಾಗತ್ತೆ. ವಾಹನಗಳು ಶಾಲಾ ಆವರಣದಲ್ಲೇ ಸಂಚರಿಸ್ತಾ ಇದೆ. ಈ ರೀತಿಯ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಹೀಗಾಗಿ ಅವಘಡಗಳು ಸಂಭವಿಸುವ ಸಾಧ್ಯತೆ ಇರೋದ್ರಿಂದ ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಮಾಡಬೇಕಾಗಿದೆ. ಹೀಗಾಗಿ ಅಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಿದ್ರೆ ಅವಘಡಗಳನ್ನು ತಪ್ಪಿಸಬಹುದು ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕುಮಾರವಾಣಿ ಅವರು ಎತ್ತಿದ್ದಾರೆ. ಕುಡಚಿ ಬಸ್ ನಿಲ್ದಾಣ ಕೂಡ ಹಾಳಾಗಿದೆ ಅಂತ ಕುಡಚಿ ಕ್ಷೇತ್ರದ ನಿವಾಸಿ ಒಬ್ಬರು ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗಾಗಿ ಕುಡಚಿ ಬಸ್ ನಿಲ್ದಾಣ ಹಾಳಾಗಿರೋದ್ರಿಂದ ಅದನ್ನ ಕೂಡ ನಿರ್ಮಾಣ ಮಾಡಿಕೊಡ್ಬೇಕಾಗಿದೆ ಅಂತ ಕೇಳಿದ್ದಾರೆ. ಹೈಟೆಕ್ ಬಸ್ ನಿಲ್ದಾಣವೊಂದನ್ನ ನಿರ್ಮಾಣ ಮಾಡಬೇಕು ಅಂತ ಶಾಸಕರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಕುಡಚಿ ಕ್ಷೇತ್ರದ ನಿವಾಸಿ. ಕುಡಚಿ, ಹಾರೋಗೇರಿ, ನಿಡಗುಂದಿ ಹಾಗೂ ಬಸ್ತಾವಾಡ ರಸ್ತೆ ಅಭಿವೃದ್ಧಿಗೆ ಗಮನವನ್ನು ಹರಿಸಬೇಕು ಅಂತ ಕೂಡ ವಿನಂತಿಯನ್ನ ಮಾಡಿಕೊಂಡಿದ್ದಾರೆ. ಒಂದು ಕಡೆ ಶಾಲೆ ಕಾಂಪೌಂಡ್ ನಿರ್ಮಾಣ ಆಗಬೇಕು, ಬಸ್ ಸ್ಟ್ಯಾಂಡ್, ಒಂದು ಹೈಟೆಕ್ ಬಸ್ ನಿಲ್ದಾಣವನ್ನು ಕೂಡ ನಿರ್ಮಾಣ ಮಾಡಬೇಕು ಅಂತ. ಜೊತೆಗೆ ಚಿಕ್ಕೋಡಿ ಜಿಲ್ಲೆ ಯಾವಾಗ ಆಗುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕುಡಚಿ ಕ್ಷೇತ್ರದ ನಿವಾಸಿಯೊಬ್ಬರು ಪ್ರಶ್ನೆಯನ್ನ ಕೇಳಿದ್ದಾರೆ. ಬೆಳಗಾವಿ ಜಿಲ್ಲಾ ಕೇಂದ್ರಕ್ಕೆ ಹೋಗಿ ಬರುವುದಕ್ಕೆ ಸಾಕಷ್ಟು ಸಮಯ ನಮಗೆ ಹಿಡಿತಾ ಇದೆ. ಹಾಗಾಗಿ ಯಾವಾಗ ಜಿಲ್ಲೆ ಆಗುತ್ತೆ ಅಂತ, ನಮ್ಮ ಶ್ರಮ ಮತ್ತು ಹಣ ವ್ಯರ್ಥ ಆಗ್ತಾ ಇದೆ. ಚಿಕ್ಕೋಡಿಯನ್ನ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಿ ಅನ್ನುವಂತಹ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ರಾಯಬಾಗ ತಾಲೂಕಿನ ಕೆಲ ಭಾಗಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕೂಡ ಇದೆ. ಅಲ್ಲಿನ ಜನರು ಕುಡಿಯುವ ನೀರಿನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ನೀರಾವರಿ ಕಡೆ ಸ್ವಲ್ಪ ಒತ್ತನ್ನ ಕೊಡಿ ಅಂತ ನಿವಾಸಿಗಳು ಕೇಳ್ಕೊಂಡಿದ್ದಾರೆ. ರಾಯಬಾಗ ತಾಲೂಕಿನ ಕೆಲ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ. ಕೆಲವೊಂದಷ್ಟು ಸಮಸ್ಯೆಗಳನ್ನ ಕೇಳಿದ್ದಾರೆ. ವಿಲೇಜ್ ಅದು ಶಾಲಾ ಕಾಂಪೌಂಡ್ ಕೇಳಿದ್ದಾರೆ. ಉದ್ಯೋಗ ಖಾತ್ರಿಯಲ್ಲೇ ಕೂಡ ಅದನ್ನು ತಗೊಳ್ಳೋಕೆ ಸಾಧ್ಯ ಇದೆ. ನಾನು ಅಧಿಕಾರಿಗಳು ಗಮನಿಸಿರ್ತಾರೆ, ತಕ್ಷಣ ಅದನ್ನು ಸೇರಿಸ್ಕೊಳ್ಳಿಕ್ಕೆ ಹೇಳ್ತೇನೆ. ಇನ್ನು ಎರಡನೇದು ಕುಡಚಿ ಬಸ್ ಸ್ಟ್ಯಾಂಡ್ ಈಗಾಗಲೇ 3 ಕೋಟಿ ರೂಪಾಯಿಯಲ್ಲಿ ಟೆಂಡರ್ ಆಗಿದೆ, ಕೆಲಸ ಪ್ರಾರಂಭ ಆಗಿರಬೇಕು. ಸೊ ಅದನ್ನು ಬೇಗ ಮುಗಿಸುವಂಥದ್ದನ್ನು ಮಾಡ್ತೇನೆ. ರಸ್ತೆಗಳ ಸಮಸ್ಯೆ ತಂದಿದ್ದೀರಿ, ಅದನ್ನು ಕೂಡ ಸರಿ ಮಾಡಲೇಬೇಕಾಗಿದೆ, ಅದು ನಮ್ಮ ಜವಾಬ್ದಾರಿ ಕೂಡ. ಇನ್ನು ಚಿಕ್ಕೋಡಿ ಜಿಲ್ಲೆ ಆಗಬೇಕು. ಬೆಳಗಾವಿಗೆ 200 ಕಿಲೋಮೀಟರ್ ದೂರ ಇದ್ದಾರೆ ಅಥಣಿ ತಾಲೂಕಿನ ಕೆಲವೊಂದು ಹಳ್ಳಿಗಳು. ಹಾಗಾಗಿ ಬರೀ ಚಿಕ್ಕೋಡಿ ಒಂದೇ ಜಿಲ್ಲೆ ಆದರೆ ಆ ಭಾಗದ ಎಲ್ಲರಿಗೂ ನ್ಯಾಯ ಸಿಕ್ಕಾಗ ಆಗೋದಿಲ್ಲ. ಚಿಕ್ಕೋಡಿ ಜಿಲ್ಲೆ ಆಗಬೇಕು, ಅದರ ಜೊತೆಗೆ ಅಥಣಿ ಕೂಡ ಜಿಲ್ಲೆ ಆಗಬೇಕು. ಆವಾಗ ಮಾತ್ರ ಜನರಿಗೆ ನೇರವಾಗಿ, ಇಲ್ಲಾಂದ್ರೆ ಯೋಚನೆ ಮಾಡಿ, ಬೆಳಗಾವಿಗೆ ಬಂದು ಹೋಗ್ಬೇಕಂದ್ರೆ 400 ಕಿಲೋಮೀಟ್ರು
ಅಥಣಿ ಭಾಗದಿಂದ ಬಂದು ಹೋಗೋದಕ್ಕೆ. ಅದಕ್ಕೆ ಅವರ ಬೇಡಿಕೆ ಸಮರ್ಪಕವಾಗಿದೆ. ಸರ್ಕಾರ ಕೂಡ ಅದನ್ನು ಗಮನಿಸಿದೆ ಅಂಥೇಳಿ ನಾನು ಭಾವಿಸ್ತಾನೆ. ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡಿ ಚಿಕ್ಕೋಡಿ ಮತ್ತು ಅಥಣಿ ಎರಡನ್ನೂ ಜಿಲ್ಲೆ ಮಾಡೋ ಪ್ರಯತ್ನವನ್ನು ಮಾಡೋಣ. ಓಕೆ ಸರ್, ಈಗ ಪ್ರಮುಖವಾಗಿ ಈಗ ನಾವು 7ನೇ ಸಂಚಿಕೆಯನ್ನು ಮಾಡ್ತಾ ಇದ್ವಿ. ಈಗಾಗಲೇ ಸಾಕಷ್ಟು ರೆಸ್ಪಾನ್ಸ್ ಸಿಗ್ತಾ ಇದೆ ನಿಮ್ಮ ಕಾರ್ಯಕ್ರಮಕ್ಕೆ. ನಾವು ವಾಟ್ಸಪ್ನಲ್ಲಿ ಅಥವಾ ಫೇಸ್ಬುಕ್ನಲ್ಲಿ ಸಾಕಷ್ಟು ಕಮೆಂಟ್ಸ್ಗಳು ಬಂದಿದೆ. ಸುಮಾರು 200ಕ್ಕಿಂತ ಮೇಲೆ ಕಮೆಂಟ್ಸ್ ಬಂದಿದೆ. ಸಮಸ್ಯೆಗಳನ್ನು ಕಮ್ಮಿ ಹೇಳ್ಕೊಂಡಿದ್ದಾರೆ. ನಮ್ಮ ಶಾಸಕರಿಗೆ ಜೈ ಅಂತ ಹೇಳ್ತಾ ಇದ್ದಾರೆ, ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಾ ಅಂತ ಸಾಕಷ್ಟು ಕಮೆಂಟ್ಸ್ಗಳು ಬರ್ತಾ ಇದೆ. ಅದರ ಜೊತೆಗೆ ಈಗ ನಿಮ್ಮ ಪ್ಲ್ಯಾನ್ ಕೂಡ ಇರುತ್ತೆ, ಮುಂದೆ ಯಾವೆಲ್ಲ ಕೆಲಸಗಳಾಗಬೇಕು, ಈ ಸಮಸ್ಯೆಗಳ ಹೊರತುಪಡಿಸಿ ಯಾವೆಲ್ಲ ಕೆಲಸಗಳು ಅಥವಾ ಬದಲಾವಣೆಗಳು ಆಗಬೇಕು ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿದೆ? ಭಾಳಷ್ಟು ಕನಸುಗಳು ಇದ್ದಾವೆ ನನಗೂ ಕೂಡ. ಆ ಭಾಗದಲ್ಲಿ ರೂರಲ್ ಏರಿಯಾದಲ್ಲಿ ಇಂಡಸ್ಟ್ರಿಗಳನ್ನು ತರಬೇಕು ಅನ್ನುವಂಥದ್ದು ನನ್ನ ಕನಸಿದೆ. ಒಂದು 2-3 ನೀರಾವರಿ ಯೋಜನೆಗಳನ್ನು ಜಾರಿಗೆ ತರಬೇಕು ಅನ್ನುವಂಥದ್ದು ನನ್ನ ಕನಸಿದೆ. ಆಮೇಲೆ ನನ್ನ ಮತಕ್ಷೇತ್ರ ತಾಲೂಕು ಕೇಂದ್ರವಾಗಿ ಆಗಬೇಕು, ಅದನ್ನು ಮಾಡಬೇಕು ಅನ್ನುವಂತಹ ಕನಸಿದೆ. ಆಡಳಿತದಲ್ಲಿ ಇನ್ನಷ್ಟು ಮಟ್ಟಿಗೆ ಸುಧಾರಣೆಯನ್ನು ತರಬೇಕು, ಬದಲಾವಣೆಯನ್ನು ತರಬೇಕು, ಈ ಎಲ್ಲ ಕನಸುಗಳನ್ನು ಇಟ್ಕೊಂಡಿದ್ದೇನೆ. ಓಕೆ, ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸ್ತಾ ಹೋಗೋಣ. ಮಹೇಶ್ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ನಮ್ಮ ಮಹೇಶ್ ಅವರೇ ಮಾತಾಡಿ ಶಾಸಕರ ಜೊತೆ. ಮಹೇಶ್ ಹೇಳಿ. ಹಾರುಗೇರಿ ಮಹೇಶ? ಕಾಲ್ಬಾಯಿಂದ ಮಹೇಶ್ ಅಂತ ಮಾತಾಡುದು. ಹಾಂ, ಹೇಳಿ ಹೇಳಿ ಮಹೇಶ್. ಸರ್, ನಂಗೆ ಮನೆಯನ್ನು ಇದ್ರಕ್ಕೆಲ್ಲ ಮನೆಯನ್ನು ಕಟ್ಟಿಸಿಕೊಟ್ಟಿದ್ದೀರಿ. ಹಲವಾರು ಕೆಲಸನು ನಮ್ಮ ಊರಿಗೆ ತಂದಿದ್ದೀರಿ. ಮಹೇಶ್, ಥ್ಯಾಂಕ್ ಯು. ನಾನು ಫಸ್ಟ್ ಟೈಮ್ MLA ಇದ್ದಾಗ ಗ್ರಾಮ ಸಭೆಗಳು ಅರ್ಥಪೂರ್ಣ ಆಗಬೇಕು ಅನ್ನೋದೊಂದು ನನ್ನ ಆಸೆ ಇತ್ತು. ಆದರೆ ಮನೆ ಹಂಚಿಕೆಯಲ್ಲಿ ಗ್ರಾಮ ಸಭೆಗಳು ಅಷ್ಟು ಯಶಸ್ವಿ ಆಗ್ತಿರಲಿಲ್ಲ. ಯಾಕೆಂದರೆ ಅಲ್ಲಿ ಪಾಪ ಧ್ವನಿ ಇಲ್ದವರು ದೂರನೇ ಕೂತ್ಬಿಡ್ತಿದ್ರು. ಹಾಗಾಗಿ ನಾನು ಒಂದು ಅಭಿಯಾನ ಕೈಗೊಂಡೆ. ಇಡೀ ನನ್ನ ಮತಕ್ಷೇತ್ರದ ಸುಮಾರು ಒಂದು 6-6.5 ಸಾವಿರ ಮನೆಗಳನ್ನು ಹಂಚಿದೆ ನಾನು. 6.5 ಸಾವಿರ ಫಲಾನುಭವಿಗಳನ್ನು ಆ ಮನೆಗೆ ಹೋಗಿ ನಾನೇ ಐಡೆಂಟಿಫೈ ಮಾಡಿದೆ. ಒಂದು ಸಾರಿ ಗ್ರಾಮ ಸಭೆಯಲ್ಲಿ ನನಗೆ ಕೇಳೇ ಬಿಟ್ರು ಒಬ್ಬರು, ನೀವು ಬರೀ ಬಡವರು ಅಂತ ಹೇಳಿ ಹಾಕ್ತಿರಲ್ಲ, ಹಾಗಿದ್ರೆ ನಮ್ಮ ಶ್ರೀಮಂತರು ಓಟ್ ಬೇಡವಾ ನಿಮಗೆ? ಓಪನ್ ಆಗಿ ಗ್ರಾಮ ಸಭೆಯಲ್ಲೇ ಕೇಳಿದರು, ಸುಮ್ಮನೆ ಕಾನ್ಫಿಡೆನ್ಷಿಯಲ್ ಆಗಿ ಕೇಳಿರಲಿಲ್ಲ. ಬಟ್ ಆ ಥರದ ಕೆಲಸ ಮಾಡಿದ ತೃಪ್ತಿ ಇದೆ. ಕರೋನಾ ಕಾರಣಕ್ಕಾಗಿ ಈ ಸಾರಿ ಆ ನಿರೀಕ್ಷಿತ ಮಟ್ಟದಲ್ಲಿ ಮನೆಯನ್ನು ಕೊಡಲಿಕ್ಕೆ ಆಗಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಈ ಸಾರಿ ಎಲ್ಲ ಏನು ಉಳಿದಿದ್ದಾವೆ ಅವರೆಲ್ಲರಿಗೂ ವಸತಿಯನ್ನು ಕಲ್ಪಿಸಬೇಕು ಅನ್ನುವಂಥದ್ದು ನನ್ನ ಆಸೆ. ಇನ್ನೊಂದು ಬಹಳ ದೊಡ್ಡ ಸವಾಲು, ನಿವೇಶನ ಇಲ್ಲದೆ ಇರುವಂಥವ್ರು ಇದ್ದಾರೆ, ಅವರಿಗೆಲ್ಲ ನಿವೇಶನವನ್ನು ಕಲ್ಪಿಸಬೇಕಾಗಿದೆ. ಕನಿಷ್ಠ ಒಂದು 40-50 ಎಕರೆಯಷ್ಟು ಭೂಮಿ ಬೇಕಾಗತ್ತೆ ಎಲ್ಲರಿಗೂ ನಿವೇಶನ ಕಲ್ಪನೆ ಮಾಡಬೇಕು ಅಂದರೆ. ಅದರ ನಿಟ್ಟಿನಲ್ಲಿ ಕೂಡ ನಾನು ಆಲೋಚನೆಯನ್ನು ಮಾಡ್ತಾ ಇದ್ದೀನಿ. ಓಕೆ, ಮತ್ತೊಬ್ಬರು ಕಾಲರ್ ಇದ್ದಾರೆ, ವಾಜು ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ ನಮಸ್ತೆ, ಮಾತಾಡಿ. ಶಾಸಕರಿದ್ದಾರೆ, ಮಾತಾಡಿ. ನಮಸ್ತೆ ಮೇಡಮ್. ಮಾತಾಡಿ. ಸರ್, ಗಜು ನಾವಿ ಅಂತ ಹಾರುಗೇರಿಯಿಂದ ಮಾತಾಡೋದು ಸರ್. ನಾವಿ ಅವರೇ ಹೇಳಿ. ರಾಜು ಸರ್, ನಾನು ರವಿಗೌಡ ರಿಲೇಷನ್ಸ್ ಆಫ್ ಬ್ಲೈಂಡ್ ಸರ್ ಗೊತ್ತಾಯ್ತು. ಎಲ್ಲಿ? ಹಾರುಗೇರಿಯಿಂದ ಸರ್, ಗಜು ನಾವಿ ಅಂತ ಹೇಳಿ ಸರ್. ಹಾಂ, ಗಜು ಹೇಳಿ. ಸರ್, ನಮ್ಗೆ ಸಮಾಜಕ್ಕೆ ಸರ್ ಹಡಪಕಪ್ಪನ ಗಜು ಒಂದು ಆಗ್ಬೇಕು ಸರ್. ಹಾಂ, ಮತ್ತೆ ಸರ್ ಅದು ಒಂದೇ ಸರ್ ನಮ್ಮ ಸಮಾಜದಲ್ಲಿ ಆಗಿಲ್ಲ ಸರ್, ಅದೊಂದು ಕಟ್ಟಡ ಆಗ್ಬೇಕಂತ ಸರ್ ತಮ್ಮ ಕೈಯಲ್ಲಿ ಆಗಿದೆ ಸರ್. ಸರಿ ಇದೆ, ನೀವು ಹೇಳೋದು ಸರಿ ಇದೆ. ನನ್ನ ಆಪ್ತ ಸಹಾಯಕರು ಇದನ್ನು ಗಮನಿಸ್ಕೊಂಡಿರ್ತಾರೆ, ನಿಮ್ಮ ಜೊತೆಗೆ ಫೋನ್ನಲ್ಲಿ ಮಾತಾಡ್ತಾರೆ. ರಾಜು ಅವರೇ, ಇಲ್ಲಿ ರಾಜು ಅವರೇ ನಾನು ಹೇಳೋದಂದರೆ ಜನನಾಯಕ ಅಂತ ಹೇಳಿದ ಕೂಡಲೇ ಎಲೆಕ್ಷನ್ ಆಗುವವರೆಗೆ ಇರುತ್ತೆ. ಅದರ ಮೇಲೆ ಅವರು ನಾಯಕರಾಗಿ ಬೆಂಗಳೂರಲ್ಲೇ ಒಂದು ಥರ ಸ್ಟಾಪ್ ಕ್ಯಾಪ್ ಸೆಟಲ್ಡ್. ಇಲ್ಲೊಂದು ಕಾರು, ಇಲ್ಲೊಂದು ಬಂಗ್ಲೆ, ಅದರಲ್ಲೇ ಇರ್ತಾರೆ. ಅದರಲ್ಲಿ ಜನರೊಟ್ಟಿಗೆ ಕೂತ್ಕೊಂಡು ಸೇವೆ ಮಾಡೋದು ಡಿಫ್ರೆಂಟ್. ರೀಚಬಲ್ ಶಾಸಕ ಅಂತ ನೀವು ನೋಡಿದರೆ, ನೀವೇ ಹೋಗಿ ಹೇಳಿದ್ರಿ 6500 ಹೌಸಸ್ ಮನೆಗಳನ್ನು ನಾನು ಖುದ್ದಾಗಿ ಹೋಗಿ ಮಾಡಿದ್ದೀನಿ ಅಂತ ಹೇಳಿದ್ರಿ. ಜನಸಾಮಾನ್ಯನಾಗೂ ಬದುಕುವುದು ಒಬ್ಬ ರಾಜಕಾರಣಿಗಾಗಿ ಎಷ್ಟು ಸುಲಭ? ಒಂದು ನನ್ನ ಆಫೀಸಲ್ಲಿ ಒಂದು ಪ್ರಾಕ್ಟೀಸನ್ನು ಇಟ್ಟಿದ್ದೀನಿ. ಬೆಳಿಗ್ಗೆ ಬಂದ ತಕ್ಷಣ ಬಂದವರ ಎಲ್ಲರದ್ದು ಫೈಲ್ ಕ್ರಿಯೇಟ್ ಆಗುತ್ತೆ. ಸುಮಾರು ಪ್ರತಿದಿನ ಒಂದು ಸರಾಸರಿ ಒಂದು 150ರಿಂದ 200 ಫೈಲ್ಗಳನ್ನು ಅಟೆಂಡ್ ಮಾಡ್ತೀನಿ ನಾನು, ಜನರ ಸಮಸ್ಯೆಗಳನ್ನ. ಯಾವುದೇ ನಾಯಕರ ಮೂಲಕ ಅವರು ಬರಬೇಕಾಗಿಲ್ಲ, ನೇರವಾಗಿ ಅವರೇ ಬರ್ತಾರೆ. ಪ್ರತಿದಿನ ನಾನು ಕ್ಷೇತ್ರದಲ್ಲಿ ಬಹುತೇಕ ವಾರದಲ್ಲಿ 3 ದಿನ ಇರ್ತೀನಿ. 3 ದಿನ ಅಭಿವೃದ್ಧಿ ಕೆಲಸಕ್ಕೆ ಬೆಂಗಳೂರಿಗೆ ಬಂದಿರ್ತೀನಿ. 3 ದಿನ
ಪ್ರತಿದಿನ 2 ಗಂಟೆ ಇಂಡಿವಿಜುವಲ್ ಪ್ರತಿಯೊಬ್ಬರದ್ದು ಅಟೆಂಡ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ ನನ್ನ ಪಿ ಎಗಳು ಫಾಲೋ ಮಾಡೋದಿದ್ದರೆ ಅವ್ರಿಗೆ ಫಾಲೋ ಮಾಡೋದಕ್ಕೆ ಹಚ್ಚಿರ್ತೀನಿ. ಈ ರೀತಿ ಜನರ ಸಂಪರ್ಕ ನಿರಂತರವಾಗಿ ಇರುತ್ತೆ. ಒಂದು, ನನ್ನ ಭೇಟಿಯಾಗಲಿಕ್ಕೆ ಯಾರೂ ಕೂಡ ಇದು ಬರಬೇಕಾಗಿಲ್ಲ, ಎಲ್ಲರಿಗೂ ಆತ್ಮವಿಶ್ವಾಸ ಇದೆ. MLAಗೆ ಭೇಟಿಯಾಗಲಿಕ್ಕೆ ಕೆಲವೊಂದು ಸಾರಿ ವಶೀಲಿ ಅಂತಾರಲ್ಲ, ಇನ್ಫ್ಲುಯೆನ್ಸ್ ಮಾಡುವಂಥವ್ರು, 7ನೇ ಕ್ಲಾಸ್ 8ನೇ ಕ್ಲಾಸ್ ಮಕ್ಕಳು ಅವರು ಬೀದಿಯ ಹಿರಿಯರನ್ನ ಕರ್ಕೊಂಡು ಬಂದಿರ್ತಾರೆ. ನನಗೆ ಅನುಭವ ಆಗಿದೆ. ಸರ್ ಇವರಿಗೆ ಒಂದು ಮನೆ ಹಾಕಬೇಕು ನೀವು ಅಂತ 8ನೇ ಕ್ಲಾಸ್ ಓದೋ ಹುಡುಗ ಕರ್ಕೊಂಡು ಬಂದಿದ್ದ ಒಬ್ಬರನ್ನ, ಅದನ್ನು ಹಾಕಿದ್ದೀನಿ ಕೂಡ ನಾನು. ಸೊ ಒಂದು. ಎರಡನೇದು, ಅವರುಗಳ ಮನೆಗೆ ಹೋದಾಗ ಆ ಒಂದು ಪ್ರೋಟೋಕಾಲ್ ಮೇಂಟೈನ್ ಮಾಡಲ್ಲ ನಾನು. ಬಹುತೇಕ ಚಾಪೆ ಮೇಲೆ ಕೂರೋದು, ಕೆಳಗಡೆ ಕೂರುವಂಥದ್ದು. ಇದು ಯಾಕೆ ಅಂದರೆ ಅವರ ಮನಸ್ಸಿಗೆ ಇವನು ನಮ್ಮವನು ಅನ್ನೋ ಭಾವನೆ ಮೂಡಿಸ್ಬೇಕು. ಆವಾಗ ಅವರು ಮುಕ್ತವಾಗ್ತಾರೆ. ಬೇಸರ ಇದ್ದರೆ ಅದನ್ನು ವ್ಯಕ್ತಪಡಿಸ್ಕೊಳ್ತಾರೆ, ಖುಷಿ ಇದ್ದರೆ ಅದನ್ನು ಹಂಚ್ಕೊಳ್ತಾರೆ. ಸೊ ಈ ಎರಡೂ ಆದಾಗ ನಾವು ಎಲ್ಲಿ ತಪ್ತಾ ಇದ್ದೀವಿ, ನಾವು ಇನ್ನೂ ಏನು ಮಾಡಬೇಕಾಗಿದೆ ಅದು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಸರಳತೆಯನ್ನು ರೂಢಿ ಮಾಡಿಕೊಳ್ಳೇಬೇಕು. ಒಬ್ಬ ರಾಜಕಾರಣಿಗೆ ಸರಳತೆ ಅನ್ನುವಂಥದ್ದು ಬಹಳ ಮುಖ್ಯ. ನೀವು ಭ್ರಷ್ಟಾಚಾರದ ಎಗೇನ್ಸ್ಟ್ ಮಾತಾಡುವವರು, ನಿಮ್ಮ ನೀತಿಗಳು, ನಿಮ್ಮ ನಿಷ್ಠಾವಂತಿಕೆ ರಾಜಕಾರಣಕ್ಕೆ ಮಾತ್ರ ಅಲ್ಲ, ಜನತೆಗೆ ಎಲ್ಲ ಒಂದು ಪರ್ಸೆಂಟೇಜ್ ರಾಜಕಾರಣ ಅಂತ ಬಂದಾಗ ಇಟ್ಸ್ ಬಿಕೇಮ್ ನಾರ್ಮಲ್ ಪಾರ್ಟ್ ಆಫ್ ರಾಜಕಾರಣಿಗೆ ಮಾತ್ರ ಅಲ್ಲ, ಒಬ್ಬ ಕಾಮನ್ ಪರ್ಸನ್ಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಭ್ರಷ್ಟಾಚಾರ ಒಂದು ಸಂವಿಧಾನದ ಇನ್ನೊಂದು ಅಂಗ ಅಂತ ಅನಿಸ್ಬಿಟ್ಟಿದೆ. ಯಾಕಂದರೆ ದುಡ್ಡು ಕೊಟ್ಟರೆ ಆಗುತ್ತೆ. ಆ ರೀತಿಯ ಒಂದು ದುಡ್ಡು ಕೊಡೋದು, 500 ರೂಪಾಯಿ ಕೊಡೋದು, 1000 ರೂಪಾಯಿ ಕೊಡೋದು, ಲಕ್ಷ ಕೊಡೋದು, ಇವತ್ತು ಅದೊಂಥರ ಫೀಸ್ ಥರ ಆಗಿಬಿಟ್ಟಿದೆ. ನಿಮ್ಗೇನು ಅನಿಸ್ತು? ಇದನ್ನು ಯಾವ ರೀತಿಯಾಗಿ ನೀವು ಎದುರಿಸಿದ್ರಿ ನಿಮ್ಮ ಕ್ಷೇತ್ರದಲ್ಲಿ? ಅಟ್ಲೀಸ್ಟ್ ಒಂದು ಭ್ರಷ್ಟಾಚಾರ ನಿರ್ಮೂಲನೆ ಅದು ನನ್ನಿಂದ ಪ್ರಾರಂಭ ಆಗಬೇಕು. ಯಾಕೆ ವ್ಯಾಪಕವಾಗಿ ಭ್ರಷ್ಟಾಚಾರ ಬೆಳೀತಾ ಇದೆ ಅಂದರೆ ನಾವು ಬೇರೆಯವರಿಗೆ ಬುದ್ಧಿ ಹೇಳ್ತಾ ಇದ್ದೀವಿ, ಬಟ್ ನಾವು ಅದನ್ನು ಪಾಲಿಸ್ತಾ ಇಲ್ಲ. ಅದು ನನ್ನಿಂದ ಪ್ರಾರಂಭ ಆಗಬೇಕು. ಬಹುತೇಕ ರಾಜಕಾರಣಿಯಾಗಿ ನಾನು ಭಾಳಷ್ಟು ವೇದಿಕೆಗಳಲ್ಲಿ ಇದನ್ನು ಮಾತನಾಡ್ತಾ ಇರ್ತಾನೆ. ನಾನು ಇವತ್ತಿಗೆ 8.5 ವರ್ಷ ಆಯಿತು ರಾಜಕಾರಣಿಯಾಗಿ. 8.5 ವರ್ಷದ ಅವಧಿಯಲ್ಲಿ ಯಾವುದೇ ಅಧಿಕಾರಿಯಿಂದ 1 ರೂಪಾಯಿ ನಾನು ಇಲ್ಲಿವರೆಗೆ ಮುಟ್ಟಿಲ್ಲ, ಮುಂದೂ ಕೂಡ ಮುಟ್ಟಲಾರೆ ಅನ್ನುವಂತಹ ಆತ್ಮವಿಶ್ವಾಸ ನನಗಿದೆ. ಹಾಗಾಗಿ ನಾನು ಬಹಿರಂಗ ವೇದಿಕೆಯಲ್ಲಿ ಇದನ್ನು ಹೇಳ್ತಿರ್ತಾನೆ. ಅಧಿಕಾರಿಗಳಿಂದ ಒಬ್ಬ ರಾಜಕಾರಣಿ ಹಣವನ್ನು ಪಡೆದ ಅಂದರೆ ಅಧಿಕಾರಿ ಯಾರಿಂದ ಅದನ್ನು ವಸೂಲಿ ಮಾಡಬಹುದು? ಇಂಪ್ಯಾಕ್ಟ್ ಬೀಳುವಂಥದ್ದು ಜನಸಾಮಾನ್ಯನ ಮೇಲೆ. ಎಕ್ಸಾಕ್ಟ್ಲಿ. ಹಾಗಾಗಿ ಒಂದು. ಎರಡನೇದು, ರಾಜಕಾರಣಿಯ ಸಜ್ಜನಿಕೆಯನ್ನು ದುರುಪಯೋಗ ಮಾಡ್ಕೊಳ್ಳೋ ಅಧಿಕಾರಿಗಳು ಇರ್ತಾರೆ. ರಾಜಕಾರಣಿ ದುಡ್ಡು ಮುಟ್ಟಲ್ಲ, ಬಟ್ ನಾವಿಲ್ಲಿ ಅವರ ಹೆಸರಲ್ಲಿ ಕೈ ಬಿಸಿ ಆಗದೆ ಅಲ್ಲ, ರಾಜಕಾರಣಿಗಳ ಹೆಸರು ತಗೊಳ್ಳೋ, ಅವರು ತಗೊಂಡಾಗ ಮಾತ್ರ ಅಧಿಕಾರಿಗಳು ಅವ್ರ ಹೆಸರು ತಗೊಳ್ಬೋದು. ನಾವು ಅಲ್ಲಿ ಕೊಡಬೇಕಾಗತ್ತಪ್ಪ, ಅದಕ್ಕೆ ಕೊಟ್ಟೋಗು ಅಂತ ನೇರವಾಗಿ ಹೇಳ್ತಾರೆ. ಒಂದು ವೇಳೆ ಅಧಿಕಾರಿ ಹತ್ರ ದುಡ್ಡು ತಗೊಂಡ್ರೆ ಜನರ ಹತ್ರ ಅಧಿಕಾರಿ ತಗೊಳ್ಳುವಾಗ ನೇರವಾಗಿ ಹೇಳ್ತಾನೆ, ನಾನು ಅಲ್ಲಿ ಕೊಟ್ಟು ಬಂದಿದ್ದೀನಿ, ಅದಕ್ಕೆ ಇಲ್ಲಿ ಕೊಡು ನೀನು ನನಗೆ ಅಂತ. ಒಂದು ವೇಳೆ ತಗೊಳ್ಳದೇ ಇದ್ದಾಗಲೂ ಕೂಡ ಯಾವುದಾದ್ರೂ ಅಧಿಕಾರಿ ಅವನ ಭಂಡತನದಿಂದ ಅವನು ಏನು ಲಂಚ ತಗೊಳ್ತಿರ್ತಾನಲ್ಲ, ಫಸ್ಟು ಅಧಿಕಾರಿ ಹಂತದಲ್ಲಿ ಅದನ್ನು ನಿಗ್ರಹ ಮಾಡಲೇಬೇಕು. ಭ್ರಷ್ಟಾಚಾರದ ಬೇರು ಇರುವಂಥದ್ದಲ್ಲಿ, ಆಡಳಿತ ಯಂತ್ರದಲ್ಲಿ. ಅಂತಹ ಅಧಿಕಾರಿಗೆ ಯಾವ ಕಾರಣಕ್ಕೆ ಬೆಂಬಲಕ್ಕೆ ನಿಲ್ಲಬಾರ್ದು, ರಕ್ಷಣೆಗೆ ನಿಲ್ಲಬಾರ್ದು. ಆಮೇಲೆ ದಿಟ್ಟ ಕ್ರಮನೂ ಆಗಬೇಕು. ನಾನು ಒಬ್ಬ ತಹಸೀಲ್ದಾರನ್ನ ಸಸ್ಪೆಂಡ್ ಮಾಡಿಸಿದೆ ಫಸ್ಟ್ ಟೈಮ್ MLA ಇದ್ದಾಗ. ಅವರ ರಕ್ಷಣೆಗೆ ಆವತ್ತಿನ ಕೆಲವೊಬ್ಬರು ಪ್ರಭಾವಿಗಳೇ ನಿಂತುಬಿಟ್ಟಿದ್ರು, ಅವ್ರನ್ನ ಎದುರಾಕ್ಕೊಂಡು ಸಸ್ಪೆಂಡ್ ಮಾಡಿಸಿದ್ವಿ. ಮೊನ್ನೆ ಒಬ್ಬ ಹೆಸ್ಕಾಂ ಅಧಿಕಾರಿ ಮೇಲೆ ಇದು ಬಂದಾಗ ತಕ್ಷಣ ಅಲ್ಲೇ ಮೀಟಿಂಗಲ್ಲೇ MD ಜೊತೆಗೆ ಮಾತಾಡಿದೆ. ಮೀಟಿಂಗ್ ಮುಗಿಸೋದ್ರೊಳಗೆ MD ಅವರು ಅವನ್ನ ಸಸ್ಪೆಂಡ್ ಮಾಡಿದ್ರು. ಇದೇ ಒಂದು ಕಾನ್ಸೆಪ್ಟ್ ನರೇಂದ್ರ ಮೋದಿ ಅವರು ಹೇಳ್ತಾರೆ, ನಾ ಖಾವುಂಗ ನಾ ಖಾನೆ ದೂಂಗ ಅಂತ. ಎಸ್, ಅದೇ ಕಾನ್ಸೆಪ್ಟಲ್ಲಿ ನೀವು ಮಾತಾಡ್ತಾ ಇದ್ದೀರಿ. ಸನ್ಮಾನ್ಯ ನೆಚ್ಚಿನ ಪ್ರಧಾನಮಂತ್ರಿಗಳು ಇದ್ದಾರಲ್ಲ, ಈ ದೇಶದ ಭಾಗ್ಯ ಅದು. ನಾನು ರಾಜಕಾರಣಿಯಾಗಿ ಈ ಮಾತನ್ನು ಹೇಳ್ತಾ ಇಲ್ಲ. ಒಬ್ಬ ಆದರ್ಶ ನಾಯಕ ಹೇಗಿರಬೇಕು ಅನ್ನೋದನ್ನು ಅವ್ರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ದೆಹಲಿಗೆ ಹೋದಾಗ ಆ ಫೀಲ್ ಆಗತ್ತೆ ನಮಗೆ. 10:00ವರೆಗೆ ಶಾಲೆ ಮಕ್ಕಳು ಹೇಗೆ ಪ್ರೇಯರ್ ಬೆಲ್ ಬಾರಿಸುತ್ತೆ ಅಂತ ಹೇಳಿ ಓಡ್ತಿರ್ತಾರಲ್ಲ, ಆ ರೀತಿ ಆಫೀಸರ್ಗಳು ಆಫೀಸ್ಗೆ ಓಡ್ತಿರ್ತಾರೆ, ಮಿನಿಸ್ಟ್ರುಗಳು ಆ ರೀತಿ ಹೋಗ್ತಿರ್ತಾರೆ. ಟೈಮ್ ಆಗತ್ತೆ,
ಮೋದಿಯವರು ಬಂದು ಕೂರೋದಕ್ಕೆ ಮುಂಚೆ ನಾವು ನೋಡಬೇಕು. ಡೆಸ್ಕ್ ಟೇಬಲಲ್ಲಿ ಯಾರು ಅಟೆಂಡ್ ಆಗಿದ್ದಾರೆ, ಯಾರು ಅಟೆಂಡ್ ಆಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ಈ ಬದಲಾವಣೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಿಗೆ ಬರಬೇಕು ಅಂತೀನಿ. ಮೋದಿಯವರ ಆಲೋಚನೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರವರೆಗೆ, ಅದು ಮುಖ್ಯಮಂತ್ರಿಯಿಂದ ಹಿಡಿದು, ಸಚಿವರಿಂದ ಹಿಡಿದು, ಶಾಸಕರಿಂದ ಹಿಡಿದು, ಕಾರ್ಪೊರೇಟರಿಂದ ಹಿಡಿದು ಗ್ರಾಮ ಪಂಚಾಯಿತಿ ಸದಸ್ಯನಿಗೆ ಅದು ಬಂತು ಅಂದರೆ ಈ ದೇಶ ಬದಲಾಗುತ್ತೆ. ಇಲ್ಲ, ನಾವು ಮೋದಿ ಟೀಮ್ ಅಂತ ಹೇಳ್ತೀವಿ. ರಾಜಕಾರಣಕ್ಕೆ ಬರುವಾಗ ಹಿ ಸೆಲೆಕ್ಟ್ಸ್ ಪೀಪಲ್, ಈಸ್ ವೆರಿ ಚೂಸಿ. ನೀವು ನೋಡಿದರೆ ಅವರು ಸೆಲೆಕ್ಟ್ ಮಾಡುವ ಪೀಪಲ್ ಈಸ್ ವೆರಿ ವೆರಿ ಚೂಸಿ ಇನ್ ದ್ಯಾಟ್. ಅವರು ರಾಜ್ಯ ರಾಜಕಾರಣದಲ್ಲೂ ಕೆಲವರನ್ನು ಚೂಸ್ ಮಾಡ್ತಾರೆ, ಅನ್ಎಕ್ಸ್ಪೆಕ್ಟೆಡ್ ಚೂಸ್ ಅಂತ ಹೇಳ್ತೀವಿ. ಈಗ ನೋಡಿ, ಇಲ್ಲಿ ಅಣ್ಣಾಮಲೈ ಅಂತ ಒಬ್ಬರು IPS ಇದ್ದರು, ಅವರು ರಿಸೈನ್ ಮಾಡ್ತಾರೆ, ಹೋಗಿ ತಮಿಳ್ನಾಡಿಗೆ ಹೋಗಿ BJP ಪಕ್ಷದ ಸಿದ್ಧಾಂತವನ್ನು ಒಪ್ಕೊಂಡು ಹೋಗ್ತಾರೆ. ನಿಮ್ಮಲ್ಲೂ ಒಂದು ಡೈನಮಿಕ್ ಕ್ಯಾರೆಕ್ಟರ್. ಯಾವತ್ತಾದರೂ ಮೋದಿ ನಿಮ್ಮ ಹತ್ರ ಮಾತಾಡಿದಾರಾ? ಇಲ್ಲ, ಅಷ್ಟು ದೊಡ್ಡ ಸ್ಥಾನಕ್ಕೆ ನಾನು ಏರಲಿಕ್ಕೆ ಇನ್ನೂ ಬಹಳ ಕಷ್ಟಪಡಬೇಕಾಗಿದೆ. ನಾವಿನ್ನೂ ಮೊದಲ ಹೆಜ್ಜೆಯಲ್ಲಿ ಇದ್ದೀವಿ. ಆದರೆ ಒಂದು ಕಾರ್ಯಕ್ರಮಕ್ಕಾಗಿ ಇನ್ವೈಟ್ ಮಾಡುವುದಕ್ಕೆ ನರೇಂದ್ರ ಮೋದಿ ಅವರಿಗೆ ಭೇಟಿಯಾಗುವಂತಹ ಅವಕಾಶ ನಮ್ಮ ಮುರುಘರಾಜೇಂದ್ರ ಶ್ರೀಗಳು ಮತ್ತು ಅವತ್ತಿನ ಸಂಸದರಾಗಿದ್ದಂತಹ ದಿವಂಗತ ಸುರೇಶ್ ಅಂಗಡಿ ಅವರ ಜೊತೆಗೆ ಹೋದಾಗ ಒಂದೇ ಮಾತು ಹೇಳಿದೆ ನಾನು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಸರ್ ಐಸೆ महसूस हो रहा है कि ಭಾರತ್ ಮಾತಾ ಆಪ್ಕೆ ಹಾತ್ ಮೇ ಸುರಕ್ಷಿತ್ ಹೈ. ಈ ಒಂದು ಮಾತನ್ನು ನಾನು ಹೇಳಿದ್ದೆ. ಅದಕ್ಕೆ ಅವರು ಮುಗುಳ್ನಕ್ಕಿದ್ರು. ಅವ್ರ ಜೊತೆಗೆ ಫೋಟೋ ತೆಗೆಸ್ಕೊಂಡು ಬಂದಿದ್ದೀನಿ. ಓಕೆ, ಒಬ್ಬರು ಕಾಲರ್ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ಶಿವಾನಂದ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಸರ್. ಶಿವಾನಂದ್ ಅವರೇ, ಶಾಸಕರಿದ್ದಾರೆ, ನೇರವಾದ ಪ್ರಶ್ನೆ ಕೇಳಿ. ನಮಸ್ತೆ ಸರ್. ನಮಸ್ತೆ ಶಿವಾನಂದ್. ನಮಸ್ತೆ ಸರ್, ಶಿವಾನಂದ್. ನಾನು ಮುಗುಳ್ಗೋಡ್ನ ಮಾತಾಡ್ತಾ ಇದ್ದೀನಿ ಸರ್. ಹೇಳಿ ಶಿವಾನಂದ್. ಸರ್, ಮುಗುಳ್ಗೋಡದಲ್ಲಿ ಪುರಸಭೆ ಆದ್ರೂ ಕೂಡ ಸರ್ ಇನ್ನೂ ಮೂಲಭೂತ ಸೌಕರ್ಯಗಳ ತೊಂದರೆ ಇನ್ನೂ ಬಹಳ ಇದೆ ಸರ್. ಶಿವಾನಂದ್ ಗೋಕಾಕ್ ಅವರಲ್ವಾ? ಇಲ್ಲ ಸರ್, ಶಿವಾನಂದ್ ಚೌಗ್ಲಾ ಸರ್, ನಾನು ರೈಲ್ವೆ ಉದ್ಯೋಗಿ. ಚೌಗ್ಲಾ ಅವರೇ, ಹೇಳಿ. ಸರ್, ಏನಾಗಿದೆ ಸರ್, ಮುಗುಳ್ಗೋಡ ಪುರಸಭೆ ಆದ್ರೂ ಕೂಡ ಸರ್ ಇನ್ನೂವರೆಗೂ ಮೂಲಭೂತ ಸೌಕರ್ಯಗಳ ತೊಂದರೆಗಳಾಗಿದೆ ಸರ್. ಹೌದು ಶಿವಾನಂದ್ ಅವರೇ, 5ನೇ ವಾರ್ಡ್ನೇ ನಿವಾಸಿ ಸರ್. ಗೊತ್ತಾಯ್ತು. ಶಿವಾನಂದ, ಮುಗಳಕೋಡದ ಜನಸಂಖ್ಯೆ ಸುಮಾರು 30,000 ಇದೆ. 20-25,000 ಜನಸಂಖ್ಯೆ ಇದ್ದಾಗಲೂ ಕೂಡ ಅದು ಗ್ರಾಮ ಪಂಚಾಯಿತಿಯಾಗೇ ಉಳ್ಕೊಂಡಿತ್ತು. ಹಾಗಾಗಿ ನಾನು ಶಾಸಕ ಆದಮೇಲೆ ಅದನ್ನು ಪಟ್ಟಣ ಪಂಚಾಯಿತಿ ಮಾಡಲಾರದೆ ನೇರವಾಗಿ ಪುರಸಭೆ ಮಾಡಿದೆ. 7 ವರ್ಷ ಮಾತ್ರ ಅವಕಾಶ ಸಿಕ್ತು ಪುರಸಭೆಗೆ. 7 ವರ್ಷದಲ್ಲಿ ಇಷ್ಟೆಲ್ಲ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆಗಿದೆ. ಒಂದು ವೇಳೆ ಒಂದು 15-20 ವರ್ಷದ ಹಿಂದೆಯೇ ಇದು ಪುರಸಭೆ ಆಗಿದ್ದರೆ ಇವತ್ತು ನೀವು ಕೇಳೋ ಪ್ರಶ್ನೆ ಬರ್ತಿರಲಿಲ್ಲ. ಹಾಗಾಗಿ ಅದೇನು ಹಿಂದಿನ ಎಲ್ಲ ಬ್ಯಾಲೆನ್ಸ್ಗಳು ಉಳ್ಕೊಂಡಿದ್ದಾವೆ, ಅದನ್ನು ಮಾಡುವಂಥದ್ದು ದೊಡ್ಡ ಸವಾಲು ನಮ್ಮ ಮುಂದೆ ಇದೆ, ಮಾಡಬೇಕಾಗಿದೆ ಕೂಡ. ಈ ಬಾರಿ BJPಗೆ ಫುಲ್ ಮೆಜಾರಿಟಿ ಬಂದಿದೆ ಮುಗಳಕೋಡದಲ್ಲಿ. ಬಹಳ ಒಳ್ಳೆಯ ಕೆಲಸವನ್ನು ಮಾಡಿ ನಿಮ್ಮ ವಿಶ್ವಾಸವನ್ನು ಗಳಿಸ್ತೀವಿ. ಓಕೆ, ಥ್ಯಾಂಕ್ ಯು. ಮತ್ತೊಬ್ಬರು ಕರೆ ಮಾಡಿದ್ದಾರೆ, ಕುಮರೇಶ್ ಅಂತ. ನಮಸ್ತೆ. ಹಲೋ. ನಮಸ್ತೆ. ಓಕೆ, ಮಾತಾಡಿ. ಅಮರೇಶ್. ನಮಸ್ತೆ ಅಮರೇಶ್. ಸರ್, ಅಮರೇಶ್ ಅಂತೇಳಿ. ಹೇಳಿ. ನೀವು ಮಾಡುವಂತ ಕೆಲಸ ನಮಗೆ ಒಳ್ಳೆ ಮೆಚ್ಚುಗೆ ಆಗಿದೆ ಸರ್. ನಿಮ್ಮ ವಿಶ್ವಾಸ, ನಡೆ ನುಡಿ, ನಿಮ್ಮ ಮಾತಾಡುವ ಸ್ವಾಭಾವಿಕ ಎಲ್ಲ ಒಂದು ನಮಗೆ ಒಳ್ಳೆ ಒಂದು ಇದಾಗಿದೆ. ಅಮರೇಶ್, ಯಾವೂರು ಸರ್? ನಮ್ದು ನಿಮ್ಮ ಕ್ಷೇತ್ರ ಅಲ್ಲ, ಬೇರೆ ಕ್ಷೇತ್ರ. ಬಟ್ ನಾವು ನಿಮ್ ಜೊತೆ ಮಾತಾಡ್ಬೇಕಾಗಿತ್ತು. ಅಮರೇಶ್, ಸಂತೋಷ ಆಯ್ತು. ಒಳ್ಳೆತನ ಹೇಳೋದಕ್ಕಿಂತ ಎಲ್ಲಾದರೂ ನಮ್ಮ ದೌರ್ಬಲ್ಯಗಳು, ತಪ್ಪುಗಳು ಇದ್ದರೆ ಹೇಳಿದರೆ ನಮ್ಗೆ ಖುಷಿ ಆಗುತ್ತೆ ತಿದ್ಕೊಳ್ಳಿಕ್ಕೆ. ಈಗಾಗಲೇ ಸರ್ ನೀವು ಕೂಡ ಹೇಳ್ತಾ ಇದ್ರಿ, ಭ್ರಷ್ಟಾಚಾರ ಮುಕ್ತವಾಗಿ ಅಧಿಕಾರವನ್ನು ನಡೆಸಬೇಕು ಅಂತ ಹೇಳಿದರೆ ಸಾಕಷ್ಟು ಬದಲಾವಣೆಗಳು ತರಬೇಕು, ಮನಸ್ಥಿತಿ ಕೂಡ ಹಾಗೇ ಇರಬೇಕಾಗತ್ತೆ. ಬಟ್ ಎಲ್ಲ ರಾಜಕಾರಣಿಗಳ ಮನಸ್ಥಿತಿ ಹಾಗಿರೋದಿಲ್ಲ. ಸೊ ಅದು ಹೇಗೆ ಬರ್ಸ್ಕೋಬೇಕಾಗತ್ತೆ, ನಿಮ್ಗೆ ಹೇಗೆ ಬಂತು ಅಂತ? ನನ್ನ ಪ್ರಕಾರ ಎಲ್ಲ ರಾಜಕಾರಣಿಗಳು ಒಳ್ಳೆಯವರೇ. ಹಾಗೇನು ನಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಒಳ್ಳೆಯ ಕೆಲಸ ಮಾಡಬೇಕು ಅಂತಲೇ ಭಾಳಷ್ಟು ರಾಜಕಾರಣಿಗಳು ಇರ್ತಾರೆ. ಆಮೇಲೆ ಜನ ವೋಟ್ ಹಾಕಬೇಕು ಅಂದರೆ ಅವ್ರ ಹತ್ರ ಒಳ್ಳೆತನ ಇದ್ದಾಗಲೇ ವೋಟ್ ಹಾಕ್ತಾರೆ. ಎಲ್ಲೋ ಒಂದು 4-5% ಇರಬಹುದು, ಅದು ಎಕ್ಸೆಪ್ಷನ್ನು. ಬಟ್ ಇವತ್ತಿನ ದಿನಗಳಲ್ಲಿ ಜನರಲ್ಲಿ ಆ ಒಂದು ನಿರೀಕ್ಷೆ ಜಾಸ್ತಿ ಆಗಿದೆ. ಆ ನಿರೀಕ್ಷೆಗೆ ಮುಟ್ಟಬೇಕು ಅಂದರೆ ಸ್ವಲ್ಪ ತಾಳ್ಮೆ ಬೇಕಾಗತ್ತೆ. ಯಾಕೆ ಅಂದರೆ ನೂರಾರು ಜನ ನೂರಾರು ಸಮಸ್ಯೆ ಅಟ್ ಎ ಟೈಮ್ ತರ್ತಾರೆ.
ಮನುಷ್ಯನಿಗೆ ಎಲ್ಲದೂ ಒಂದು ಸ್ಯಾಚುರೇಷನ್ ಅನ್ನೋದು ಇರುತ್ತಲ್ಲ, ನಾವು ಒಂದು ಸ್ವಲ್ಪ ಜಾಸ್ತಿ ತಾಳ್ಮೆಯಿಂದ ಕೇಳ್ತೀವಿ. ಕೆಲವೊಬ್ಬರಿಗೆ ಆ ಮನಸ್ಸಿರುತ್ತೆ ಸಹಾಯ ಮಾಡಬೇಕು ಅಂತ, ಬಟ್ ಆ ತಾಳ್ಮೆ ಹಾಗೆ ಉಳಿಸ್ಕೊಂಡು ಹೋಗೋದು ಕೆಲವೊಬ್ರಿಗೆ ಕಷ್ಟ ಆಗ್ಬೋದು ಅಷ್ಟೇ. ಅದು ಬಿಟ್ಟರೆ ಬಹುತೇಕ ಅವರು ಒಳ್ಳೆ ಮನಸ್ಸಿನವರು ಅಂಥೇಳಿ ನನಗನ್ಸುತ್ತೆ. ಅದೇ ಎಲ್ಲೋ ಕೆಲವೊಮ್ಮೆ ಬಾಯಿ ಹರಿಬಿಡೋದು ಅಂತ ಹೇಳ್ತಾರೆ ರಾಜಕಾರಣಿಗಳಲ್ಲಿ. ಈಗ ಇತ್ತೀಚಿನ ರಾಜಕಾರಣದಲ್ಲಿ ನಾವು ನೋಡ್ಲಿಕ್ಕೆ ಇರ್ತೀವಿ, ಬಾಯಿ ಬಂದ ಅಪಶಬ್ದಗಳನ್ನು ಮಾತಾಡೋದು, ಯಾವ ರೀತಿ ಮತದಾರನನ್ನು ಟ್ರೀಟ್ಮೆಂಟ್ ಮಾಡೋದು. ಎಲೆಕ್ಷನ್ ಅಂತ ಹೇಳುವಾಗ ಏನಾಗಿದೆ ಅಂದರೆ, ಲಾಸ್ಟ್ 6 ತಿಂಗಳಲ್ಲಿ ನಾನು ನನ್ನ ಕ್ಷೇತ್ರಕ್ಕೆ ಹೋಗಿ ಎಲೆಕ್ಷನ್ ಸ್ಟ್ರಾಟಜಿ ಮಾಡಿದರೆ ಸಾಕು ಅಂತ. ನೀವು ಎಲೆಕ್ಷನ್ ವಿಷಯ ಬಂದಾಗ ನಾವು ಸ್ಟ್ರಾಟಜಿ ಬಗ್ಗೆ ಮಾತಾಡ್ತೀವಿ. ಅಂದರೆ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ನಿಮ್ಮ ಮೋದಿಯವರು ಮಾತಾಡಿದಾಗೆ, ನಮ್ಮ ಪ್ರಧಾನಮಂತ್ರಿಯವರು ಮಾಡಿದಾಗೆ ಡೆವಲಪ್ಮೆಂಟ್ ಬಗ್ಗೆ ಆಗಲಿ, ನಾನು ಮಾಡಿದ ಕೆಲಸಗಳ ಬಗ್ಗೆ ಆಗಲಿ ಮಾತಾಡೋದಕ್ಕಿಂತ ಜಾಸ್ತಿಯಾಗಿ ಇವತ್ತು ನಮ್ಮ ಮೀಡಿಯಾಗಳಲ್ಲೂ ಅಷ್ಟೇ ಎಲೆಕ್ಷನ್ ಆದ ನಂತರ ನಾವು ಹೇಳ್ತೀವಿ ಸ್ಟ್ರಾಟಜಿ ವರ್ಕ್ಡ್ ಅಂತ. ಯಾವುದು ಕಾಂಗ್ರೆಸ್ ಸ್ಟ್ರಾಟಜಿ ಇರ್ಬೋದು, BJP ಸ್ಟ್ರಾಟಜಿ ಇರ್ಬೋದು. ಅಂದರೆ ವಿ ಆರ್ ಏಬಲ್ ಟು ಫೂಲ್ ದ ವೋಟರ್ಸ್. ಇಟ್ ಈಸ್ ನಾಟ್ ಕನ್ವಿನ್ಸಿಂಗ್. ನೀವು ಒಬ್ಬ ಮತದಾರನನ್ನು ಕನ್ವಿನ್ಸ್ ಮಾಡೋದಲ್ಲ, ಇಟ್ ಈಸ್ ಜಸ್ಟ್ ಎ ಫೂಲಿಂಗ್ ಅಂತ ಹೇಳುವಾಗ ಈ ರಾಜಕಾರಣದ ಈ ಸ್ಟ್ರಾಟಜಿಗಳನ್ನು ನೋಡಿದಾಗ ನಿಮ್ಗೆ ಹೇಗೆ ಅನಿಸುತ್ತೆ? ಒಂದು ಚುನಾವಣಾ ಸುಧಾರಣೆಗಳ ಬಗ್ಗೆ ಭಾಳಷ್ಟು ವರ್ಷಗಳಿಂದ ಚರ್ಚೆಗಳು ಆಗ್ತಾ ಇದ್ದಾವೆ. ಇನ್ನಷ್ಟು ಚುನಾವಣೆಗಳು ಸುಧಾರಣೆ ಕಾಣಬೇಕಾಗಿದೆ. ಚುನಾವಣೆಗಳಲ್ಲಿ ಅತ್ಯಂತ ಕೆಳಸ್ತರದ ವ್ಯಕ್ತಿ ಆತ ಬಂದು ಒಂದು ಚುನಾವಣೆಯನ್ನು ನಿಭಾಯಿಸಬಲ್ಲ. ಇವತ್ತು ನೋಡಿ, ಗೌರ್ನಮೆಂಟೇ ಡಿಕ್ಲೇರ್ ಮಾಡುತ್ತೆ ಒಂದು ಚುನಾವಣೆ ಮಾಡಲಿಕ್ಕೆ 25 ಲಕ್ಷದವರೆಗೂ ಅವಕಾಶ ಇದೆ. ಅಂದರೆ 25 ಲಕ್ಷಕ್ಕಿಂತ ಕಡಿಮೆ ಇರೋನು ಚುನಾವಣಾ ಆಯೋಗನೇ ಹೇಳಿಬಿಟ್ಟಿದೆ 25 ಲಕ್ಷ ಖರ್ಚು ಮಾಡಬೇಕು ಅಂತ. ಅದಕ್ಕಿಂತ ಕಡಿಮೆ ಇರೋರು ಹೇಗೆ ಚುನಾವಣೆ ಮಾಡ್ಬೋದು? ಹಾಗಾಗಿ ಚುನಾವಣಾ ವೆಚ್ಚವನ್ನು ಕಡಿತ ಮಾಡುವಂಥದ್ದು, ಚುನಾವಣಾ ಸುಧಾರಣೆ ಮಾಡುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ತಂದರೆ ಆವಾಗ ಜನರಿಗೆ ಮುಕ್ತ ಆಯ್ಕೆ ಸಿಗತ್ತೆ. ಎರಡನೇದು, ತಾವು ಹೇಳಿದ ಹಾಗೆ ತಾಳ್ಮೆಯನ್ನು ಕಳ್ಕೊಂಡು ಮಾತನಾಡುವಂಥದ್ದು. ನಾನು ಕೆಲವೊಂದು ಸಾರಿ ಖಾರದ ಪದಗಳನ್ನು ಬಳಸಿದ್ದೀನಿ, ಆದರೆ ಎಲ್ಲೂ ಕೂಡ ನನಗೆ ವಿಷಾದ ಆಗಿಲ್ಲ. ಆ ಪರಿಸ್ಥಿತಿಗೆ ಅದು ಅಗತ್ಯ. ಕೆಲವೊಬ್ಬರು ನಾಲಿಗೆ ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ಹೋಗುವಂಥದ್ದು ರಾಜಕಾರಣಿಗಳಲ್ಲಿ ಇರಬಾರ್ದು. ಅದು ಇತ್ತೀಚಿನ ರಾಜಕಾರಣಗಳಲ್ಲಿ ಮಾತಿನ ಶೈಲಿ, ಮಾತಿನ ಭರಾಟೆ ಅದು ಹೋಗ್ತಾ ಇರುವಂಥದ್ದು ಎಲ್ಲೋ ಒಂದು ಕಡೆ ನಮಗೂ ಕೂಡ ನೋವು ತಂದಿದೆ. ನಾವೆಲ್ಲರೂ ರಾಜಕಾರಣಿಗಳು ಆಲೋಚನೆ ಮಾಡಬೇಕಾಗಿದೆ. ನಮ್ಮ ಮಾತು ಇನ್ನೊಬ್ಬರಿಗೆ ಮಾದರಿ ಆಗಬೇಕು, ನಮ್ಮ ವಿಚಾರಧಾರೆ ಇನ್ನೊಬ್ಬರಿಗೆ ಆದರ್ಶ ಆಗಬೇಕು. ಆ ನಿಟ್ಟಲ್ಲಿ ಹೋಗುವಂಥ ವಿಧಾನಸಭೆಯಲ್ಲಿ ನಾವು ನಿಮ್ಮನ್ನು ನೋಡಿದ್ವಿ, ನಿಮ್ಮ ಕ್ವಶನ್ ಆನ್ಸರ್ಗಳು ರಾಜಕೀಯೇತರ ಅದರ ಪಕ್ಷಗಳು ಅಲ್ಲ, ಜನಗಳು ಮಾತ್ರ ಅಲ್ಲ, ನಿಮ್ಮ ವಿರೋಧ ಪಕ್ಷಗಳಿದ್ದ ಇದ್ದವರು ಕೂಡ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಿದ್ದಿದೆ. ಎಸ್, ಯಂಗ್ ಡೈನಮಿಕ್ ಒಬ್ಬ MLA ಬಂದಿದ್ದಾರೆ, ಮಾತಾಡ್ತಾರೆ. ಒಂದು ಸಲ ಯಡಿಯೂರಪ್ಪನವರು ಹೇಳ್ತಾರೆ, ಸಿದ್ದರಾಮಯ್ಯವರು ಹೇಳ್ತಾರೆ. ಈಗ ಸ್ಟಡಿ ಮಾಡಿ ಲೈಬ್ರರಿಯಲ್ಲಿ ಕೂತ್ಕೊಂಡು ಒಬ್ಬ ಹೊಸ MLA ಆಗಲಿ ಹಳಬರಾಗಲಿ ಒಂದು ವಿಷಯದ ಬಗ್ಗೆ ತಿಳ್ಕೊಂಡು, ತನ್ನ ಕ್ಷೇತ್ರದ ಬಗ್ಗೆ ತಿಳ್ಕೊಂಡು ಬಂದು ಮಾಡುವಂಥದ್ದು ಏನಿರಲ್ಲ. ಸ್ಟ್ರೈಟ್ ಅವೇ ಬರ್ತಾರೆ, ಬಂದುಬಿಟ್ಟು ಒಂದು ಅಸಂಬದ್ಧ, ಕೆಲವರಂತೂ ಹಾಜರಿ ಇರಲ್ಲ. ವಿರೋಧ ಪಕ್ಷಗಳು ಮಾತ್ರ ಅಲ್ಲ, ಕೆಲವೊಮ್ಮೆ ನೋಡುವಾಗ ಕ್ವಶನ್ಗೆ ಆನ್ಸರ್ ಕೊಡಲಿಕ್ಕೆ ಮಂತ್ರಿಯೇ ಇರಲ್ಲ, ಅವನ ಪ್ಲೇಸಲ್ಲಿ ನಿಂತ್ಕೊಂಡು ಇನ್ನೊಬ್ಬರು ಯಾರೋ ಆನ್ಸರ್ ಕೊಡ್ತಾ ಇರ್ತಾರೆ. ಸೊ ರೆಸ್ಪಾನ್ಸಿಬಿಲಿಟಿ ವಿಧಾನಸೌಧದಲ್ಲಿ ಕಾಣ್ತಾ ಇಲ್ಲ. ಆ ಟೈಮಲ್ಲಿ ನಿಮ್ಮಂಥ ಯುವಕರು ಬಂದು ಅದೊಂದು ಚಾಲೆಂಜ್ ಆಗಿ ತಗೊಂಡು ನೀವು ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡ್ತೀರಿ? ಈಗ ನೀವು ವಿಧಾನಸಭೆಗೆ ಹೋಗಿ ಈ ಕ್ವಶನನ್ನು ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಯುವ ರಾಜಕಾರಣಿಗಳು ತುಂಬ ಇದ್ದಾರೆ, BJPಯಲ್ಲೂ ಇದ್ದಾರೆ, ಬೇರೆದಿದ್ದಾರೆ. ಐ ಆಮ್ ಥಿಂಕಿಂಗ್ ಸಮ್ವೇರ್ ಇಟ್ ಈಸ್ ಮಿಸ್ಸಿಂಗ್. ನಿಮ್ಮ ಪ್ರಿಪ್ರೇಷನ್ ವಿಧಾನಸಭೆಯ ಒಳಗಡೆ ಬರುವಾಗ ಯಾವ ರೀತಿ ಇರುತ್ತೆ? ನಾನು ಪ್ರತಿದಿನ ಕನಿಷ್ಠ 1 ಗಂಟೆಯಿಂದ 2 ಗಂಟೆ ಯಾವುದಾದ್ರೂ ಪುಸ್ತಕವನ್ನು ಓದುವಂಥದ್ದು ಒಂದು ನನ್ನ ದಿನನಿತ್ಯದ ದಿನಚರಿಯಲ್ಲಿ ಅದು ಒಂದು ಭಾಗ. ಅದು ಮೊದಲಿಂದನೂ ಪುಸ್ತಕ ಓದ್ತಾನೆ ಬಂದ್ವಿ. ಅಫ್ಕೋರ್ಸ್ ಪುಸ್ತಕದಿಂದನೇ ನಾವು ರಾಜಕಾರಣ ಆದವರು. ಓದುವಂತಹ ಹವ್ಯಾಸಕ್ಕಿಂತನೂ ಅಭ್ಯಾಸನೇ ಅಂತೀನಿ ನಾನು. ಅಭ್ಯಾಸ ಎಲ್ಲ ರಾಜಕಾರಣಿಗಳಿಗೆ ಆಗಬೇಕಾಗಿದೆ. ಹಿಂದೆ ಕೆಂಗಲ್ ಹನುಮಂತಯ್ಯನವರು MLAಗಳ ರೂಮಿಗೆ ಹೋಗಿ ಬುಕ್ಗಳನ್ನು ಚೆಕ್ ಮಾಡ್ತಿದ್ರಂತೆ, ಯಾವ್ಯಾವ ಪುಸ್ತಕಗಳನ್ನು ಇವರು ಇಟ್ಕೊಂಡಿದ್ದಾರೆ ಅಂತ. ಪುಸ್ತಕ ಇಂಥ ಪುಸ್ತಕ ಇಲ್ಲ ಅಂದರೆ ಆ ಪುಸ್ತಕನ ಕೊಟ್ಟು ಹೋಗ್ತಿದ್ರಂತೆ, ಈ ಪುಸ್ತಕ ಓದಿ ಬಂದು ನನಗೆ ಹೇಳಬೇಕು ನೀವು ಅಂಥೇಳಿ.
ಆ ರೀತಿ ಪ್ರೇರಣೆ ಇತ್ತು. ಇವತ್ತು ರಾಜಕೀಯ ಸ್ಥಿತಿಗತಿಗಳು ಬದಲಾಗಿದ್ದಾವೆ. ಶಾಂತವೇರಿ ಗೋಪಾಲಗೌಡ್ರ ಬಗ್ಗೆ ಹೇಳ್ತವೆ. ಶಾಂತವೇರಿ ಗೋಪಾಲಗೌಡರು 2 ಸರಿ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಸೊ ರಮೇಶ್ ಕುಮಾರ್ ಅವರು ನಮಗೆ ಸ್ಫೂರ್ತಿ ಆಗ್ತಾರೆ. ಕಾಗೋಡು ತಿಮ್ಮಪ್ಪನವರು ನನಗೆ ಅವಕಾಶ ಮಾಡಿಕೊಟ್ರು. ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸಭಾಧ್ಯಕ್ಷರಾಗಿ ಅದ್ಭುತವಾಗಿ ಸದನವನ್ನು ನಡೆಸ್ತಾ ಇದ್ದಾರೆ. ಅವರ ಪ್ರಯೋಗ ಸಂವಿಧಾನದ ಬಗ್ಗೆ ಒಂದು ವಿಶೇಷ ಚರ್ಚೆ. ಅವರ ಮೂಲ ಉದ್ದೇಶ ಇದ್ದಿದ್ದೇ ಶಾಸಕರನ್ನು ಓದೋದಕ್ಕೆ ಹಚ್ಚೋದು. ಒಂದೊಂದು ವಿಷಯವನ್ನು ವಿಶೇಷವಾಗಿ ಇಟ್ಕೊಂಡ್ರೆ ಎಲ್ಲರೂ ಅಧ್ಯಯನ ಮಾಡ್ಕೊಂಡು ಬನ್ನಿ ಅಂಥೇಳಿ ಅವ್ರು ಕರೆ ಕೊಟ್ಟಿದ್ರು, ಮೀಟಿಂಗ್ ಮಾಡಿದರು. ಆದರೆ ಅದರೊಳಗೂ ರಾಜಕಾರಣ ಹುಡುಕ್ಬಿಟ್ಟಿವಿ ನಾವು. ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಆ ಪ್ರಯತ್ನಕ್ಕೆ ಎಲ್ಲ ಪಕ್ಷಗಳಿಂದ ಯಾವ ರೀತಿಯ ಬೆಂಬಲ ಸಿಗಬೇಕಾಗಿತ್ತು ಅದು ಸಿಗಲಿಲ್ಲ. ಹಾಗಾಗಿ ಈಗ ಶಾಸಕರನ್ನು ಭಾಳ ದೊಡ್ಡ ಲೈಬ್ರರಿ ಇದೆ. ನಾನು ಲೈಬ್ರರಿ ಕಮಿಟಿ ಮೆಂಬರ್ ಆಗಿದ್ದೆ. ನಾನು ಭಾಳ ದೊಡ್ಡ ಅದ್ಭುತ ಲೈಬ್ರರಿ ಇದೆ. ಲೈಬ್ರರಿಗೆ ಶಾಸಕರನ್ನು ಕರೆಸೋದು ಹೇಗೆ, ಸದನದಲ್ಲಿ ಶಾಸಕರ ಕ್ರಿಯಾಶೀಲ ಪಾಲ್ಗೊಳ್ಳುವಿಕೆ ಅದನ್ನು ಪ್ರೇರೇಪಿಸೋದು ಹೇಗೆ, ಅದರ ಮೊದಲ ಪ್ರಯತ್ನ ಮಾಡಿದಾಗ ಮೊದಲ ಪ್ರಯತ್ನವೇ ಅಲ್ಲಿ ರಾಜಕೀಯ ಲೇಪ ಹಚ್ಚಿ ಅದನ್ನು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮಾತು ಕೊಟ್ಟಿದ್ದರು. ಸಂವಿಧಾನದ ಬಗ್ಗೆ ವಿಶೇಷ ಚರ್ಚೆ ಇಟ್ಕೊಂಡಿದ್ದೇವೆ, ನೆಕ್ಸ್ಟ್ ರೈತರ ಬಗ್ಗೆ ಇಟ್ಕೊಳ್ಳೋಣ, ಇನ್ನೊಂದು ಈ ರಾಜ್ಯದ ನಿರುದ್ಯೋಗದ ಪರಿಹಾರದ ಬಗ್ಗೆ ಇಟ್ಕೊಳ್ಳೋಣ. ಆನಂತರ ಆ ಪ್ರಯತ್ನಕ್ಕೆ ಹೋಗಲೇ ಇಲ್ಲ. 1 ನೇಷನ್ 1 ಎಲೆಕ್ಷನ್ ಎಂಥ ಅದ್ಭುತ ಕಾನ್ಸೆಪ್ಟ್ ಅದು ಪ್ರಸ್ತುತ ಹೌದೋ ಅಲ್ವೋ. ಇವತ್ತು ಕೋಡ್ ಆಫ್ ಕಂಡಕ್ಟ್ ಹೆಸರಿನಲ್ಲೇ ಸುಮಾರು ಒಂದು 150-200 ದಿನಗಳನ್ನು ವ್ಯರ್ಥ ಮಾಡ್ತಾ ಇದ್ದೀವಿ. ಯಾವ ತೀರ್ಮಾನಗಳನ್ನು ಸರ್ಕಾರ ತಗೊಳ್ಳೋದಿಲ್ಲ. ಇಂಜಿನ್ ಆಡಳಿತ ಯಂತ್ರ ಸ್ತಬ್ಧವಾಗಿ ನಿಂತುಬಿಡತ್ತೆ ಕೋಡ್ ಆಫ್ ಕಂಡಕ್ಟ್ ಹೆಸರಿನಲ್ಲಿ. ಮೋದಿಯವರು ಏನು ಹೇಳಿದರು, ಈ ಕೋಡ್ ಆಫ್ ಕಂಡಕ್ಟನ್ನು 5 ವರ್ಷದಲ್ಲಿ 1 ತಿಂಗಳಿಗೆ ಸೀಮಿತ ಮಾಡಿಬಿಡಿ, ಉಳಿದ ಎಲ್ಲ ದಿನಗಳನ್ನು ಅಭಿವೃದ್ಧಿಗೆ ಕೊಡಿ. ಹಾಗಿಲ್ಲ, ನಾವು ಪ್ರತಿ ವರ್ಷ ಒಂದೊಂದು ಎಲೆಕ್ಷನ್ನಿಗಾಗಿ 60-80 ದಿನ ಕೋಡ್ ಆಫ್ ಕಂಡಕ್ಟಲ್ಲಿ ಹೋಗ್ತಾ ಇದ್ದೀವಿ. ರಾಜು ಅವರೇ, ಈಗ ನಮ್ಮ ಸಿದ್ಧಾಂತನೇ ಒಂದಿರುತ್ತೆ, ಪಕ್ಷದ ಸಿದ್ಧಾಂತ ಕೆಲವೊಮ್ಮೆ ಬೇರೆ, ಇಂಡಿವಿಜುವಲ್ ಸಿದ್ಧಾಂತ ಡಿಫ್ರೆಂಟ್ ಆಗಿರುತ್ತೆ. ಕೆಲವೊಮ್ಮೆ ನಾವು ವಿಧಾನಸಭೆಯಲ್ಲಿ ಯಾವುದೇ ಒಂದು ಬಿಲ್ಲನ್ನು ಪಾಸ್ ಮಾಡುವಾಗ ನನ್ನ ಪರ್ಸನಲ್ ಸಿದ್ಧಾಂತ ಬೇರೆ, ಬಟ್ ಪಕ್ಷದ ಸಿದ್ಧಾಂತಕ್ಕಾಗಿ ನಾನು ಬದ್ಧತೆ ತೋರಿಸ್ಬೇಕಾಗತ್ತೆ. ಆಗ ಎಲ್ಲಾದರೂ ಇರುಸು ಆಗುವ ಒಂದು, ನಾನು ವೈಯಕ್ತಿಕವಾಗಿ ನಾನು ಈ ಸಿದ್ಧಾಂತದ ಎಗೇನ್ಸ್ಟ್ ಇದ್ದೀನಿ, ಬಟ್ ಪಕ್ಷದ ಸಿದ್ಧಾಂತ ಇದೆ, ನನ್ನನ್ನು ಎಲೆಕ್ಟ್ ಮಾಡಿಕೊಂಡು ಬಂದ ಪಕ್ಷದ ಸಿದ್ಧಾಂತ ಇದೆ, ನಾನು ಇದಕ್ಕೆ ಫೇವರ್ ಆಗಿ ಮತ ಹಾಕಬೇಕನ್ನುವ ಪರಿಸ್ಥಿತಿ ಹೇಗಿರುತ್ತೆ? ಇಲ್ಲಿವರೆಗೆ ನನಗೆ ಅಂತಹ ಆಭಾಸಗಳು ಯಾವುವೂ ಆಗಿಲ್ಲ. ಯಾಕೆ ಅಂದರೆ ನಾನು ವಿದ್ಯಾರ್ಥಿ ದಿನಗಳಲ್ಲಿ ಸ್ವಾಮಿ ವಿವೇಕಾನಂದರನ್ನು ಓದಿದ್ದು, ಆನಂತರ ಸ್ವಾತಂತ್ರ್ಯ ಚಳವಳಿಯನ್ನು ಓದಿದ್ದು, ಆನಂತರ ಭೂಗೋಳ ಮತ್ತು ಕಾನ್ಸ್ಟಿಟ್ಯೂಷನ್ ಓದಿದ್ದು. ನಮ್ಮ ಭಾರತೀಯ ಜನತಾ ಪಕ್ಷದ್ದು ರಾಷ್ಟ್ರೀಯತೆಯ ಸಿದ್ಧಾಂತವೇ. ಅಂದರೆ ನಾವು ಸ್ವಾಮಿ ವಿವೇಕಾನಂದರನ್ನು ಏನು ಓದಿದ್ದೀವಿ ಅದನ್ನು ಅನುಷ್ಠಾನ ಇದರಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿವರೆಗೆ ಅಂತಹ ಗೊಂದಲ ಇಲ್ಲ. ಒಂದು ಕ್ಷಣ ಕೂಡ ನನಗೆ ಆ ಥರದ ವಾತಾವರಣನೇ ಬಂದಿಲ್ಲ. ನಮ್ಮ ಅಭಿಪ್ರಾಯಗಳನ್ನು ಹೇಳ್ತೇವೆ, ಅದಕ್ಕಿಂತ ಆದರ್ಶ ಅಭಿಪ್ರಾಯ ನಮ್ಮ ದೊಡ್ಡವ್ರದ್ದಿದ್ದಾಗ ಅದನ್ನು ನಾವು ಒಪ್ಕೊಳ್ತೇವೆ. ಮತ್ತು ಮುಕ್ತವಾಗಿ ಯಾವುದೇ ಬಿಲ್ ತರಬೇಕಂದ್ರೆ, ಈಗಂತೂ ನಾವು ಪಾರ್ಟಿ ಲೆಜಿಸ್ಲೇಟಿವ್ ಮೀಟಿಂಗಲ್ಲಿ ಭಾಳ ಮುಕ್ತವಾಗಿ ಚರ್ಚೆ ಮಾಡ್ತವೆ. ಕೆಲವೊಂದು ಅಭಿಪ್ರಾಯಗಳನ್ನು ಹೇಳಿದ್ದನ್ನು ಪರಿಗಣಿಸಿದ್ದಾರೆ ಕೂಡ. ಸರ್, ಒಂದು ಮಾತಾಡ್ತಾ ಹೋಗೋಣ. ಒಬ್ರು ಕಾಲರ್ ವೇಟ್ ಮಾಡ್ತಾ ಇದ್ದಾರೆ, ಅನಿಲ್ ಕುಮಾರ್ ಅಂತ. ನಮಸ್ತೆ ಅನಿಲ್, ಧ್ವನಿ ಕೇಳಿಸ್ತಾ ಇದೆಯಾ? ಹಾ ಮೇಡಮ್. ಓಕೆ, ಮಾತಾಡಿ. ಶಾಸಕರಿದ್ದಾರೆ. ನಮಸ್ಕಾರ ಸರ್. ಅನಿಲ್ ನಮಸ್ತೆ ಸರ್. ನಾವು ಗುಂಡವಾಡದಿಂದ ಅನಿಲ್ ಕುಮಾರ್ ಪಾಟೀಲ್ ಅಂತ ಮಾತಾಡುತ್ತೆ. ಅನಿಲ್ ಗೊತ್ತಾಯ್ತು, ನಮಸ್ತೆ. ಹಾ ಸರ್. ಸರ್, ನಿಮ್ ಬಗ್ಗೆ ನಾವು ಮಾತಾಡೋಕ್ಕಿಂತ ಪವರ್ ಟಿವಿ ಅವರ ರಾಕೇಶ್ ಶೆಟ್ಟಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ. ನಾನು ನಿಮ್ಮನ್ನ PSI ಆಗಿ ಮತ್ತು ಶಾಸಕರಾಗಿ ನೋಡಿದೀವಿ ನಾವೀಗ. ಇನ್ನು ಸಚಿವರಾಗಿ ನೋಡ್ಬೇಕಂತ ಬಹಳ ಆಸೆ ಇದೆ ಸರ್ ನಮ್ಗೆ. ಕುಡ್ಚಿಯಲ್ಲಿ 90% ಎಲ್ಲ ಕೆಲಸ ಆಗಿದೆ ಕುಡ್ಚಿ ಮತಕ್ಷೇತ್ರದಲ್ಲಿ. ಇನ್ನೂ ಅಲ್ಪ ಸ್ವಲ್ಪ ಉಳಿದು ಅದನ್ನು ಸಚಿವರಾಗಿ ಕಂಪ್ಲೀಟ್ ಮಾಡ್ಬೇಕಂತ ಕೇಳ್ಕೊತೀವಿ ಸರ್ ನಾವು. ನನ್ನ ಆತ್ಮೀಯರು ಇನ್ನೇನು ಹೇಳಕ್ಕೆ ಸಾಧ್ಯ. ಹಾಗಾಗಿ ಇವರ ತಂದೆಯವರು ರಾವ್ ಸಾಬ್ ಪಾಟೀಲ್ ಅಂತ ಹೇಳಿ ಮೊನ್ನೆ ತೀರ್ಕೊಂಡ್ರು. ಅವರನ್ನು ಕಳ್ಕೊಂಡ್ವಿ ನಾವು. ಬಹಳ ದೊಡ್ಡ ನಾಯಕನನ್ನು ಕಳ್ಕೊಂಡ ಒಂದು ಭಾವನೆ ನನಗೆ ಬಂತು. ಅವರಿಗೆ ಕೋವಿಡ್ ಇನ್ಫೆಕ್ಷನ್ ಆಗಿದ್ದು ನೆಗ್ಲೆಕ್ಟ್ ಮಾಡಿಬಿಟ್ರು. ನಾನು ಅವರನ್ನು ಕೊನೆಯ ದಿನ ಒಂದೇ ಗಾಡಿಯಲ್ಲಿ ಬಂದ್ವಿ. ನಾನು ಅವರನ್ನು ಇಳಿಸಿ ಏರ್ಪೋರ್ಟ್ ಹತ್ತಿದೆ ನಾನು. ಆವಾಗ ಕನಿಷ್ಠ ಒಂದು ಮಾತು ಹೇಳಿದರೆ, ಇಲ್ಲ ಅವರಿಗೆ
ಇನ್ಫೆಕ್ಷನ್ ಆಗಿತ್ತು, ನಾನು ಅವ್ರ ಹತ್ರಕ್ಕೆ ಹೋಗಿದ್ದೆ, ಇಷ್ಟು ಮಾತು ಹೇಳಿದರೆ ನಾನು ಹಾಗೆ ನನ್ನ ಗಾಡಿಯಲ್ಲಿ ಬೆಳಗಾವಿವರೆಗೂ ಕರ್ಕೊಂಬರ್ತಿದ್ದೆ ಅವ್ರನ್ನ. ಅಂಥ ನಾಯಕನನ್ನು ಕಳ್ಕೊಂಡ್ವಿ. ಪಾಪ ಅಭಿಮಾನದಿಂದ ಆ ಮಾತು ಹೇಳ್ತಾರೆ, ಬಟ್ ರಾಜಕೀಯ ಪಕ್ಷ ಎಲ್ಲ ತೀರ್ಮಾನ ತಗೊಳ್ಳೋದು. ಎಲ್ಲೋ ಕೋವಿಡ್ ನಿಮಗೂ ಒಂದು ಐ ಥಿಂಕ್ ತುಂಬ ದುಃಖಕರವಾದ ಸಂಗತಿ. ಆ ಕೋವಿಡಲ್ಲಿ ನೀವು ಜನಸೇವೆಯಲ್ಲಿ ಇರ್ತೀರಿ, ನಾವು ನೋಡ್ತೀವಿ ನಿಮ್ಮ ಆಡಿಯೋದಲ್ಲಿ ನೀವು ಮನೆ ಮನೆಗೆ ಹೋಗೋದು, ಕಿಟ್ ಹಂಚೋದು, ಜನಗಳನ್ನು ನೋಡೋದು. ಅಲ್ಲಿ ನಿಮ್ಮ ತಾಯಿಯನ್ನು ನೀವು ಕಳ್ಕೊತೀರಿ ಅಂತ ಹೇಳ್ತೀರಿ. ಆಗಾದ ಫೀಲಿಂಗ್ ಏನು ನಿಮಗೆ? ಇಲ್ಲ, ನನ್ನ ತಾಯಿಯವ್ರನ್ನ ಹಾಸ್ಪಿಟ್ಲಿಗೆ ನಾನೇ ಕರ್ಕೊಂಡೋಗಿ ಸುಮಾರು 12 ದಿನ ಆ ಹಾಸ್ಪಿಟ್ಲು ವಾರ್ಡಲ್ಲಿ ನಾನೇ ಇದ್ದೆ. ಡಾಕ್ಟ್ರು ಹೇಳಿದರು ನೀವು ಇರಬೇಡಿ ಹೋಗಿ ಅಂತ ಹೇಳಿ. ನಾನು ದೇವರಿಗೆ ಬೇಡ್ಕೊಳ್ಳೋದಿಲ್ಲ, ಆ ಸಂದರ್ಭದಲ್ಲಿ ಮಾತ್ರ ಬೇಡ್ಕೊಂಡೆ. ನನ್ನ ಆಯಸ್ಸಲ್ಲಿ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ನನ್ನ ತಾಯಿ ಉಳಿಲಿ ಅಂತ. ನಿಸರ್ಗದ ತೀರ್ಮಾನವನ್ನು ನಾವೆಲ್ಲರೂ ಒಪ್ಕೊಳ್ಳೇಬೇಕಾಗತ್ತೆ. ರಾಜೀವ್ ಅವರೇ, ನಿಮ್ಮಂಥ ಮಗನನ್ನು ಪಡೆದ ಆ ತಾಯಿ ಐ ಥಿಂಕ್ ಅವಳು ಧನ್ಯ. ಯಾಕಂದರೆ ಇವತ್ತು ಅವ್ರ ಆತ್ಮ ಐ ಥಿಂಕ್ ಇಟ್ಸ್ ಫೀಲಿಂಗ್ ಪ್ರೌಡ್. ಯಾಕಂದರೆ ನಿಮ್ಮಂಥ ಮಗ ನಿಷ್ಠಾವಂತ ಮಾತ್ರ ಅಲ್ಲ, ಜನರ ಸೇವೆ. ನೀವು ಅಂಥ ತುಂಬ ತಾಯಂದ್ರ ಸೇವೆ ಮಾಡ್ತಾಯಿದ್ರಿ. ಐ ಥಿಂಕ್ ನೀವು ಯಾವಾಗಲೂ ಹೇಳಿದಾಗೆ ನನಗೆ ಒಂದೇ ತಾಯಿ ಅಲ್ಲ, ನನ್ನ ಮತಕ್ಷೇತ್ರದಲ್ಲಿರುವ ಎಲ್ಲರೂ ಅಂತ. ಬಟ್ ವಿನೋ ನಿಮ್ಮ ಫೀಲಿಂಗು, ಒಬ್ಬ ಮಗನಾಗಿ ನಿಮಗಿರುವ ಒಂದು ಫೀಲಿಂಗು. ಐ ಥಿಂಕ್ ನಿಮ್ಮ ಮತಕ್ಷೇತ್ರದಲ್ಲಿ ನಿಮ್ಗೆ ಅಂತ ತುಂಬ ತಾಯಿಯರಿದ್ದಾರೆ, ಆದರೆ ನಿಮ್ಮ ತಾಯಿಯ ಆತ್ಮ ಮಾತ್ರ ಖಂಡಿತ ವಿ ಆಲ್ವೇಸ್ ಫೀಲ್ ಶಿ ವಿಲ್ ಫೀಲ್ ಪ್ರೌಡ್ ಈವನ್ ಟುಡೇ. ನೋಡಿ, ಕೆಲವೊಮ್ಮೆ ಆಯಸ್ಸನ್ನು ನಾವು ಹಿಂದೆ ತರಲಿಕ್ಕಾಗಲ್ಲ, ಬಟ್ ಅಂಥ ಕೆಲಸಗಳನ್ನು ಮಾಡಿದಾಗ ಆತ್ಮನ ನಾವು ಪ್ರೌಡ್ ಮಾಡ್ಬೋದು. ಐ ಥಿಂಕ್ ಯು ಆರ್ ಡೂಯಿಂಗ್ ದ್ಯಾಟ್, ಎಕ್ಸಾಕ್ಟ್ಲಿ ಯು ಆರ್ ಡೂಯಿಂಗ್ ದ್ಯಾಟ್. ಇನ್ನೊಂದು ಕಡೆ ಕರ್ಕೊಂಡ್ಬರ್ತೀನಿ. ನರೇಂದ್ರ ಮೋದಿಯವರಿದ್ದಾರೆ, ಉತ್ತಮ ಕೆಲಸಗಳು ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಾಡಿದ್ರು, ಸ್ಕೀಮ್ಗಳನ್ನು ಮಾಡಿದರು. ಎಲ್ಲೋ ರಾಜ್ಯ BJP ನಾಯಕರು ಅದನ್ನು ಜನಗಳಿಗೆ ತಿಳಿಸುವಲ್ಲಿ, ಮುಟ್ಟಿಸುವಲ್ಲಿ, ಅಥವಾ ನಮ್ಮ ಗೌರ್ಮೆಂಟ್ ಈ ರೀತಿಯಾದ ಕೆಲಸಗಳು ಮಾಡ್ತಾ ಇದ್ದಾವೆ ಅಂತ ಹೇಳೋದ್ರಲ್ಲಿ ಎಲ್ಲೋ ಸ್ವಲ್ಪ ಫೇಲ್ಯೂರ್ ಆದಂಗೆ ನಿಮ್ಗೆ ಅನಿಸ್ತಾ ಇಲ್ಲ? ಇಲ್ಲ, ಮೋದಿಯವರ ನಿರೀಕ್ಷೆಯ ಮಟ್ಟಕ್ಕೆ ಒಪ್ಕೊಳ್ತವೆ. ಇನ್ನೂ ಹೆಚ್ಚಿನ ಪ್ರಯತ್ನ ನಮ್ಮಿಂದ ಆಗಬೇಕಾಗಿದೆ. ಇತಿಹಾಸದಲ್ಲಿ ನೆನಪುಳಿಯುವಂತಹ ಕೆಲಸವನ್ನು ನರೇಂದ್ರ ಮೋದಿಯವರು ಮಾಡಿಬಿಟ್ರು. ಅದನ್ನು ಯೋಚನೆ ಮಾಡಿದ್ದಕ್ಕೂ ಸಾಧ್ಯ ಇಲ್ಲ. ಇಂಥ ಬೆಳವಣಿಗೆ ಆಗ್ತಿತ್ತ? ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದಮೇಲೆ ಆಡಳಿತನೇ ಬದಲಾಯಿತು. ರಾಜೀವ್ ಗಾಂಧಿಯವರು ಹೇಳಿದರು, ನಾನು ಜನಸಾಮಾನ್ಯನಿಗೆ 100 ರೂಪಾಯಿ ಬಿಡುಗಡೆ ಮಾಡಿದರೆ ಅದು 15 ರೂಪಾಯಿ ಹೋಗಿ ಮುಟ್ಟತ್ತೆ ಅಂತ. ಜನ್ಧನ್ ಖಾತೆ ಈವರೆಗೆ 17 ಲಕ್ಷ ಕೋಟಿ ಬಿಡುಗಡೆಯಾಗಿದೆ. ಅದು ನೇರವಾಗಿ ಫಲಾನುಭವಿಗೆ ಮುಟ್ಟಿದೆ. ಒಂದು ವೇಳೆ ರಾಜೀವ್ ಗಾಂಧಿಯವರ ಮಾತು ಇವತ್ತಿಗೂ ನಿಜ ಆಗೋದಾಗಿದ್ದರೆ 17 ಲಕ್ಷ ಕೋಟಿಯಲ್ಲಿ 15 ಲಕ್ಷ ಕೋಟಿ ಅದು ಮಧ್ಯವರ್ತಿಗಳ ಪಾಲಾಗ್ತಿತ್ತು. ಇದನ್ನು ತಪ್ಪಿಸಿದ್ರು. ಇವತ್ತು ಗಡಿ ಸುರಕ್ಷಿತವಾಗಿದೆ. ಆರ್ಟಿಕಲ್ 370 ಅದನ್ನು ರದ್ದು ಮಾಡಿರುವಂಥದ್ದು. ಇವೆಲ್ಲವೂ ಬಹಳ ದೊಡ್ಡ ಯೋಜನೆಗಳು. ನ್ಯಾಷನಲ್ ಎಜುಕೇಷನ್ ಪಾಲಿಸಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಈ ಶತಮಾನದ ಮೊದಲ ಪಾಲಿಸಿ. ಅದು ಎಜುಕೇಷನ್ ಫೀಲ್ಡಲ್ಲಿ ಇಡೀ ಜಗತ್ತಿನಲ್ಲಿ ತಂದ ಮೊದಲ ಪಾಲಿಸಿ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಒಬ್ಬ ವ್ಯಕ್ತಿಯನ್ನು ಸರ್ವಾಂಗೀಣವಾಗಿ ಬೆಳೆಸುತ್ತೆ. ಈಗ ನಾನು MA ಓದಿದರೆ ನಾನು MA ಓದಿದ ಮೇಲೆ ಲೆಕ್ಚರರೇ ಆಗಬೇಕು ಅಥವಾ ನಿರುದ್ಯೋಗಿ ಆಗಬೇಕು. ನರೇಂದ್ರ ಮೋದಿಯವರು ನೀನು MAನೂ ಮಾಡು, ಅದ್ರ ಜೊತೆಗೆ ನಿನ್ನ ಇಂಟ್ರೆಸ್ಟೆಡ್ ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೊ. ನೀನು ಲೆಕ್ಚರರು ಆಗು, ಅಥವಾ ನೀನು ಎಂಟ್ರಪ್ರಿನರ್ ಆಗು, ಅಥವಾ ಒಂದು ಕಡೆ ಕೆಲಸಕ್ಕೆ ಹೋಗು. ಈ ಆಪ್ಷನನ್ನು ಈ ಎಜುಕೇಷನ್ ಪಾಲಿಸಿ ಕೊಟ್ಟಿದೆ. ಹಾಗಾಗಿ ನರೇಂದ್ರ ಮೋದಿಯವರ ಯೋಜನೆಗಳನ್ನು ನಾವು ಜನಮಾನಸಕ್ಕೆ ಮುಟ್ಟಿಸಿದ್ರೆ ಸಾಕು, ಬಹಳ ದೊಡ್ಡ ನಿರೀಕ್ಷೆಯನ್ನು ನಾವು ಮುಟ್ಲಿಕ್ಕೆ ಸಾಧ್ಯ ಇದೆ. ಯುವಕರು ದೇಶದ ಒಂದು ಶಕ್ತಿ, ಫ್ಯೂಚರ್. ನೀವು ನರೇಂದ್ರ ಮೋದಿಯವರು ಮಾತಾಡುವಾಗಲೂ ಯುವಕರ ಬಗ್ಗೆ ಮಾತಾಡ್ತಾರೆ. ಇಂಡಿಯಾದ ಬಿಗ್ಗೆಸ್ಟ್ ಅಸೆಟ್ ಅಂತ ಹೇಳಿದ್ರೆ ಯುವಕರು. ಯಾವ ಕಂಟ್ರಿಗೂ ನೀವು ಹೋಲಿಸಿದರೆ ನರೇಂದ್ರ ಮೋದಿಯವರು ತುಂಬ ಸಲ ಹೇಳ್ತಾರೆ, ನನ್ನದು ಬಿಗ್ಗೆಸ್ಟ್ ಸ್ಟ್ರೆಂತ್ ಅಸೆಟ್ ಇಸ್ ಯೂತ್ಸ್ ಅಂತ. ಉದ್ಯೋಗಾವಕಾಶಗಳು ಬಂದಾಗ ನಿಮ್ಮ ಕ್ಷೇತ್ರಕ್ಕೆ ಯಾವ ರೀತಿ ಒಂದು ಪ್ಲ್ಯಾನಿಂಗ್ ಹಾಕ್ಕೊಂಡಿದ್ದೀರಿ? ನಾನು ಕಳೆದ ಅಸೆಂಬ್ಲಿಯಲ್ಲೇ ನಾನು ಕೇಳಿದೆ, ಜಗದೀಶ್ ಶೆಟ್ಟರ್ ಅವರು ಹೇಳಿದರು. ಅವರು ಅವಾಗ
ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ದರು. ಎಂಟರ್ಪ್ರಿನರ್ಗಳನ್ನು ನೀವು ಐಡೆಂಟಿಫೈ ಮಾಡಿದರೆ ನಾವು ಲೇಔಟನ್ನು ಕೊಡುವಂಥದ್ದು ಕಷ್ಟ ಅಲ್ಲ ಅಂತ ಹೇಳಿ. ಆಮೇಲೆ ಟೆಕ್ಸ್ಟೈಲ್ ರಿಲೇಟೆಡ್ ಇದಕ್ಕೆ ನಮ್ಮ ತಾಲೂಕಿನವರೇ ಪಕ್ಕದ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ. ಇದಕ್ಕಾಗಿ ಅಲ್ಲೊಂದು ಟೆಕ್ಸ್ಟೈಲ್ ಪಾರ್ಕನ್ನು ನಾನು ಮಾಡಬಹುದಾ ಅನ್ನೋದ್ರ ಬಗ್ಗೆ ಅಧಿಕಾರಿಗಳ ಜೊತೆಗೆ ಈಗಾಗಲೇ ಮಾತುಕತೆಯನ್ನು ಮಾಡಿದ್ದೇನೆ. ಇಂಡಸ್ಟ್ರಿ ಹಬ್ಬನ್ನು, ರೂರಲ್ ರಿಲೇಟೆಡ್ ಇಂಡಸ್ಟ್ರಿ ಹಬ್ಬನ್ನು ಯಾವ ರೀತಿ ಮಾಡಬೇಕು ಅನ್ನುವಂತಹ ಚಿಂತನೆ ನನ್ನ ಮನಸ್ಸಿನಲ್ಲಿ ಇದೆ. ಓಕೆ ಸರ್, ಮಾತಾಡ್ತಾ ಹೋಗೋಣ. ಒಬ್ಬರು ಕಾಲರ್ ಇದ್ದಾರೆ, ಸಂಜು ಅಂತ. ನಮಸ್ತೆ ಸರ್. ಮೇಡಮ್ ನಮಸ್ತೆ. ಮಾತಾಡಿ ಸಂಜು ಅವರೇ. ಸರ್ ನಮಸ್ಕಾರ ಸರ್. ನಮಸ್ತೆ ಸಂಜು. ಸರ್ ಸಾಂಬ್ರೆ ತಟಲ್ ಹಿಡ್ಕಲ್ ಸಂಜು ಸಾಮ್ನೆ ಅಂತ. ಸರ್ ಸಾಕಷ್ಟು ಕೆಲಸ ಮಾಡಿದ್ರಿ ಸರ್. ಯಾರು ನಮಗೆ ಕೆಲಸ ಮಾಡಕ್ ಆಗಲ್ರಿ. ಸಾಕಷ್ಟು ಕೆಲಸ ಮಾಡಿ ಸರ್. ಕರ್ನಾಟಕದ ಅಮಿತ್ ಶಾ ಕೇಳ್ತೀವಿ ಸರ್ ಇದು ನಾವು. ಸಂಜು, ನಾವು ಸರ್ ಮುಂದಿನ ನಿರ್ಮಾಣದಲ್ಲಿ ಸರ್ ಮತ್ತೊಮ್ಮೆ ಪೀರಾಜೋತ್ರೆ ಕಾರ್ಯಕ್ರಮ ಮಾಡ್ಬೇಕು ಅಂತ ವಿಚಾರ ಸರ್. ಮಾಡೋಣ, ಎಲ್ಲರೂ ಸೇರಿ ಒಟ್ಟಿಗೆ ಮಾಡೋಣ. ಸಂಜು, ನಾನು ಬಂದಿದ್ನಲ್ಲ ಒಂದು ತಿಂಗಳ ಹಿಂದೆ, ಭೇಟಿಯಾಗಿದ್ವಿ. ದೇವಸ್ಥಾನದ ಬಗ್ಗೆ ನೀವು ಹೇಳಿದ್ರಿ. ದೇವಸ್ಥಾನ ಬಂದ್ರೆ ಸರ್ ನಮ್ಮ ಕಾಕ ತಿಳ್ಕೊಂಡ್ರೆ ಅವಾಗ ಬಂದಿರಿ ಸರ್. ಧನ್ಯವಾದ ಸಂಜು. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಈಗ ಮತ್ತೊಬ್ಬರು ಕಾಲರ್ ಇದ್ದಾರೆ, ಶ್ರೀಧರ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಶ್ರೀಧರ್ ಅವರೇ, ಏನು ಸಮಸ್ಯೆ ಇದೆ? ಶಾಸಕರಿದ್ದಾರೆ, ಮಾತಾಡಿ. ಸರ್ ನಮಸ್ತೆ ಸರ್. ಶ್ರೀಧರ್ ನಮಸ್ತೆ. ಸರ್ ಏನಿಲ್ಲ ಸರ್, ಮುಗಳಕೋಟದಲ್ಲಿ ಸರ್ ಒಂದು ಶಿಕ್ಷಕರ ವಸತಿ ನಿಲಯ ಅಂತ ನಿರ್ಮಿಸಿದಾರಲ್ಲ ಸರ್, ಅದು 4 ವರ್ಷ ಆಯ್ತು ಸರ್ ನಿರ್ಮಿಸಿ, ಅದಕ್ಕೆ ಇನ್ನೂವರೆಗೂ ಜೀವ ಇಲ್ಲ ಸರ್. ಇದು ನಾನು MLA ಆಗೋದಕ್ಕಿಂತ ಮೊದಲು ನಿರ್ಮಾಣ ಮಾಡಿದ್ದದು. ನಿರ್ಮಿತಿ ಕೇಂದ್ರದಿಂದ ನಿರ್ಮಾಣ ಮಾಡಿದ್ದು. ಅದು ಸರಿಯಾಗಿ ಹಸ್ತಾಂತರ ಆಗಲಿಲ್ಲ, ಇದಾಗಲಿಲ್ಲ. ಅದು ನನ್ನ ಗಮನಕ್ಕೂ ಕೂಡ ಬಂದಿದೆ. ಜಿಲ್ಲಾಧಿಕಾರಿಗಳೇ ಆ ನಿರ್ಮಿತಿ ಕೇಂದ್ರಕ್ಕೆ ಅಧ್ಯಕ್ಷರು ಇರ್ತಾರೆ ಜಿಲ್ಲಾ ಸಮಿತಿಯಲ್ಲಿ. ಒಂದು ಸಾರಿ ಜಿಲ್ಲಾಧಿಕಾರಿಗಳ ಜೊತೆಗೆ ಮಾತಾಡಿದೆ. ಆನಂತರ ಮತ್ತೆ ಈ ಕೆಲಸದ ಒತ್ತಡದಲ್ಲಿ ನನಗೆ ನೆನಪಾಗಿಲ್ಲ ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ. ಇನ್ನು ಮರೆಯೋದಿಲ್ಲ, ನನ್ನ ಆಫೀಸ್ನವ್ರು ಗಮನಿಸಿರ್ತಾರೆ. DC ಜೊತೆಗೆ ಇದಕ್ಕೊಂದು ಇತ್ಯರ್ಥವನ್ನು ಹಾಡೋಣ. ರಾಜೀವ್ ಅವರೇ, ರಾಜಕಾರಣದಲ್ಲಿ ನಾನು ನೋಡಿದ ಒಂದು ನೆಗೆಟಿವ್ ಅಂದರೆ, ಯಾವುದೇ ಒಬ್ಬ MLA ಆಗಲಿ ಲೀಡರ್ ಆಗಲಿ ಸೆಕೆಂಡ್ ಕ್ಯಾಡ್ರನ್ನು ಬೆಳೆಸಲ್ಲ. ದೇ ಫೀಲ್ ಥ್ರೆಟ್. ಅವರಿಗೆ ಸೆಕೆಂಡ್ ಕ್ಯಾಡ್ರು ನಾಯಕರು ಬಂದರೆ ಏನೋ ನಾಳೆ ನನ್ನ ಟಿಕೆಟ್ ತಪ್ಪಿ ಹೋಗಿ ಇವ್ರ ಕೈಗೆ ಬರುತ್ತಾ ಅನ್ನೋ ಒಂದು ಫೀಲಿಂಗ್, ಎಷ್ಟೇ ವಯಸ್ಸಾದರೂ. ಸೊ ಇದು ರಾಜಕೀಯದ ಒಂದು ವೀಕ್ನೆಸ್ ಇರ್ಬೋದು. ಬಟ್ ನೀವು ಇದ್ರ ಬಗ್ಗೆ ಏನು ಹೇಳಿಸ್ಕೊಡ್ತೀರಿ? ನೀವು ಸೆಕೆಂಡ್ ಕ್ಯಾಡರ್ ಲೀಡರ್ಸ್, ನಾನಾದ ನಂತರ ನನ್ನ ಕ್ಷೇತ್ರದಲ್ಲಿ ಇವ್ರು ಇರಬೇಕು, ಈ ರೀತಿಯ ಯುವಕರು ಇರಬೇಕು ಅಂತ, ಆ ನಿಟ್ಟಿನಲ್ಲಿ ಏನಾದರೂ ನಿಮ್ಮ ಪ್ರಯೋಗಗಳು? ನಾನು ಬಹುತೇಕ ಅದಕ್ಕೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತೀನಿ. ನನ್ನನ್ನು ಮೀರಿಸುವಂತಹ ನಾಯಕರು ಈಗಲೇ ಬೆಳಿಬೇಕು ಅಂತ ಹೇಳಿ ನಾನು ನನ್ನ ಕಾರ್ಯಕರ್ತರಿಗೆ ಎಲ್ಲರಿಗೂ ಹೇಳ್ತಿರ್ತಾನೆ. ಸೊ ಅದು ಎಫೆಕ್ಟ್ ಕೂಡ ಆಯಿತು. ಇವತ್ತು ಕುಡಚಿ ಪುರಸಭೆ, ಮುಗಳಖೋಡ ಮತ್ತು ಹಾರುಗಿರಿ ಈ ಪುರಸಭೆಯಲ್ಲಿ ಭಾಳಷ್ಟು ಜನ ಯುವಕರೇ ಗೆದ್ದು ಬಂದಿದ್ದಾರೆ. ಆನಂತರ ಎಲ್ಲ ತಾಲೂಕಿನ ಸಂಘಟನಾತ್ಮಕ ಆಡಳಿತವನ್ನು ನಮ್ಮ ಮಂಡಲ ಅಧ್ಯಕ್ಷರು ನಿಭಾಯಿಸ್ತಾರೆ. ಅದಕ್ಕೆ ಸಂಪೂರ್ಣವಾದಂತಹ ಅವಕಾಶವನ್ನು ನಾನು ಕೊಡ್ತಾನೆ. ಸೊ ಇದು ಎಲ್ಲ ರಾಜಕಾರಣಿಗಳಲ್ಲೂ ಬರಬೇಕು. ನನ್ನ ಮಗನ್ನ ರಾಜಕಾರಣಕ್ಕೆ ತರಬೇಕು ಅನ್ನೋದಕ್ಕಿಂತ ಪಕ್ಷದ ಕಾರ್ಯಕರ್ತರ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು. ಇದು ನಮ್ಮ BJPಯಲ್ಲಿ ನಮಗೆ ಅದನ್ನೇ ಹೇಳ್ಕೊಡ್ತಾರೆ. ಮನೆಯವರ ಮೂಲಕ ಆಡಳಿತ ಆಗಬಾರ್ದು. ನನಗೆ ಈ ವಿಷಯದಲ್ಲಿ ಭಾಳ ಖುಷಿ ಕೊಟ್ಟಿದ್ದು ಪುತ್ತೂರು. ಒಂದು ಸಾರಿ ನಾನು ಪುತ್ತೂರಿಗೆ ಹೋಗಿದ್ದೆ. ಪುತ್ತೂರಿನಲ್ಲಿ 370 ಆರ್ಟಿಕಲ್ ಬಗ್ಗೆನೇ ಒಂದು ಸಾರಿ ಅಭಿಯಾನಕ್ಕೆ ಇದಕ್ಕೆ ಹೋಗಿದ್ದೆ. ಎಲ್ಲ ಮುಗಿದ ಮೇಲೆ ಅಲ್ಲಿಯ ತಾಲೂಕಾ ಅಧ್ಯಕ್ಷರು, ಮಂಡಲ ಅಧ್ಯಕ್ಷರು ನಮ್ಮನ್ನು ಕರ್ಕೊಂಡು ಹೋಗಿ ಅವರ ಪಾರ್ಟಿ ಕಚೇರಿಯನ್ನು ತೋರಿಸಿ ಆ ಚೇರನ್ನು ತೋರಿಸಿ ಹೇಳಿದರು, ಇದೇ ಚೇರ್ ಮೇಲೆ ಸದಾನಂದ ಗೌಡರು ಕೂತು ಹೋಗಿದ್ದಾರೆ. ಅಂದರೆ ಸಂಘಟನೆ ಆ ರೀತಿ ಗಟ್ಟಿ ಇರಬೇಕು. ನಾವು ನಾಯಕರನ್ನು ಯಾರೇ ಬಂದರೂ ಆ ಸ್ಥಾನ ಅಲಂಕರಿಸಬೇಕು. ಬಟ್ ಸಂಘಟನಾತ್ಮಕವಾಗಿ ನಾವೆಲ್ಲರೂ ಸಮಾನರು. ಇದನ್ನು ನನ್ನ ಮತಕ್ಷೇತ್ರದಲ್ಲಿ ಅಳವಡಿಸೋದಕ್ಕೆ ನಾನು ಪ್ರಯತ್ನ ಪಟ್ಟೆ. ಎಸ್ ಸರ್. ಸರ್ ಈಗ ಮಾತಾಡ್ತಾ ಹೋದರೆ ಸಮಯ ಕೂಡ ಒಂದೇ ಒಂದು ಲಾಸ್ಟ್ ಕ್ವಶನ್ ಇದೆ ನಿಮ್ಮ ಹತ್ರ ನನಗೆ. ರಾಜಕೀಯ ಪಕ್ಷಗಳಿಗೆ ಈಗ ನಾವು ನೋಡ್ತೀವಿ, ಪ್ರಶಾಂತ್ ಕಿಶೋರ್ ಒಬ್ಬ ರಾಜಕೀಯ ಟ್ರೈನಿಂಗ್ ಮಾಡೋದು, ರಾಜಕೀಯಕ್ಕೆ ಒಂದು ತಂತ್ರಗಾರಿಕೆಗೆ ಒಬ್ಬರನ್ನು ಅಪಾಯಿಂಟ್ ಮಾಡೋದು, ಕಾರ್ಪೊರೇಟ್ ಸರ್ವೆಗಳಾಗೋದು. ನಿಮ್ಗನ್ಸುತ್ತೆ ರಾಜಕೀಯಕ್ಕೆ ರಾಜಕಾರಣಿಗಳು ರಾಜಕೀಯದ ಬದ್ಧತೆಯಲ್ಲಿದ್ದರೆ, ಅವರು ಮಾಡುವ ಕೆಲಸಗಳನ್ನು ಅವರು ಮಾಡಿದರೆ ಜನರಿಗೆ
ಕರೆಕ್ಟಾಗಿ ಅವರು ರೀಚ್ ಆಗಿದ್ರೆ ಈ ಪ್ರಶಾಂತ್ ಕಿಶೋರ್ ರಾಜಕೀಯ ತಂತ್ರಗಾರಿಕೆಗಳು ಬೇಕಾಗ್ತವ? ತಂತ್ರಗಾರಿಕೆ ಅನ್ನೋದಕ್ಕಿಂತ ರಾಜಕೀಯ ಅನ್ನುವಂಥದ್ದು ಒಂದು ಯುದ್ಧ. ಇದಕ್ಕೆ ಕನ್ಕ್ಲೂಡ್ ಮಾಡೋದಕ್ಕೆ ಮುಂಚೆ ಪವರ್ ಟಿ ವಿಗೆ ನಾನು ಧನ್ಯವಾದ ಅಭಿನಂದನೆಗಳನ್ನು ಹೇಳಿಬಿಡ್ತೇನೆ. ಮಾಧ್ಯಮ ಅಂದರೆ ನೆಗೆಟಿವ್ ಸುದ್ದಿಗಳನ್ನೇ ಬಿತ್ತರಿಸೋದಿದೆ. ನಮ್ಮ ದೇಶ ಕಟ್ಟೋದಕ್ಕೆ ಯೋಜನೆಗಳು, ಪಾಲಿಸಿಗಳು, ಅನುಷ್ಠಾನಗಳು ಎಷ್ಟು ಮುಖ್ಯವೋ ಜನರ ಮನಸ್ಸುಗಳನ್ನು ಬೆಸೆಯುವಂಥದ್ದು ಅಷ್ಟೇ ಮುಖ್ಯ. ಹಾಗಾಗಿ ಪಾಸಿಟಿವ್ ಥಾಟ್ಸ್, ಅದರಿಂದ ಜರ್ಮನಿಯನ್ನು ಕಟ್ಟಿದರು, ಅದರಿಂದ ಆ ದೇಶವನ್ನು ಎತ್ತರಕ್ಕೆ ತಂದರು. ಅಂಥ ಕೆಲಸವನ್ನು ಈ ನಾಡಿನಲ್ಲಿ ಪವರ್ ಟಿ ವಿ ಮಾಡ್ತಾ ಇದೆ. ಒಳ್ಳೆಯ ಮನಸ್ಸುಗಳು ಗಟ್ಟಿಯಾಗಿ ಬೆಳೀಲಿ ಅಂತ ಹೇಳ್ತಾ, ತಂತ್ರಗಾರಿಕೆ ಅಮಿತ್ ಶಾ ಅವರದ್ದು ತಂತ್ರಗಾರಿಕೆನೇ. ಅಮಿತ್ ಶಾ ಅವರ ತಂತ್ರಗಾರಿಕೆ ಯಾವಾಗ ಎಫೆಕ್ಟ್ ಆಗುತ್ತೆ ಅಂದರೆ ಅದು ಜನರ ಹೃದಯಕ್ಕೆ ರೀಚ್ ಆಗುವಂತಹ ತಂತ್ರಗಾರಿಕೆಯಿಂದ. ಹಾಗಾಗಿ ಚುನಾವಣೆ ಅನ್ನುವಂಥದ್ದು ಒಂದು ಯುದ್ಧನೇ. ಯುದ್ಧದಲ್ಲಿ ನಮ್ಮ ಒಳಗಡೆ ಶಕ್ತಿನೇ ಇಲ್ಲ ಅಂದರೆ ಯುದ್ಧ ಮಾಡೋದಕ್ಕಾಗಲ್ಲ. ಮೊದಲು ಶಕ್ತಿ ಇರಬೇಕು, ಆಮೇಲೆ ಯುದ್ಧ ಕಲೆ ಇರಬೇಕು. ಅದನ್ನು ನಮ್ಮ ಅಮಿತ್ ಶಾ ಅವರು ಹೇಳ್ಕೊಡ್ತಾರೆ. ಎಸ್ ಸರ್, ಕಾರ್ಯಕ್ರಮ ಮುಗಿಸುವಂಥ ಸಮಯ ಕೂಡ ಆಗಿದೆ. ಕಾರ್ಯಕ್ರಮ ಮುಗಿಯೋಕ್ಕಿಂತ ಮುಂಚೆ ಕಾರ್ಯಕ್ರಮಕ್ಕೆ ಬಂದಿದ್ರೆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಯಿತು. ಈ ಕಾರ್ಯಕ್ರಮದ ಮುಖಾಂತರ ಯಾರಿಗಾದರೂ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿದರೆ ಯಾರಿಗೆ ಹೇಳ್ತೀರಿ? ಸಾರಿ ಕೇಳಬೇಕು ಅಂತ ಹೇಳಿದರೆ ಯಾರಿಗೆ ಕೇಳ್ತೀರಿ ಸರ್? ನಾನು ಇವತ್ತು ಏನಾಗಿದ್ದೀನಿ, ನಾನು ಎಲ್ಲೆಲ್ಲಿ ಏನೇ ಆಗಿ ಕೂತರು, ಏನೇ ಮಾತನಾಡಿದ್ರು ಅದಕ್ಕೆ ಕಾರಣ ನನ್ನ ಮತಕ್ಷೇತ್ರದ ಜನತೆ. ಅದು ಒಂದು ಬ್ಯಾಲೆನ್ಸ್ ಬಿಟ್ಟರೆ ಪಿ ರಾಜೀವ್ 0 ಅಕೌಂಟು. ಹಾಗಾಗಿ ನನ್ನಿಂದ ಏನೇ ಒಳ್ಳೆಯ ಕೆಲಸ ಆಗಿದ್ದರೆ ಅದು ಕುಡಚಿ ಮತಕ್ಷೇತ್ರದ ಮಹಾಜನತೆಗೆ ಸಲ್ಲಿಸ್ತಾನೆ. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಅದು ನನ್ನ ವೈಯಕ್ತಿಕ, ನನ್ನ ದೌರ್ಬಲ್ಯದಿಂದ ಆಗಿರುತ್ತೆ. ಹಾಗಾಗಿ ಆ ತಪ್ಪಿಗೆ ನಾನೇ ಹೊಣೆಗಾರನಾಗಿರ್ತೇನೆ ಅನ್ನುವಂತಹ 2 ಮಾತನ್ನು ಹೇಳ್ತಾರೆ. ಓಕೆ, ಇದರ ಜೊತೆಗೆ ಈಗ ಮುಂದಿನ ರಾಜಕಾರಣಿಗಳೇ ಅಥವಾ ಯುವ ರಾಜಕಾರಣಿಗಳಿಗೆ ನಿಮ್ಮ ಸಲಹೆ ಪ್ರಮುಖವಾಗಿ ಬೇಕಾಗುತ್ತೆ. ಯಾಕಂದರೆ ಒಂದು ಅಧ್ಯಯನಶೀಲತೆಯನ್ನು ನೀವು ಬೆಳೆಸ್ಕೊಂಡಿದ್ದೀರಿ, ಆದರೆ ಇತ್ತೀಚಿನ ರಾಜಕಾರಣಿಗಳಲ್ಲಿ ಬರುವಂಥ ರಾಜಕಾರಣಿಗಳಲ್ಲಿ ಕೂಡ ಮುಂದುವರಿಸಬೇಕಾಗುತ್ತೆ. ಜೊತೆಗೆ ನಿಮ್ಮ ಮತಕ್ಷೇತ್ರದ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮತದಾರ ಪ್ರಭುಗಳಿಗೆ ಹೇಳ್ತಾನೆ, ವ್ಯವಸ್ಥೆಯನ್ನು ಗೌರವಿಸೋಣ, ವ್ಯವಸ್ಥೆಯನ್ನು ಗಟ್ಟಿಗೊಳಿಸೋಣ. ವ್ಯಕ್ತಿ ಮುಖ್ಯ ಅಲ್ಲ, ವ್ಯಕ್ತಿಗಿಂತನೂ ವಿಚಾರಧಾರೆ ಅನ್ನುವಂಥದ್ದು ಬಹಳ ಮುಖ್ಯ. ವಿಚಾರಧಾರೆಯ ನೆಲೆಗಟ್ಟಿನ ಮೇಲೆ ನಾವು ನಿಂತಾಗ ಇಂತಹ ರಾಜೀವ್ನಂತವರು 100 ಜನ ಬರ್ತಾರೆ ಹೋಗ್ತಾರೆ, ಆದರೆ ವಿಚಾರ ನಮ್ಮನ್ನು ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ. ಹಾಗಾಗಿ ಅಂತಹ ಗಟ್ಟಿ ಮೌಲ್ಯಗಳ ಮೇಲೆ ನಮ್ಮ ಬದುಕನ್ನು ಸಾಗಿಸೋಣ ಅನ್ನುವಂತಹ ಮಾತು ಕೊನೆಯದಾಗಿ ನಾನು. ಅದರ ಜೊತೆಗೆ ಮತಕ್ಷೇತ್ರದ ಜನರ ಆಸೆ ಕೂಡ ಇದೆ. ಇಂತಹ ರಾಜಕಾರಣಿ ಈಗ ಶಾಸಕರಾಗಿ ಎಷ್ಟೊಂದು ಕೆಲಸ ಮಾಡಿದ್ರಿ, ಮುಂದಿನ ದಿನಗಳಲ್ಲಿ ಮಂತ್ರಿ ಆದಮೇಲೆ ಮತ್ತಷ್ಟು ಕೆಲಸಗಳು ನಿಮ್ಮ ಕ್ಷೇತ್ರದ ಜನರಿಗೆ ಅಥವಾ ರಾಜ್ಯಕ್ಕೂ ಕೂಡ ಸಿಗಲಿ ಅಂತ ಹೇಳ್ತಾ ಪಕ್ಷ ತೀರ್ಮಾನ ಮಾಡುತ್ತೆ. ಓಕೆ ಸರ್, ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರಿ. ಮುಂದಿನ ಯೋಜನೆಗಳು ಕೂಡ ಸಾಕಷ್ಟು ಹಮ್ಮಿಕೊಂಡಿದ್ದೀರಿ, ಅದೆಲ್ಲವೂ ಕೂಡ ಸಾಕಾರ ಆಗಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಧನ್ಯವಾದ ಪವರ್ ಟಿವಿ. ರಾಜೀವ್ ಅವರು ನಾವು ಹೇಳಿದೆ ಹೆಂಗ್ ಡೈನಮಿಕ್ ಮಾತ್ರ ಅಲ್ಲ, ನೀವು ನಮ್ಮ ಪ್ರೋಗ್ರಾಮನ್ನೇ ನಾವು ಇನ್ನೊಂದು ಅರ್ಧ ಗಂಟೆ ಎಕ್ಸ್ಟೆಂಡ್ ಮಾಡಿದ್ವಿ. ಇಟ್ಸ್ ಎ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಆಲ್ಸೋ, ಇನ್ಸ್ಪಿರೇಷನಲ್ ಒಂದು ಎಪಿಸೋಡ್. ಯಾಕಂದರೆ ಇಂತಹ ಯುವಕರು ಬಂದು ವಿತ್ ದಿಸ್ ಬ್ಯಾಕ್ಗ್ರೌಂಡ್, ಇಟ್ಸ್ ಎ ಕಾಮನ್ ಪರ್ಸನ್, ಬಂದು ಎಲ್ಲ ತನಗೆ ಸಿಕ್ಕ ಸರ್ಕಾರಿ ನೌಕರಿಯನ್ನೇ ಬಿಟ್ಟು ಜನಸೇವೆ, ಲೈಕ್ ಐ ಟೋಲ್ಡ್ ಬಿಗಿನಿಂಗ್ ಆಫ್ ದ ಎಪಿಸೋಡ್, ಒಂದು ಸಲ ಜನರನ್ನು ಫೂಲ್ ಮಾಡ್ಬೋದು, 2ನೇ ಸಲ ಅಲ್ಲ, 3ನೇ ಸಲ ಅಲ್ಲ, ಇಟ್ಸ್ ಇಸ್ 3rd ಎಲೆಕ್ಷನ್. ಆ್ಯಂಡ್ ಇದು BJPಗೂ ಅಷ್ಟೇ, ಯಾವುದೇ ಒಂದು ರಾಜಕಾರಣಕ್ಕೆ ಒಂದು ಪಾಠ ಇದು. ಇಂತಹ ಒಂದು ಯಂಗ್ ಲೀಡರ್ಗಳನ್ನು ಕರ್ಕೊಂಡ್ಬಂದು ಅವರನ್ನು ಎಲೆಕ್ಟೆಡ್ ಆಗಿ ಕರ್ಕೊಂಡ್ಬಂದು ಕೂರಿಸಿ ಅವ್ರ ಹತ್ರ ಒಂದು ದೇಶ ಕಟ್ಟುವ ಸೇವೆ ಆಗಬೇಕು. ಸೊ ಈಸ್ ಎ ಬಿಗ್ ಅಸೆಟ್ ಟು ಕರ್ನಾಟಕ ಆ್ಯಂಡ್ BJP ಟು. ಅಂದರೆ ತುಂಬ ಜನ ಅವರು BJP ಇವರನ್ನು ತುಂಬ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೊಬೋದು ಅಂತ ನನ್ನ ಭಾವನೆ ಕೂಡ. ಯಾಕಂದರೆ ಫಾರ್ ಯೂತ್ಗೆ ಐ ಆಲ್ಸೋ ಗಾಟ್ ಇನ್ಸ್ಪೈರ್ಡ್ ವಿತ್ ಹಿಮ್. ಸರ್, ನಿಮ್ಮಂತಹ ಜನರ ಸೇವೆ ಕರ್ನಾಟಕಕ್ಕೆ ಅಗತ್ಯ ಇದೆ. ಐ ಥಿಂಕ್ ಇಂಡಿಯಾ ನೀಡ್ಸ್ ಯು, ವಿ ನೀಡ್ಸ್ ಯು. ತೋ ನಿಮಗೆ ಇನ್ನೊಮ್ಮೆ ಐ ಥಿಂಕ್ ನೀವು ಇನ್ನೊಂದು ಸಲ ಆಗಿ ಬರೋದ್ರಲ್ಲಿ ಏನೇ ಡೌಟ್ ಇಲ್ಲ. ಯಾಕಂದರೆ ವಿ ಕ್ಯಾನ್ ಸಿ ಯುವರ್ AVL ತೋರಿಸುತ್ತೆ ವಾಟ್ ಕೈಂಡ್ ಆಫ್ ಪರ್ಸನ್ ಯು ಆರ್ ಅಂತ. ಸೊ ವಿ ಆರ್ ವೆರಿ ಹಂಬಲ್, ಡೌನ್ ಟು ಅರ್ತ್. ಸೊ ಇವರು ಇನ್ನೊಮ್ಮೆ ಶಾಸಕರಾಗಿ ಆಯ್ಕೆಯಾಗಿ ಬರಲಿ,
ಮಂತ್ರಿ ಆಗಲಿ, ಕರ್ನಾಟಕಕ್ಕೆ ಇವರ ಸೇವೆ ಲಭಿಸಲಿ ಅಂತ ನಾವು ಆಶಿಸ್ತೀವಿ ಪವರ್ ಟಿವಿ ಕಡೆ. ಥ್ಯಾಂಕ್ ಯು ಸರ್. ನಿಮಗೂ ಕೂಡ ಥ್ಯಾಂಕ್ ಯು ಸರ್. ಈಗಾಗಲೇ ಹೇಗಿದ್ದೀರಿ ಶಾಸಕರೇ ಕಾರ್ಯಕ್ರಮದ ಇವತ್ತಿನ ಅತಿಥಿಯ ಸಾಕಷ್ಟು ಸಾಧನೆಗಳನ್ನು ಕೂಡ ನಾವು ಗಮನಿಸಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಶಾಸಕರನ್ನ ಹೇಗಿದ್ದೀರಿ ಶಾಸಕರೇ ಕಾರ್ಯಕ್ರಮಕ್ಕೆ ನಾವು ಕರೆದುಕೊಂಡು ಬರ್ತೀವಿ. ಆ ಕ್ಷೇತ್ರದ ಜನರ ಸಮಸ್ಯೆಗಳನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.